ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದ್ವಿಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ವಾಣೀತೆ ಕರವಾಣ್ಯಂಬ ಚರಣೌ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಟೀಕಾಕೃತ್ಪಾದವರ್ಯಾನ್ ಶತಮತಿಮತವಿಸ್ತಾರಕಾನ್ ಸಂಯಮೀಂದ್ರಾನ್ ವಂದೇ ಸದ್ಭಾವಬೋಧಪ್ರಭೃತಿಪರಿಮಳಗ್ರಂಥಕಾರಾನ್ ಗುರುಂಶ್ಚ ಸದ್ಧರ್ಮಾಖ್ಯಾನ್ಯತೀಂದ್ರಾನ್ ಕವಿಕುಲತಿಲಕಾನ್ಯಸ್ತಗಂಗಾಂತರಂಗಾನ್ ಸತ್ಯಧ್ಯಾನಪ್ರಮೋದಾನ್ ಸಕಲಗುರುಕೃಪಾಕಾರ ಸತ್ಯಾತ್ಮತೀರ್ಥಾನ್ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟದರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಷಷ್ಠಸ್ಕಂಧೆ ಅದ್ಯ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಶ್ರೀಶುಕ ಉವಾಚ ತಸ್ಯಾಸನ್ ವಿಶ್ವರೂಪಸ್ಯ ಶಿರಾಂಸಿ ತ್ರೀಣಿ ಭಾರತ ಸೋಮಪೀಠಂ ಸುರಾಪೀಠಮನ್ನಾದಮಿತಿ ಶುಶ್ರುಮಃ. ಶ್ರೀಮದ್ಭಾಗವತದ ಷಷ್ಠಸ್ಕಂದ ನರಕದಿಂದ ಪಾರಾಗುವಂತಹ ಮಾರ್ಗಗಳನ್ನು ನಮಗೆ ಮೊದಲಿಗೆ ತಿಳಿಸಿಕೊಟ್ಟಿದೆ. 5ನೆಯ ಸ್ಕಂದದಲ್ಲಿ ನರಕಗಳನ್ನು ಕೇಳಿದ್ದೇವೆ. ರಾಜ ಲೋಕವೆಲ್ಲ ಗಾಬರಿಯಾಗಿ ಇಂಥ ನರಕಗಳಿಂದ ಪಾರಾಗುವಂತಹ ಒಂದು ಮಾರ್ಗವನ್ನು ಹುಡುಕುತ್ತದೆ. ಅದಕ್ಕೇನು ದಾರಿ ಎನ್ನುವುದನ್ನು ಪ್ರಶ್ನೆ ಮಾಡಿದರೆ ಶುಕಾಚಾರ್ಯರು ಹೇಳಿದರು, ಪಥ್ಯ ಒಂದೇ ಪರಿಹಾರವಲ್ಲ, ಔಷಧಿಗಳೂ ಬೇಕು. ಔಷಧಿಗಳಷ್ಟೇ ಪರಿಹಾರವಲ್ಲ, ಪಥ್ಯವೂ ಬೇಕು. ಹಾಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ಆದರೆ ಮತ್ತೆ ಅದೇ ತಪ್ಪು ಮಾಡ್ತಾ ಹೋದರೆ ಅದು ಆನೆಯ ಸ್ನಾನವಾದಂತಾಗ್ತದೆ. ಹಾಗಾಗಿ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳುವಂತಹ ಮನುಷ್ಯ ತಪಸ್ಸು, ಬ್ರಹ್ಮಚರ್ಯ, ಸತ್ಯ, ದಾನ, ಶಮ, ದಮ, ನಿಯಮಗಳು ಇವೆಲ್ಲವನ್ನಿಟ್ಟುಕೊಂಡು ಅತ್ಯಂತ ಮಹತ್ವದಲ್ಲಿ ತಾನು ಭಕ್ತಿಯನ್ನು ಭಗವಂತನಲ್ಲಿ ಮಾಡಿದರೆ ಅಂಥ ಯಾವ ಪಾಪದ ಪರಿಹಾರವೂ ಕೂಡ ಆಗ್ತದೆ. ಭಗವಂತನ ನಾಮ ಸಂಕೀರ್ತನದಿಂದ ಎಷ್ಟೋ ಪಾಪಗಳ ಪರಿಹಾರವಾಗ್ತದೆ. ಇದನ್ನು ಹೇಳುವಾಗ ಅಜಾಮಿಳನ ಉಪಾಖ್ಯಾನವನ್ನು ಹೇಳಿ, ಅಜಾಮಿಳ ಕೊನೆಯ ಕಾಲ ಬಂದಿದೆ ಅಂತ ಯಮದೂತರು ಅವನನ್ನು ಎಳೀಲಿಕ್ಕೆ ಅಂತ ಬಂದರೆ ತನ್ನ ಎಲ್ಲ ಪಾಪಗಳನ್ನು ಮಾಡಿದಂಥವ ತನ್ನ ಮಗನಿಗೆ, ಕೊನೆಯ 10ನೇ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಹೊರಗೆ ಆಡ್ತಿರುವಂತಹ ನಾರಾಯಣನನ್ನು ತಾನು ಕೊನೆಯ ಕಾಲದಲ್ಲಿ ಅವನನ್ನು ಆ ಹೆಸರನ್ನು ತಾನು ತೆಗೆದುಕೊಂಡದ್ದಕ್ಕೆ ಆ ಯಮದೂತರನ್ನು ಕಳಿಸಿ ವಿಷ್ಣುದೂತರು ಅಲ್ಲಿ ಬಂದು ಅವರಿಬ್ಬರಲ್ಲಿ ಸಂವಾದ ನಡೆದಿದ್ದನ್ನು ನಾವು ಕೇಳಿದ್ದೇವೆ. ಸಾಕ್ಷಾತ್ ಭಗವಂತನ ನಾಮವನ್ನು ಸಾಂಕೇತ್ಯಂ ಪಾರಿಹಾಸ್ಯಂ ವಾ, ಅದು ಪರಿಹಾಸಕ್ಕೋ ಅದು ಹೇಗೋ ಸಂಕೇತ ಅನ್ನೋದಕ್ಕೋನೋ ಏನೋ ಒಂದು ಕಾರಣದಿಂದ ಭಗವಂತನ ನಾಮವನ್ನು ಉಚ್ಚಾರಣ ಮಾಡಿದರೂ ಕೂಡ ಅವರ ಎಲ್ಲ ಪಾಪಗಳ ಪರಿಹಾರ ಅನ್ನೋದಾಗ್ತದೆ ಅನ್ನೋದಕ್ಕೆ ತಾತ್ಪರ್ಯವನ್ನು ಶ್ರೀಮದಾಚಾರ್ಯ ಹೇಳಿದ್ದಾರೆ. ಪಾಪಗಳ ಪರಿಹಾರವಾಗ್ತದೆ. ಮುಂದೆ ಆ ವ್ಯಕ್ತಿ ತಾನು ಸಾಧನೆಯನ್ನು ಮಾಡಬೇಕಾಗ್ತದೆ. ವಿಷ್ಣುದೂತರು ಹೋದ ಮೇಲೆ ಈ ಅಜಾಮಿಲ ತಾನು ಅಲ್ಲಿ ಹರಿದ್ವಾರಕ್ಕೆ ಹೋಗಿ ಸಾಧನವನ್ನು ಮಾಡಿಕೊಂಡೇ ಮುಂದೆ ಮೋಕ್ಷಕ್ಕೆ ಹೋಗಿದ್ದಾನೆ ಅನ್ನುವಂಥ ಕಥೆಯನ್ನು ನಾವು ಹೇಳ್ತೇವೆ. ಅಂತಹ ಆ ಅಜಾಮಿಲನ ಉಪಾಖ್ಯಾನವನ್ನು ಹೇಳಿ ಪ್ರಾಚೇತಸರ ಮಗನಾಗಿ ದಕ್ಷ ಪ್ರಜಾಪತಿ ತಾನು ಹುಟ್ಟುತ್ತಾನೆ. ದಕ್ಷನಿಂದ ಶವಲಾಶ್ವರು, ಹರ್ಯಶ್ವರು
ಸಾವಿರಾರು ಜನ 10,000 ಜನ 1,000 ಜನರ ಒಂದು ಸಂತಾನ ಅದು ಮುಂದೆ ಬರೀತದೆ. ಆದರೆ ನಾರದರ ಉಪದೇಶದಿಂದ ಅವರೆಲ್ಲರೂ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ. ಆಗ 60 ಜನ ಹೆಣ್ಣು ಮಕ್ಕಳಿಗೆ ತಾನು ಜನ್ಮವನ್ನು ಕೊಟ್ಟು 13 ಜನರನ್ನು ಕಶ್ಯಪರಿಗೆ, 10 ಜನರನ್ನು ಯಮಧರ್ಮನಿಗೆ, 27 ಜನರನ್ನು ಚಂದ್ರದೇವರಿಗೆ, ಹೀಗೆ ಬೇರೆ ಬೇರೆಯವರಲ್ಲಿ ಅವರ ವಿಭಾಗವನ್ನು ಮಾಡಿಕೊಟ್ಟಿದ್ದಾನೆ. ಅವರಿಂದ ಮುಂದೆ ಅದ್ಭುತವಾದಂತಹ ಅನೇಕ ಪ್ರಾಣಿ ಪಕ್ಷಿಗಳು, ದೈತ್ಯರು, ದೇವತೆಗಳು ಎಲ್ಲರ ಸಂತಾನ ಇದು ಆ ಪ್ರಜಾಪತಿಗಳಿಂದ ಹುಟ್ಟುತ್ತಾ ಇದೆ ಅನ್ನುವಂಥದ್ದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಬೃಹಸ್ಪತ್ಯಾಚಾರ್ಯರು ಒಂದು ಸಲ ಇಂದ್ರದೇವರ ಸಭೆಯಲ್ಲಿ ಅವರು ಬಂದಾಗ ಅವರಿಗೆ ಅವಮಾನವಾಗಿದೆ. ಅವಮಾನವಾದಲ್ಲಿ ನಾನು ಇರೋದಿಲ್ಲ ಅಂತ ಹೇಳಿ ಅವರು ಮನೆಗೆ ಹೋಗ್ತಾರೆ. ಈ ಕಡೆಗೆ ಪುರೋಹಿತರಿಲ್ಲದಂತಹ, ಗುರುಗಳಿಲ್ಲದಂತಹ ಒಂದು ಪರಿಸ್ಥಿತಿ ದೇವತೆಗಳಿಗೆ ಬಂದಾಗ ದೈತ್ಯರ ಆಕ್ರಮಣವಾಗ್ತದೆ. ಸೋಲುವಂತಹ ಭಯದಿಂದ ಬ್ರಹ್ಮದೇವರ ಕಡೆಗೆ ಓಡಿ ಹೋದಾಗ ವಿಶ್ವರೂಪಾಚಾರ್ಯರನ್ನ, ತ್ವಷ್ಟ್ರಾದಿತ್ಯನ ಮಗ, ಅವರನ್ನು ನೀವು ಪುರೋಹಿತರನ್ನಾಗಿ ಮಾಡಿಕೊಳ್ಳ್ರಿ ಅಂತಂದಾಗ ಅವರಿಗೆ ಹೋಗಿ ಪ್ರಾರ್ಥನೆ ಮಾಡಿದರೆ, ನೀವು ಬಂದು ನನ್ನ ಮುಂದೆ ಹೀಗೆ ಬೇಡ್ಕೊಳ್ಳೋದು ಸರಿಯಲ್ಲ, ನಾನು ನಿಮ್ಮ ಮಗನ ಸಮಾನ, ಅವಶ್ಯವಾಗಿ ನಾನು ನಿಮ್ಮ ಪೌರೋಹಿತ್ಯವನ್ನು ಮಾಡ್ತೀನಿ ಅಂತ ಸ್ವೀಕಾರ ಮಾಡಿ ಬಂದು ನಾರಾಯಣ ವರ್ಮದ ಉಪದೇಶವನ್ನು ಸಾಕ್ಷಾತ್ ಇಂದ್ರದೇವರಿಗೆ ಮಾಡುತ್ತಾರೆ. ಆ ನಾರಾಯಣ ವರ್ಮದ ಕವಚವನ್ನು ಹಾಕ್ಕೊಂಡು ಹೋದಂತಹ ಇಂದ್ರದೇವರು ಎಲ್ಲ ರಾಕ್ಷಸರನ್ನ ಸರಳವಾಗಿ ಅವರು ಸೋಲಿಸಿದ್ದಾರೆ ಅನ್ನುವಂತಹ ಮಹತ್ವವನ್ನು ನಾವು ನಿನ್ನೆಯ ದಿನ ಕೇಳಿದ್ದೇವೆ. ಅಂತಹ ವಿಶ್ವರೂಪಾಚಾರ್ಯರಿಗೆ 3 ತಲೆಗಳಿದ್ದುವಂತೆ. 3 ತಲೆಗಳು, ಒಂದಕ್ಕೆ ಸೋಮಪೀಠ ಅಂತ ಹೆಸರು, ಒಂದಕ್ಕೆ ಸುರಾಪೀಠ, ಇನ್ನೊಂದಕ್ಕೆ ಅನ್ನಾದ ಅಂತ ಹೆಸರು. ಇಂಥ 3 ಅವರ ತಲೆಗಳನ್ನು ಸಯೇವಹಿ ದದೌಭಾಗಂ ಪರೋಕ್ಷಂ ಅಸುರನ್ ಪ್ರತಿ 3 ಮುಖಗಳಿಂದ ಮಂತ್ರಗಳನ್ನು ಹೇಳ್ತಾ ಭಾರೀ ಅದ್ಭುತವಾಗಿ ಹೋಮವನ್ನು ಮಾಡ್ತಾ ಇದ್ದಾರೆ. ಹೋಮ ಮಾಡುವಾಗ ದೇವತೆಗಳಿಗೆಲ್ಲ ಆಹುತಿಯನ್ನು ಹಾಕಿ ಸಂತೋಷಪಡಿಸಿದರು. ಇವ್ರದ್ದೇನು ಸಮಸ್ಯೆ ಇತ್ತು ಅಂತಂತಂದ್ರೆ, ತಾಯಿ ರಚನೆ, ಅವಳು ದೈತ್ಯ ಕುಲದವಳು, ತ್ವಷ್ಟ್ರಾದಿತ್ಯ ದೇವತೆಗಳ ಕುಲ, ಕಾಕಾಗಳೆಲ್ಲ ದೇವತೆಗಳು, ಮಾಮಾಗಳೆಲ್ಲ ರಾಕ್ಷಸರು. ಇದು ನಮ್ಮ ವಿಶ್ವರೂಪಾಚಾರ್ಯ ಹಣೆಬಾರ. ಹೀಗಾಗಿ ಪ್ರತ್ಯಕ್ಷವಾಗಿಯಲ್ಲೇ ಎಲ್ಲ ದೇವತೆಗಳಿಗೆ ಅವರು ಆಹುತಿ ಹಾಕ್ತಾ ಗೊತ್ತಾಗದಂತೆ ರಾಕ್ಷಸರಿಗೂ ಆಹುತಿ ಹಾಕೋತ ಹೊಂಟುಬಿಟ್ರು. ತಾಯಿಯ ಮೇಲಿನ ಸ್ನೇಹ, ಮಾತ್ರ ಸ್ನೇಹ ವಶಾನುಗಹ ಅಂತ ಭಾಗವತ ಹೇಳ್ತದೆ. ತಾಯಿಯ ಮೇಲಿನ ಪ್ರೀತಿಯಿಂದ ಸ್ವಲ್ಪ ಮಾಮಾಗಳಿಗೂ ಇರಲಿ, ಸೋದರ ಮಾವಂದ್ರನ್ನ ಹೆಂಗ್ ಬಿಡುವುದು ಅಂತ ಹೇಳಿ ಸ್ವಲ್ಪ ಆಹುತಿಗಳಿಂದ ಅವರನ್ನೂ ತೃಪ್ತಿಪಡಿಸ್ಬೇಕು ಅಂತ ಹಾಕಿಬಿಟ್ರು. ಆಗಿದ್ದೇನು? ಯಾರಿಂದ ಮುಚ್ಚಿಟ್ರೂ ಕೂಡ ದೇವತೆಗಳಿಂದ ಏನು ಮುಚ್ಚಿಡ್ಲಿಕ್ಕಾಗ್ತದೆ? ಇಂದ್ರದೇವರು ನಮ್ಮ ಮನಸ್ಸಿಗೆ ಅಭಿಮಾನಿಯಾದ ದೇವತೆ ಅಂತ ಹೇಳ್ತಾರೆ. ಚಂದ್ರ, ಇಂದ್ರ, ಗರುಡಶೇಷ ರುದ್ರದೇವರು ಮನಸ್ಸಿಗೆ ಅಭಿಮಾನಿಗಳಾದ ದೇವತೆಗಳು. ಇವರು ಮನಸ್ಸಿನೊಳಗೆ ಹೊರಗೆ ಯಾರಿಗೂ ಗೊತ್ತಾಗದಂತೆ ಆಹುತಿಯನ್ನು ಹಾಕ್ತಾ ಇದ್ರು. ಯಜಮಾನರಾಗಿ ಕೂತಂತಹ ಇಂದ್ರದೇವರಿಗೆ ಮನಸ್ಸು ಗೊತ್ತು. ಆದ್ದರಿಂದ ಇವರು ದೈತ್ಯರಿಗೆ ಇವರು ಆಹುತಿ ಹಾಕ್ತಾ ಇದ್ದಾರೆ ಅಂತ ಗೊತ್ತಾದದ್ದೇ ತಡ ಅವರು ಖಡ್ಗ ತೆಗೆದುಕೊಂಡು ತದ್ದೇವಹೇಳನಂತಸ್ಯ ಧರ್ಮಾಲೀಕಂ ಸುರೇಶ್ವರ ಅಲಕ್ಷ್ಯ ತರಸಾ ಭೀತಃ ತಚ್ಛೀರ್ಷ್ಣ್ಯಾನ್ಯಚ್ಛಿತಂದೃಶ. ಧರ್ಮ ಅಲೀಕಂ, ಧರ್ಮ ತಪ್ಪಿದ ಈ ವ್ಯಕ್ತಿ, ಧರ್ಮ ತಪ್ಪಿದಂಥವನಿಗೆ ದಂಡ ಆಗುವುದು ಸ್ವಾಭಾವಿಕ ಅಂತ ಎಲ್ಲಿ ಇವರು ಕೊಟ್ಟಂತಹ ಆಹುತಿಗಳಿಂದ ದೈತ್ಯರಿಗೆ ಮತ್ತೆ ಬಲ ಬಂದೇನಾದರೂ ಅವರು ಹಾನಿ ಮಾಡ್ಯಾರು ಅನ್ನುವಂತಹ ಕಾಳಜಿಯಿಂದ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಭಗವಂತನ ಆಜ್ಞೆಯನ್ನ ಅವರು, ಅರ್ಥಾತ್ ಭಗವಂತನ ಒಂದು ಇಚ್ಛೆಯನ್ನು ತಿಳಿದುಕೊಂಡಂತಹ ಇಂದ್ರದೇವರು 3 ತಲೆಗಳನ್ನು ಒಂದೇ ಖಡ್ಗದಿಂದ ಹಾರಿಸಿಬಿಟ್ರು. ವಿಶ್ವರೂಪಾಚಾರ್ಯ ಸತ್ತೋಗ್ಬಿಟ್ರು. ಸೋಮಪೀಠ ಅಂತೇನವ್ರದೊಂದು ತಲೆ ಇತ್ತಲ್ರಿ, ಅದೇ ಕಪಿಂಜಲ ಅಂತ ಆಯ್ತು. ಸುರಾಪೀಠ ಅನ್ನುವಂತಹ ತಲೆ ಕಲವಿಂಕ ಅಂತ. ಆಮೇಲೆ ಅನ್ನಾದ ಅನ್ನುವಂತಹ ತಲೆ ಅದು ತಿತ್ತಿರಿ ಅಂತ. ಇವು 3 ಬೇರೆ ಬೇರೆ ಪಕ್ಷಿಗಳ ಹೆಸರುಗಳು. ಇವೆಲ್ಲ ಬೇರೆ ಬೇರೆ ಪಕ್ಷಿ ರೂಪವನ್ನ ತೆಗೆದುಕೊಂಡು ಅವು ಹಾರಿ ಹೋಗ್ಬಿಟ್ಟು 3 ತಲೆಗಳು ಹೋಯ್ದು ಬಿದ್ದುಬಿಟ್ರು ಪಾಪ ಇವರು. ಸಂವತ್ಸರಾಂತೆ ತದಗಂ ಭೂತಾಶಂಸಾ ಶ್ರೀಶುದ್ಧಯೇ. ಬ್ರಹ್ಮಹತ್ಯೆಯ ಪಾಪ ಇಂದ್ರದೇವರನ್ನ ಬಡಿದುಕೊಂಡಿತು. ವಿಶ್ವರೂಪಾಚಾರ್ಯ ಮಹಾಬ್ರಾಹ್ಮಣರು, ಮಹಾ ಋಷಿಗಳು, ಅವರನ್ನ ಕೊಂದುಬಿಟ್ರು ಇಂದ್ರದೇವರು. ಈ ಬ್ರಹ್ಮಹತ್ಯೆಯ ಪಾಪವನ್ನ 4 ಭಾಗ ಮಾಡಿ ಹಂಚ್ತಾ ಇದ್ದಾರೆ. ಇದು ಅನಿವಾರ್ಯ ಯಾಕಾಯಿತು? ದೈತ್ಯರಿಗೆ ಇವರ ಆಹುತಿಯನ್ನು ಹಾಕ್ತಾ ಇದ್ರು ಅನ್ನೋದಕ್ಕೆ ಮಾಡಬೇಕಾಯಿತು. ಒಂದು, ವಿಶ್ವರೂಪಾಚಾರ್ಯರ ಆಯುಷ್ಯವನ್ನು ತಿಳಿದಿರ್ತಾರೆ, ಭಗವಂತನ ಇಚ್ಛಾ ಗೊತ್ತಿರುತ್ತದೆ, ಇದೆಲ್ಲ ಗೊತ್ತಿದ್ದೇ ಆಗಿತ್ತು. ಅಂತೂ ಹೀಗಾಗಿ ಸರ್ವಥ ಇಂದ್ರಾದಿ ದೇವತೆಗಳಿಗೆ ಅಪರೋಕ್ಷ ಜ್ಞಾನಿಗಳಾದ್ದರಿಂದ ಅವರಿಗೆ ದೋಷ ಇಲ್ಲ, ಇರಲಿ. ಆದರೂ ಬ್ರಹ್ಮಹತ್ಯ ಅಂತನ್ನೋದನ್ನು ಸ್ವೀಕಾರ ಮಾಡಿ ಇಂದ್ರದೇವರು ಅದನ್ನು 4 ಕಡೆಗೆ ಆ ಬ್ರಹ್ಮಹತ್ಯಾ ದೋಷವನ್ನು ಹಂಚಿದರು ಅಂತ ಬರುತ್ತದೆ. 4 ಕಡೆಗೆ, ಒಂದು ಭೂಮಿಯಲ್ಲಿ, ಒಂದು ಗಿಡಗಳಲ್ಲಿ, ಸ್ತ್ರೀಯರಲ್ಲಿ ಮತ್ತು
ನದಿ ಸಮುದ್ರದಲ್ಲಿ 4 ಕಡೆಗೆ ಅದನ್ನು ಹಂಚ್ತಾರೆ. ಆ ಭೂಮಿಯಲ್ಲಿ ಹಂಚಿದಂತಹ ಏನೊಂದು ಭಾಗ ಇದೆ ಅದೇ ಇವತ್ತು ಉಷರ ಅಂತ. ಈ ಭೂಮಿಗೆ ಒಂದು ಉಪ್ಪು, ನೆಲದಲ್ಲಿ ಉಪ್ಪು ಇರುತ್ತದೆ ನೋಡ್ರಿ, ಸೌಳ ಅಂತಂತಿರಲ್ಲ, ಅದು ಭಾಗ ಬರಬೇಕು ಅಂತನ್ಲಿ ಕಾರಣವಾದದ್ದು ಯಾವುದು ಅಂದರೆ ಆ ಇಂದ್ರದೇವರೇನು ಭೂಮಿ ಒಳಗೆ ಅದನ್ನು ಹಂಚ್ತಾರೆ, ಆ ಭಾಗ ಅದು ಉಷರ ಅಂತಾಗಿ ಭೂಮಿ ಒಳಗೆ ಇವತ್ತಿಗೂ ಆ ಬ್ರಹ್ಮಹತ್ಯಾದ ಭಾಗ ಕೂಡುತ್ತದೆ. ಇವೆಲ್ಲ ಏನು ಮಾಡ್ತಾರೆ, ಎಲ್ಲೆಲ್ಲೇ ವಿಭಾಗ ಮಾಡಿದ್ರು ತಮ್ಮ ತಪ್ಪನ್ನೆಲ್ಲ ಹಂಚ್ತಾ ಇದ್ದಾರೆ ಅಂತನ್ನೋದಕ್ಕೆ ಅಲ್ಲಿ ಅವರು ಅದಕ್ಕೊಂದು ವರ ಕೊಡ್ತಾ ಹೋಗ್ತಾರೆ. ಈಗ ಭೂಮಿ ಒಳಗ ಬ್ರಹ್ಮಹತ್ಯಾ ಭಾಗ ಬಂತು, ಅದಕ್ಕೊಂದು ವರ ಕೊಟ್ರು, ಏನು ಖಾತಪೂರ ವರೇಣಚ, ನೀವು ಎಷ್ಟೇ ಭೂಮಿಯನ್ನು ಅಗದ್ರು ಅದು ತಂತಾನೇ ಕೊಡ್ಕೋತದಂತ. ಆ ವರ ಆದ ಭೂಮಿಗೆ ನೀವು ಅಗದಿಟ್ಟಿರ್ತೀರಿ ಭೂಮಿ, ಸ್ವಲ್ಪ ದಿವಸ ಬಿಟ್ಟು ಬಿಡ್ರಿ, ಅದು ತಾನೇ ಕೊಡ್ಕೋತದ. ಈ ವರವನ್ನು ಇಂದ್ರದೇವರು ಭೂಮಿಗೆ ಕೊಡ್ತಾರೆ. ಇನ್ನು ಛೇದ ರೂಪದಲ್ಲಿ ಗಿಡದೊಳಗೆ ಹಂಚಿದ್ರು, ಬ್ರಹ್ಮಹತ್ಯೆಯನ್ನು ಗಿಡಕ್ಕೆ ಕೊಟ್ರು. ಆ ಗಿಡಕ್ಕೆ ಮತ್ತೊಂದು ವರ ಕೊಟ್ರು, ಏನು ವರ, ನಿನ್ನನ್ನು ಎಷ್ಟು ಮಂದಿ ಕಡಿದ್ರು ನೀನು ತಂತಾನೇ ಬೆಳಿಲಿಕ್ಕೆ ಆಗ್ತದ ಅನ್ನೋ ವರ. ಛೇದ ರೋಹೇಣ ವರೇಣ ಜಗೃಹುರುದ್ರುಮಾಹ, ಕಡಿದ್ರು ಕೂಡ ಅದು ನಿಲ್ಲಂಗಿಲ್ಲ ಗಿಡ, ಮತ್ತೆ ನೀವೊಂದು 4 ದಳ ತಕ್ಕೊಳ್ರಿ ತುಳಸಿ, ನಾಳೆ ಮತ್ತೆ ಬೆಳೆದಿರ್ತದೆ ಅದು. ಹೀಗಾಗಿ ಈ ವರವನ್ನು ಕೊಟ್ಟು ಅಲ್ಲಿ ತಮ್ಮ ಬ್ರಹ್ಮಹತ್ಯೆಯನ್ನಿಟ್ಟರು. ಅದೇ ಇವತ್ತು ಅಂಟಿನ ರೂಪದೊಳಗದ, ಗಿಡದೊಳಗಿನ ಅಂಟಿನ ರೂಪದೊಳಗೆ ಆ ಬ್ರಹ್ಮಹತ್ಯೆ ಕೊಡ್ತಾರೆ. ಅದಕ್ಕೆ ಅಂಟು ನಿಷಿದ್ಧ ಅಂತಂತಾರೆ ನೋಡ್ರಿ. ಯಾಕಂದ್ರೆ ಇಂದ್ರದೇವರ ಬ್ರಹ್ಮಹತ್ಯಾ ಅನ್ನುವ ಪಾಪ ನಿರ್ಯಾಸ ರೂಪೇಣ ದೃಶ್ಯತೆ. ನಿರ್ಯಾಸ ಅಂದ್ರೆ ಅಂಟಿನ ರೂಪದೊಳಗೆ ಅವತ್ತ ಅಲ್ಲಿ ಬಂದು ಕೂತು ಅಂತ. ಇನ್ನು ಸ್ತ್ರೀಯರಲ್ಲಿ ಆ ಬ್ರಹ್ಮಹತ್ಯೆಯನ್ನು ಅವರು ಹಂಚಿದಾಗ ಅದೇ ರಜೋರೂಪೇಣ ತಾಸ್ವಂಹೋ ಮಾಸಿ ಮಾಸಿ ಪ್ರದರ್ಶ್ಯತೆ. ಪ್ರತಿ ತಿಂಗಳಿನ ಈ ಮುಟ್ಟಿನ ರೂಪದೊಳಗೆ ರಜಸ್ವಲ ರೂಪದೊಳಗೆ ಅವರಲ್ಲಿ ಆ ಒಂದು ಭಾಗ ಅದು ಬಂದು ಕೂಡ್ತದೆ. ಅವರಿಗೆ ಶಶ್ವತ್ ಕಾಮವರೇಣ, ಸ್ತ್ರೀಯರಿಗೆ ಇಂದ್ರದೇವರು ಒಂದು ರೂಪವನ್ನೇ ಅವರಿಗೆ ಅತ್ಯಂತ ಕೋಮಲತೆ, ಅತ್ಯಂತ ಸುರೂಪತೆ, ಇದು ಹೆಣ್ಣು ಮಕ್ಕಳಿಗೆ ವರವಾಗಿ ಇಂದ್ರದೇವರು ಆ ಒಂದು ಭಾಗವನ್ನು ಸ್ವೀಕಾರ ಮಾಡಿದ್ದರ ಫಲವಾಗಿ ಅವರಿಗೆ ಕೊಡ್ತಾ ಇದ್ದಾರೆ. ಇನ್ನು ದ್ರವ್ಯ ಭೂಯೋವರೇಣಾಪಹ ತುರಿಯಂ ಜಗೃಹುರ್ಮಲಂ, ಕೊನೆಯದನ್ನ ಸಮುದ್ರದಲ್ಲಿ ಅವರು ಹಂಚ್ತಾ ಇದ್ದಾರೆ. ಬೇಕಾದಷ್ಟು ಅಂದರೆ 5 ಪಂಚಭೂತಗಳಲ್ಲಿ ಬಹಳ ಭೂಯಃ ಇರತಕ್ಕಂಥದ್ದು ನೀರು, ಬಹಳ ಸ್ವಚ್ಛವಾಗಿ ನಮಗೆ ಎಲ್ಲ ಕಡೆಗೆ ಸಿಗುವಂಥದ್ದು ಅದು ನೀರು. ಅದರಲ್ಲಿ ಬುರುಗಿನ ರೂಪದೊಳಗೆ ಈ ಬ್ರಹ್ಮಹತ್ಯೆಯ ಭಾಗ ಇದು ಉಳಿತದೆ ಅಂತ. ಹೀಗೆ 4 ಭಾಗವಾಗಿ ಈ ಬ್ರಹ್ಮಹತ್ಯೆಯನ್ನು ಹಂಚಿ ಅವುಗಳಿಗೆ ವರ ಕೊಟ್ಟು ಇಂದ್ರದೇವರು ಅದರಿಂದ ಪಾರಾಗಿದ್ದಾರೆ. ಆಗ ಸಿಟ್ಟು ಬಂತು ತ್ವಷ್ಟ್ರಾದಿತ್ಯನಿಗೆ. ಯಾರು ಇಂದ್ರನ ತಮ್ಮನೇ ಅವ, ನನ್ನ ಮಗನನ್ನು ನೀವು ಬ್ರಾಹ್ಮಣ ಅಂತ ಹೋಗಿ ಪುರೋಹಿತ ಅಂತ ಕರ್ಕೊಂಡು ಹೋಗಿರಿ, ಅವನನ್ನು ನೀವು ಹಿಂಗೆ ಕೊಂದು ಬಿಟ್ರೆ ಹೆಂಗ ಅಂತ ಸಿಟ್ಟಿಗೆ ಬಂದು ಏನು ಮಾಡಿಬಿಟ್ಟ, ನಾವೊಂದು ಯಜ್ಞ ಮಾಡ್ತೀನಿ. ಏನು ಯಜ್ಞ, ಇಂದ್ರನನ್ನ ಕೊಲ್ಲುವ ಮಗ ನನಗೆ ಹುಟ್ಟಬೇಕು ಅಂತ ಯಜ್ಞವನ್ನ ಮಾಡ್ತಾನೆ ತ್ವಷ್ಟ್ರಾದಿತ್ಯ. ಇಂದ್ರ ಶತ್ರೋರ್ ವಿವರ್ಧಸ್ವ ಮಾಚಿರಂಜಹಿ ವಿದ್ವಿಷಂ, ಇಂದ್ರ ಶತ್ರೋರ್ ವರ್ಧಸ್ವ ಅಂತ ಆಹುತಿಯನ್ನು ಹಾಕಿಬಿಟ್ಟ. ಆ ಆಹುತಿಯನ್ನು ಹಾಕಿದಾಗ ಅಲ್ಲಿ ಹುಟ್ಟಿದವನೇ ಘೋರ ದರ್ಶನ ಕೃತಾಂತ, ಭಾರೀ ಭಯಂಕರನಾದಂತಹ ಅಲ್ಲಿ ವೃತ್ರಾಸುರ ಅನ್ನುವಂಥವನ ಪ್ರಾದುರ್ಭಾವ ಆಗಿದೆ. ಆ ಯಜ್ಞದಿಂದ, ತ್ವಷ್ಟ್ರಾದಿತ್ಯನ ಯಜ್ಞದಿಂದ ಅಲ್ಲಿ ವೃತ್ರಾಸುರ ಬಂದ. ಜೃಂಭಯಂತಂ ಮುಹುರ್ಮುಹು, ಅವನ ಆಕಳಿಸಿದ ಅಂತಂತಂದ್ರೆ ಎಷ್ಟೋ ಗಿಡ ಮರ ಮುಂದಿದ್ದಂಥ ಮನುಷ್ಯರೆಲ್ಲ ಬಾಯಾಗೆ ಹೋಗ್ಬಿಡ್ತಿದ್ರಂತೆ, ಅಷ್ಟು ದೊಡ್ಡದಾದಂಥ ಅವನ ಗಾತ್ರ. ಹಂಗವ ಅಲ್ಲೇ ವೃತ್ರಾಸುರ ತಾನು ಪ್ರಾದುರ್ಭಾವನಾಗಿದ್ದಾನೆ. ಸಮಸ್ಯೆ ಏನಾಗ್ಬಿಟ್ಟಿತ್ತು ಅಂತಂತಂದ್ರೆ ಅಲ್ಲಿ ವೇದದ ಮಾತು ಹೆಂಗದ, ವೇದದ ಇಂದ್ರನಿಂದ ಕೊಲ್ಲುವ ಮಗ ಹುಟ್ಲಿ, ಇಂದ್ರನಿಂದಲೇನೆ ಸಾಯುವಂತಹ ಮಗ ಅಲ್ಲೇ ಹುಟ್ಲಿ ಅಂತ ಅಲ್ಲಿ ಆಕ್ಚುಲಿ ವೇದ ಭಾಗದೊಳಗೆ ಇರುವಂಥದ್ದು. ಅಂದ್ರೆ ಯಾರ್ಯಾರಲ್ಲೇ ರಾಕ್ಷಸರಿದ್ದಾರೆ ಅವರೆಲ್ಲರೂ ಇಂದ್ರನಿಂದ ಸತ್ತು ಹೋಗ್ಲಿ ಅಂತ ಮೊದಲದ. ಇವ ತಾನು ಇಂದ್ರನ್ ಕೊಲ್ಲುವ ಮಗನನ್ನ ಪಡಿಬೇಕಾಗಿತ್ತು ಅನ್ನೋದಕ್ಕೆ ಸ್ವರ ಚೇಂಜ್ ಮಾಡಿ ಅನ್ಬೇಕಾಗಿತ್ತವ. ವೇದದ ಸ್ವರ ಇಂದ್ರ ಶತ್ರೋರ್ ವರ್ಧಸ್ವ ಅಂದ್ರೆ ಬೇರೆ ಆಗ್ತದೆ, ಇಂದ್ರ ಶತ್ರೋ ಅವ್ರ ವರ್ಧಸ್ವ ಅಂದ್ರೆ ಬೇರೆ ಆಗ್ಬಿಡ್ತದ. ಉದಾತ್ತ ಅನುದಾತ್ತ ಸ್ವರಗಳಿಗೇನೆ ಎಷ್ಟು ವ್ಯತ್ಯಾಸ ಅದ ಅಂತಂತಂದ್ರೆ, ಒಂದು ಸ್ವರ ಹೇಳಿದ್ರೆ ಬಹುವ್ರೀಹಿ ಸಮಾಸ ಆಗ್ತದೆ, ಇನ್ನೊಂದು ಸ್ವರ ಹೇಳಿದ್ರೆ ತತ್ಪುರುಷ ಸಮಾಸ ಆಗ್ಬಿಡ್ತದೆ. ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಲಿ ಅಂತ ಇವನಿಗೆ ಇಚ್ಛೆ ಇತ್ತು, ಸ್ವರ ಚೇಂಜ್ ಮಾಡಿ ಅನ್ಬೇಕಾಗಿತ್ತು. ಅಲ್ಲಿ ಇದ್ದಂಗೆ ಅಂದ್ಬಿಟ್ಟ. ಅಲ್ಲಿ ಇದ್ದದ್ದೇನಿತ್ತು ಅಂದ್ರೆ ಇಂದ್ರನಿಂದ ಸಾಯುವ ಮಗ ಹುಟ್ಲಿ ಅಂತ ಇತ್ತಲ್ಲೇ, ಹಂಗೆ ಆಹುತಿ ಹಾಕ್ಬಿಟ್ಟ. ಸ್ವರ ಚೇಂಜ್ ಆತ್. ಅದಕ್ಕೆ ವೇದವನ್ನ ಸಸ್ವರವಾಗಿ ಹೇಳಬೇಕು ಅಂತ ಯಾಕಂತಾರಂದ್ರೆ, ಒಂದು ಸ್ವರ ತಪ್ಪಿದ್ರು ಅರ್ಥ ಉಲ್ಟಾ ಆಗ್ತಿರ್ತದೆ. ಭಾರೀ ಸಂಪತ್ತು ಬರ್ಲಿ ಅಂತ ಶ್ರೀ ಸೂಕ್ತ ಅನ್ನುವ ಸ್ವರ ತಪ್ಪಿಟ್ರೆ ಅಂದ್ರೆ ಇದ್ದು ಸಂಪತ್ತು ಹೋಗ್ತದೆ ನೋಡ್ರಿ ಹಣೆಬಾರಕ್ಕೆ. ಹಿಂಗಾಗಿ ಬಹಳ ವೇದಗಳನ್ನು ಹೇಳಬೇಕಾದಾಗ ಬಹಳ ಜಾಗರೂಕವಾಗಿ ಅದನ್ನು ಸಸ್ವರವಾಗಿ ಹೇಳುವಂತಹ ಪದ್ಧತಿ ಅದು ಬಂದಿದೆ.
ಅಸ್ವರವಾಗಿ ಹೇಳಬಹುದು, ಅಪಸ್ವರ ಮಾತ್ರ ಹೇಳಬಾರ್ದು. ತಪ್ಪು ಸ್ವರ ಅಂತೂ ಹೇಳಬಾರ್ದು. ಇವನು ಹಂಗೆ ಅಲ್ಲಿ ಹೇಳಿದ್ದಕ್ಕೆ ಏನಾಗ್ಬಿಡ್ತು ಅಂದರೆ ಇಂದ್ರನಿಂದಲೇ ಸಾಯುವಂತಹ ವೃತ್ರಾಸುರ ಯದ್ಯಪಿ ಬಹಳ ಭಯಂಕರನಾದಂತಹ ದೈತ್ಯ ಆದರೂ ಕೊನೆಗೆ ಸಾಯಬೇಕಾದದ್ದು ಇಂದ್ರದೇವರಿಂದ ಸಾಯಬೇಕಾಯಿತು. ಅವನು ಅಂತಹ ಒಂದು ಮಗ ಅಲ್ಲಿ ಹುಟ್ಟಿದ್ದಾನೆ ತ್ವಷ್ಟ್ರಾದಿತ್ಯನಿಂದ. ಆವಾಗ ದೇವತೆಗಳೆಲ್ಲ ಹೋಗಿ ಅವನೇನು ಅಗ್ರಸತ್ತಾನಿ ಕತ್ಸ್ನಶಃ, ಎಷ್ಟೆಲ್ಲ ದೇವತೆಗಳು ಬಂದು ತಮ್ಮ ಆಯುಧವನ್ನ, ವಾಯುದೇವರು ಬಂದು ಅರ್ಥಾತ್ ಅಗ್ನಿ ಬಂದು ಅಗ್ನ್ಯಸ್ತ್ರವನ್ನು ಹಾಕಿದ, ವರುಣ ಬಂದು ವಾರಣಾಸ್ತ್ರವನ್ನು ಹಾಕಿದ, ಪ್ರವಾಹ ವಾಯು ಬಂದು ವಾಯುವಸ್ತ್ರವನ್ನು ಹಾಕಿದ, ಎಲ್ಲ ಅಸ್ತ್ರಗಳನ್ನ ನಿಗೀರ್ಣ ಅಗ್ರಸತ್ ನುಂಗಿ ಕೂತು ಬಿಟ್ಟನಂತು ವೃತ್ರಾಸುರ. ಅಷ್ಟು ಭಯಂಕರಿದ್ದ, ಭಾರಿ ಭಯಂಕರಿದ್ದ. ತ್ವಷ್ಟ್ರಾದಿತ್ಯನ ತಪಸ್ಸಿನ ಫಲವಾಗಿ ಹುಟ್ಟಿದ್ದವ. ಹಿಂಗಾಗಿ ಇದು ಏನು ಮಾಡೋಣ ಅಂತ ದೇವತೆಗಳೆಲ್ಲ ಅವರು ವೈವಂಬರಾಜ್ಞ ಕ್ಷಿತಯಸ್ತ್ರಿಲೋಕ ಬ್ರಹ್ಮಾದಯೋ ವಯಮುದ್ವಿಜಂತಃ ಹರಾಮಯಸ್ಮೈ ಬಲಿಮಂತಕೋಸೌ ಬಿಭೇತಿ ಯಸ್ಮಾದರಣಂತತೋ ನಃ. ಭಗವಂತನಿಗೆ ಅವರು ಶರಣು ಹೋಗ್ತಾರೆ. ವಯುನ ಅಂತಂದ್ರೆ ಏನಪ್ಪ? ಬಂಧನ, ಹಗ್ಗ ಅಂತ ಅರ್ಥ. ನಮ್ಮೆಲ್ಲರನ್ನ ಬ್ರಹ್ಮಾದಿ ದೇವತೆಗಳನ್ನು ಕೂಡ ಹಗ್ಗದಿಂದ ಬಂಧನದಲ್ಲಿ ಕಟ್ಟಿ ಹಾಕುವ ಸಾಮರ್ಥ್ಯ ಇದ್ದಂತಹ ಹೇ ಭಗವಂತ, ಎಲ್ಲ ಲೋಕಪಾಲಕರು ನಿನಗಿವತ್ತು ಶರಣ ಬಂದೀವಪ್ಪ. ನೀನು ಪೂರಾ ಸ್ವಯಂಭೂರಪಿ ಸುಮ್ಮನೆ ಹೇಳಿಗತ್ತಿಲ್ಲ ಬ್ರಹ್ಮದೇವರನ್ನು ಕಟ್ಟಿ ಹಾಕ್ತಾನಂತ. ಹಿಂದ್ಕ ಆಗೇದಿದು ಸೃಷ್ಟಿ ಕಾಲದೊಳಗ ಬ್ರಹ್ಮದೇವರಿಗೂ ಭಯ ಬಂದಾಗ ಭಗವಂತ ಅಜ್ಞಾನ ಭಯಗಳು ಬಂದಾಗ ತಪ ಅಂತ ಆದೇಶ ಮಾಡಿ ಅವರ ಅಜ್ಞಾನ ಪರಿಹಾರ ಮಾಡಿದ್ದನ್ನು 2ನೇ ಸ್ಕಂದದೊಳಗೆ ಕೇಳಿರಿ. ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ ನೋಡ್ರಿ, ಭಯಾದಿಕಾ ಭವಂತೀವ. ಭಯಾದಿಗಳನ್ನ ಬ್ರಹ್ಮದೇವರು ತೋರಿಸ್ತಾರೆ. ಅವರಿಗೆ ನಿಜವಾಗಿ ಭಯ ಇಲ್ಲ, ಯಾಕಂದ್ರೆ ಎಲ್ಲಾ ಕಾಲಕ್ಕೂ ಅಪರೋಕ್ಷ ಜ್ಞಾನ ಇರೋದರಿಂದ ಅವರಿಗೆ ಭಯ ಅನ್ನೋದಿಲ್ಲ. ಆದರೆ ಅಜ್ಞಾನಂಚ ಚತುರ್ವಾರಂ ದ್ವಿವಾರಂ ಭಯಮೇವಚ. ಬ್ರಹ್ಮದೇವರದ ವೈಶಿಷ್ಟ್ಯ ತಿಳ್ಕೊಳ್ರಿ. ಇಡೀ ತಮ್ಮ 100 ವರ್ಷದ ಆಯುಷ್ಯ, ಅವ್ರ 100 ವರ್ಷದ ಆಯುಷ್ಯ ಅಂದ್ರೆ ಎಷ್ಟು ದೊಡ್ಡದು ಅಂತ ಗೊತ್ತಿರ ನಿಮಗೆ. ಒಂದು ಕಲ್ಪನೆ ಅಂದ್ರೆ, ಒಂದು ಹಗಲಂದ್ರೆ ಎಷ್ಟು 14 ಮನ್ವಂತರ ಕಳಿಬೇಕು. ಅಷ್ಟು ತಮ್ಮ 100 ವರ್ಷದ ಆಯುಷ್ಯದೊಳಗೆ 4 ಸಲ ಅವರಿಗೆ ಭಯ ಬರ್ತದಂತ, 2 ಸಲ ಅಜ್ಞಾನ ಬರ್ತದಂತ. ನಮ್ಗೆ ಹೆಂಗೆ ದಿವಸದಾಗ 2 ಸಲ 1-2 ಕ್ಷಣ ದೇವರ ಬಗ್ಗೆ ಕರೆಕ್ಟ್ ಜ್ಞಾನ ಇರ್ತದಲ್ಲ, ಹಂಗವ್ರಿಗೆ ಇಡೀ ಜೀವನದಾಗ 2 ಸಲ ಅಜ್ಞಾನ ಬರ್ತದೆ, 4 ಸಲ ಭಯ ಬರ್ತದೆ. ಏನ್ರಿ? ಶೋಕೋಪಿತಾವನ್ನ ಅನ್ಯತ್ರ ಕದಾಚಿತ್ ಬ್ರಹ್ಮಣವಯತ್. ದುಃಖ ಅಂತೂ ಅವರಿಗೆ ಆಗುವುದೇ ಇಲ್ಲ ಅಂತ. ತತ್ರಾಪಿ ಭಗವತ್ ಪ್ರೀತ್ಯ ಉನ್ನತ್ಯೈ ವಾಸ್ಯ ತದ್ಭವೇ. ಕೇವಲ ಭಗವಂತನ ತಾವು ಸರ್ವೋತ್ತಮರಲ್ಲ ಅಂತನ್ನುವುದನ್ನ ಅಲ್ಲಿ ವ್ಯಕ್ತಪಡಿಸಲಿಕ್ಕೆ ಅಷ್ಟೊಂದು ಭಯ ಅಜ್ಞಾನಗಳನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ತಾವು ಒಬ್ಬ ಜೀವರು ಅಂತನ್ನುವುದನ್ನ ಅಲ್ಲಿ ತೋರಿಸಲಿಕ್ಕೆ ಅದಿದ್ದಂಥದ್ದು ಅಂತ ನಾವು ಹೇಳ್ತಾ ಇದ್ದೇವೆ. ಹೀಗೆ ಆ ಬ್ರಹ್ಮದೇವರನ್ನೂ ನೀನು ಕಟ್ಟಿ ಹಾಕ್ತೀಯ ಸ್ವಾಮಿ. ಹಾಗಾಗಿ ನಮ್ಮನ್ನ ಈ ವೃತ್ರಾಸುರನ ಭಯದಿಂದ ನಮ್ಮನ್ನು ಉದ್ಧಾರ ಮಾಡುವಂತ ದೇವತೆಗಳು ಬಂದು ಕೇಳಿಕೊಂಡ್ರೆ ಆ ಪಶ್ಚಿಮ ದಿಕ್ಕಿನಲ್ಲಿ ಭಗವಂತ ಶಂಖಚಕ್ರ ಗದಾಧಾರಿಯಾಗಿ ಅವನು ಪ್ರಕಟನಾಗಿ ಬಂದಿದ್ದಾನೆ. ದೃಷ್ಟ್ವಾ ತಮ ಮರ ಸರ್ವೇ ಈಕ್ಷಣ ಆಹ್ಲಾದ ವಿಕ್ಲವಾಹ ದಂಡವತ್ಪತಿತಾ ಭೂಮೌ ಶನೈರುತ್ಥಾಯ ತುಷ್ಟುಭು. ಅಲ್ಲಿ ಆ ಶ್ರೀವತ್ಸ ಕೌಸ್ತುಭ ಇತ್ಯಾದಿ ಲಾಂಛನಗಳನ್ನು ಭಗವಂತ ತೊಟ್ಟು ತಾನು ಅವರಿಗೆ ದರ್ಶನವನ್ನು ಕೊಡ್ತಾನೆ. ಎಲ್ಲರೂ ಅವನ ದರ್ಶನದಿಂದ ಭಾರಿ ಸಂತುಷ್ಟರಾಗಿ ಅಲ್ಲಿ ದಂಡವತ್ ಪ್ರಣಾಮವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಅಲ್ಲಿ ಈ ಭಗವಂತ ಧರಿಸಿದಂಥ 2, ಒಂದು ಶ್ರೀವತ್ಸ ಅನ್ನುವಂಥ ಲಾಂಛನ, ಇನ್ನೊಂದು ಕೌಸ್ತುಭ ಅನ್ನುವಂಥ ಒಂದು ಮಣಿ. ಇವು ಎರಡನ್ನೂ ಹೇಳ್ತಾರೆ. ಶ್ರೀವತ್ಸ ಪ್ರಕೃತಿ ಜ್ಞೇಯ ಬ್ರಹ್ಮಾಕ್ಯ ಕೌಸ್ತುಭ ಪುಮ ಅಂತ. ಶ್ರೀವತ್ಸ ಅಂತನ್ನೋದು ಭಗವಂತ ಲಕ್ಷ್ಮೀದೇವಿಯ ಆವಾಸ ಸ್ಥಾನ ಆಗಿ ಇಟ್ಕೊಂಡಂಥದ್ದು. ಅವನ ಎದೆಯ ಮೇಲೆ, ಅವನ ಹೃದಯದ ಭಾಗದಲ್ಲಿ ಆ ಶ್ರೀವತ್ಸ ಅನ್ನುವಂಥ ಲಾಂಛನ ಅದು ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ ತಿಳ್ಕೊಳ್ಬೇಕು. ಇನ್ನು ಕೌಸ್ತುಭ ಅನ್ನುವಂಥ ಮಣಿಯನ್ನೇನು ಗಲದೊಳಗೆ ಭಗವಂತ ಧರಿಸ್ತಾನೆ, ಇದು ಸಾಕ್ಷಾತ್ ಬ್ರಹ್ಮದೇವರಿಂದ ಇರತಕ್ಕಂಥದ್ದು ಅಂತ ಇವೆರಡಕ್ಕೂ ಅಭಿಮಾನಿಗಳವರು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಭಗವಂತ ಅಲ್ಲಿ ಬಂದು ಪ್ರತ್ಯಕ್ಷನಾದಾಗ ದೇವತೆಗಳು ಮತ್ತೆ ಸ್ತೋತ್ರ ಮಾಡ್ತಾರೆ. ನಮಸ್ತೆ ಯಜ್ಞವೀರ್ಯಾಯ ವಯಸೇ ಉತತೆ ನಮಃ, ನಮಸ್ತೆ ಅಸ್ತು ಚಕ್ರಾಯ ನಮೋಸ್ತು ಪುರುಭೂತಯೇ. ಬಹಳ ಅದ್ಭುತವಾಗಿ ಅವನ ಸ್ತೋತ್ರವನ್ನೆಲ್ಲ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸ್ವಾಮಿ, ವೃತ್ರಾಸುರನ ಭಯದಿಂದ ನಮ್ಮೆಲ್ಲರನ್ನ ನೀನು ಪಾರು ಮಾಡಬೇಕು. ಏವಮೇನಮಪಿ ಭಗವನ್ ಜಹಿತ್ವಾಷ್ಟ್ರಂ ವೃತ್ರಾಸುರಂ ಯದಿ ಮನ್ಯಸೆ. ತ್ವಷ್ಟ್ರಾದಿತ್ಯನ ಮಗನಾದ ಈ ವೃತ್ರಾಸುರ ಇಡೀ ಜಗತ್ತಕ್ಕೆ ಕಂಟಕನಾಗಿದ್ದಾನೆ. ಹಂಸಾಯ ದಭ್ರನೀಲ ನಿಲಯಾಯ ನಿರೀಕ್ಷಕಾಯ ಕೃಷ್ಣಾಯ ಮೃಷ್ಟಯಶಸೆ ನಿರುಪಕ್ರಮಾಯ ಸತ್ಸಂಗ್ರಹಾಯ ಭಗವನ್ ಭವಪಾಂಥ ನಿಜಾಶ್ರಯಾಯ ಶಶ್ವದ್ವರಿಷ್ಠಗತಯೇ ಹರಯೇ ನಮಸ್ತೆ ಅಂತ. ಭವಪಾಂಥ ನಿಜಾಶ್ರಯಾಯ, ಭವವೆಂಬ ಸಂಸಾರವೆಂಬ ಮಾರ್ಗದಲ್ಲಿ ಹೋಗುವಂತಹ ಜನರಿಗೆ ಆಶ್ರಯವನ್ನು ನೀಡುವಂತಹ ಸತ್ಪಾಂಥ ಜನ ಗೇಹಾಯ ನಮೋ ನಾರಾಯಣಾಯತೆ ಅಂತೀವಲ್ಲ. ಸತ್ಪಾಂಥ ಜನ ಗೇಹಾಯ, ಸಜ್ಜನರ ದಾರಿ ಸತ್ಪಾಂಥ.
ಅರ್ಥಾತ್ ಒಳ್ಳೆಯ ದಾರಿಯಲ್ಲಿ ಹೊರಟಂತಹ ಜನರಿಗೆ ಅಲ್ಲಲ್ಲಿ ದಾರಿಯ ಮೇಲೆ ವಿಶ್ರಾಂತಿಗಾಗಿ ಮನೆಗಳಿರ್ತವಲ್ಲ, ದಾರಿ ಹೋಕರಿಗಾಗಿ, ಹಾಗೆ ಒಳ್ಳೆಯ ಮಾರ್ಗದಲ್ಲಿ ಹೊರಟ ಪ್ರತಿಯೊಬ್ಬನಿಗೂ ವಿಶ್ರಾಂತಿ ಗ್ರಹವಾಗಿ ಸಿಗುವಂಥವ ನಮ್ಮ ಭಗವಂತ ಅಂತ. ಭವ ಪಂಥ ನಿಜಾಶ್ರಯಾಯ ಅಂತ ದೇವರಿಗೆ ಹೇಳೋದು. ಹೀಗಾಗಿ ಹೇ ಭಗವಂತ, ನೀನು ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡು ಅಂತ ಪ್ರಾರ್ಥನೆಯಲ್ಲ ಎಲ್ಲ ದೇವತೆಗಳು ಮಾಡಿದಾಗ, ಪ್ರೀತೋಹಂವ ಸುರಶ್ರೇಷ್ಠ ಮಧುಪಾಸ್ಥಾನ ವಿದ್ಯೆಯ, ನನ್ನ ಈ ವಿದ್ಯೆಯಿಂದ ನನ್ನ ಸ್ಮರಣವನ್ನು ಭಕ್ತಿಯಿಂದ ನೀವು ಮಾಡಿದ್ದಕ್ಕೆ ಪ್ರೀತನಾಗಿದ್ದೇನೆ ನಾನು. ಮಘವನ್, ಇಂದ್ರದೇವರೇ, ನಿಮ್ಮ ಕಷ್ಟ ನನಗೆ ಗೊತ್ತಾಗಿದೆ. ಈ ಮತ್ತು ತ್ವಷ್ಟರನ್ನ ಅರ್ಥಾತ್ ಈ ವೃತ್ರಾಸುರನನ್ನು ಏನು ಮಾಡಬೇಕು ಅಂತ ನಿಮಗೆಲ್ಲ ವಿಚಾರ ಮಾಡ್ತಾ ಇದ್ದೀರಿ. ನೀವು ಒಂದು ಕೆಲಸ ಮಾಡಿ. ಏನು? ಇವನು ತ್ವಷ್ಟ್ರಾದಿತ್ಯ ಭಾರಿ ತನ್ನ ತಪಸ್ಸಿನಿಂದ ಈತ ವೃತ್ರಾಸುರನನ್ನು ಹುಟ್ಟಿಸ್ಯಾನ. ಇವ ನಿಮ್ಮ ಕೈಲಿ ಸಾಯೋದು ಖರೆ, ಆದ್ರೆ ತಪಸ್ಸಿಂದೇ ಕಡಿಲಿಕ್ಕಾಗ್ತದೆ, ಬೇರೆ ಯಾವುದೂ ಅದಕ್ಕೆ ಪರಿಹಾರ ಇಲ್ಲ. ಅದಕ್ಕೆ ಯಾವ ಋಷಿ ತಾನು ತನ್ನ ಇಡಿಯಾದ ತಪಸ್ಸನ್ನ ನಿಮಗೆ ಕೊಡ್ಲಿಕ್ಕೆ ತಯಾರಾಗ್ತಾನ ಅಂಥವನ ಕಡೆಗೆ ಹೋಗಿ ನೀವು ಕೇಳ್ರಿ. ಅವನ ದೇಹ ಎಲ್ಲ ತಪಸ್ಸಿನಿಂದ ಪೂರ್ಣ ಸಿದ್ಧ ಆಗಿರ್ಬಿಡ್ಬೇಕು. ಆ ದೇಹದ ಅಸ್ಥಿಗಳನ್ನೇ ನೀವು ತಗೊಳ್ಬೇಕು. ಯಾಕಂದ್ರೆ ತಪಸ್ಸಿನಿಂದ ಪೂತವಾದ ಅಸ್ಥಿಗಳು, ಅಂಥ ಅಸ್ಥಿಯಿಂದ ಒಂದು ಆಯುಧ ಏನಾದರೂ ನಿರ್ಮಾಣ ಆಯ್ತಂದ್ರೆ ಅದರಿಂದ ನೀವು ಇವನನ್ನು ಕೊಲ್ಲಿಕ್ಕಾಗ್ತದೆ ಅಂದಾಗ, ಮಘವನ್ ಯಾತಭದ್ರಂವೋ ದಧ್ಯಂಚಂ ಋಷಿ ಸತ್ತಮಂ ವಿದ್ಯಾ ವ್ರತ ತಪ ಸಾರಂ ಗಾತ್ರಂ ಯಾಚತ ಮಾಚಿರಂ. ನೋಡ್ರಿ, ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಸಮರ್ಥ ಅಪಿ ಯಾಚಂತೆ ದೇವಾ ಮುನ್ಯಾದಿಕಾನ್ ಕ್ವಚಿತ್ ಆಜ್ಞೆಯೈವ ಹರೇಸ್ತೇಷಾಂ ಯಶೋರ್ಥಮಪಿ ನಾನ್ಯಥ. ಆ ಋಷಿಗಳಿಗೆ ಯಶಸ್ಸು ಕೊಡಲಿಕ್ಕೆ, ಭಗವಂತನ ಆಜ್ಞಾ ಪರಿಪಾಲನಾ ಮಾಡಲಿಕ್ಕೆ ತಾವು ಸ್ವಯಂ ಸಮರ್ಥರಾದರೂ ದೇವತೆಗಳು ಋಷಿಗೆ ಹೋಗಿ ಪ್ರಾರ್ಥನಾ ಮಾಡಿದರು ಅಂತಷ್ಟೇ ಹೊರತು ಋಷಿಗಳಿಗೆ ದೇವತೆಗಳೊಳಗೆ ಎಲ್ಲಾರ್ದು ತಪಸ್ಸು ಋಷಿಗಳೊಳಗಿತ್ತು ಅಂತ ಅನ್ನೋದು ಸಾಧ್ಯ ಇಲ್ಲ. ದೇವತೆಗಳ ತಾರತಮ್ಯದಲ್ಲಿ ದೊಡ್ಡವರು, ಅವರಲ್ಲೇ ಎಲ್ಲ ತಪಸ್ಸು ಸ್ಥಿರ ಇರ್ತದೆ. ಆದ್ರೆ ದಧೀಚಿ ಋಷಿಗಳಿಗೆ ಹೋಗಿ ನೀನು ಅವರ ಇಡೀ ವಿದ್ಯಾ ವ್ರತ ತಪಸ್ಸಿನ ಸಾರ ಅವರ ಅಸ್ಥಿಗಳೊಳಗದ, ಆ ಅಸ್ಥಿಯನ್ನ ನೀನು ಕೇಳಿದಿ ಅಂತಂತಂದ್ರೆ ನಿನಗದರಿಂದ ಆಗುವಂತಹ ಒಂದು ಆಯುಧ, ಅದೇ ಇಂದ್ರದೇವರ ವಜ್ರಾಯುಧ. ದಧೀಚಿ ಋಷಿಗಳ ಅಸ್ಥಿಯಿಂದ, ಬೆನ್ನು ಮೂಳೆಗಳಿಂದ ಆದಂತಹ ದಿವ್ಯವಾದಂತಹ ಆಯುಧ ಅದು. ಅದನ್ನು ನೀವು ತೆಗೆದುಕೊಂಡು ವೃತ್ರಾಸುರನನ್ನು ಕೊಲ್ಲಬಹುದು ಅಂತ ಭಗವಂತ ಹೇಳ್ತಾನೆ. ಭಗವಂತನ ಆಜ್ಞೆ ಅಂತನ್ನೋದಕ್ಕೆ ಅವರು ಆ ದಧೀಚಿ ಋಷಿಗಳ ಆಶ್ರಮಕ್ಕೆ ಅಂತ ಎಲ್ಲಾ ದೇವತೆಗಳು ಬಂದಾರೆ. ಬಂದು ಮೋದಮಾನ ಉವಾಚೇದಂ ಪ್ರಹಸನ್ನೇವ ಭಾರತ. ಹೆಂಗೆ ಕೇಳಿದ್ರಿ? ಒಂದು ಸ್ವಲ್ಪ ನಿಮ್ಮದು ಒಂದೇನೋ ಒಂದು 100 ರೂಪಾಯಿ ಕೊಡ್ರಿ ಅಂತಂತಂದ್ರೆ ಕೊಡ್ಬೋದು, ಒಂದು ದಿವಸ ಊಟಕ್ಕೆ ಹಾಕ್ರಿ ಅಂತಂದ್ರೆ ಹಾಕ್ಬೋದು. ನಿಮ್ಮ ಬೆನ್ಮೂಳಿ ತೆಗೆದುಕೊಡ್ರಿ ಅಂತಂತಂದ್ರೆ ಯಾವ ಕೊಡ್ತಾನೆ? ನೀವೊಂದು ಸ್ವಲ್ಪ ಇವತ್ತು ನೀವು ಸಾಯಬೇಕು, ನಿಮ್ಮಿಂದ ಒಂದು ಬೆನ್ಮೂಳಿ ತೊಗೊಂಡು ನಾವೆಲ್ಲ ಮತ್ತು ಇದನ್ನು ಮಾಡ್ಕೊಳ್ತೀವಿ ಅಂತ ಹಿಂಗೆ ಯಾರು ಒಪ್ಲಿಕ್ಕಾಗ್ತದೆ? ಅಂತೂ ಒಪ್ಪಿದ್ರು, ಒಪ್ತಾರೆ ಅಂತ ಅಂದುಕೊಂಡು ಅವರು ಅಲ್ಲಿ ಹೋಗಿ ಕೇಳ್ತಾರೆ, ನಮಗೆ ಭಗವಂತ ಆಜ್ಞೆ ಮಾಡ್ಯಾನ, ನೀವು ನಮಗೆ ನಿಮ್ಮ ಅಸ್ಥಿಗಳನ್ನು ತೆಗೆದುಕೊಡಬೇಕು. ಏನನ್ಬಹುದು? ದಧೀಚಿ ಋಷಿಗಳು ಏನಂತಾರಂತನ್ನುವಂತಹ ಕುತೂಹಲ ಎಲ್ಲರೊಳಗೂ ಇದ್ದಂತಹ ಸಂದರ್ಭದೊಳಗೆ ಅಲ್ಲೇ ಅವರು ಹೇಳಿದ್ರಂತ, ಜನ್ಮ ಮೃತ್ಯು ಇವು ಯಾವೂ ಕೂಡ ನಿಮ್ಮ ಕೈಯೊಳಗೆ ಇರಲಾರ್ದಂಥದ್ದು. ಜಿಜೀವಿಷೋಣಾಂ ಜೀವಾನಾಂ ಆತ್ಮ ಪ್ರೇಷ್ಠ ಇಹೇಪ್ಸಿತಃ ಕ ಉತ್ಸಹೇತ ತಂ ದಾತುಂ ಭಿಕ್ಷಮಾಣಾಯ ವಿಷ್ಣವೇ. ಜೀವಂತ ಇರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ಅತ್ಯಂತ ಪ್ರೀತಿ ಪಾತ್ರವಾದದ್ದೇ ತನ್ನ ಆತ್ಮ, ತನ್ನ ದೇಹ. ಅದನ್ನ ಯಾರು ಕೊಡ್ಲಿಕ್ಕೆ ವಿಚಾರ ಮಾಡ್ತಾರ? ಯಾರು ಅದನ್ನು ಕೊಡಬಹುದು? ನೂನಂ ಸ್ವಾರ್ಥಪರೋ ಲೋಕೋ ನವೇದ ಪರಸಂಕಟಂ ಯದಿ ವೇದನ ಯಾಚೇತ ನೇತಿನಾಹ ಯದೀಶ್ವರ. ದೇವತೆಗಳು ಹೋಗಿ ಎಷ್ಟು ಚಂದ ಕೇಳ್ತಾರ್ರಿ ದಧೀಚಿ ಋಷಿಗಳಿಗೆ, ಸ್ವಾಮಿ ಇಡಿಯಾದ ಲೋಕ ಇವತ್ತು ಸ್ವಾರ್ಥಪರ. ಯಾರು ತಮಗಾಗಿ ಇನ್ನೊಬ್ಬರಿರ್ಲಿ ಅಂತಾರೆ ಹೊರತು ಇನ್ನೊಬ್ಬರಿಗಾಗಿ ತಮ್ಮದೇನೋ ಒಂದು ಬಿಟ್ಟು ಕೊಡಲಿಕ್ಕೆ ಯಾರೂ ತಯಾರಾಗುವುದಿಲ್ಲ. ಆದ್ರೆ ನಮಗೇ ಸಾಧ್ಯತ್ತು ಅಂತಂತಂದ್ರೆ ನಾವೇ ಇವತ್ತು ಲೋಕೋಪಕಾರ ಮಾಡ್ತಿದ್ವಿ. ಭಗವಂತ ಏನು ಆಜ್ಞಾ ಮಾಡ್ಯಾನ ಅಂದ್ರೆ,
ಇದು ನಿಮ್ಮ ಕೈಯಾಗಿಂದಲ್ಪ, ಇದು ದಧೀಚಿ ಋಷಿಗಳೇ ಮಾಡ್ಬೇಕಂದ್ರೆ ಅಷ್ಟೇ ಸಾಧ್ಯದ ಇದು ಅಂತ ನಮಗೆ ಹೇಳಿ ಕಳಿಸ್ಯಾನ. ಹೇಳಿದ್ದು ಖರೇ ಇತ್ರಿ. ಆದ್ರೆ ದೇವತೆಗಳು ದಧೀಚಿ ಋಷಿಗಳು ಬಹಳ ಚಂದವಾಗಿ ಹೇಳ್ತಾರೆ. ದೇವರೇನು ಹೇಳ್ಯಾನಂದ್ರೆ, ಇದು ನಿಮ್ಮಿಂದ ಆಗೋ ಕೆಲಸ ಅಲ್ಲ, ದಧೀಚಿ ಋಷಿಗಳ ಅಂಥ ತಪಸ್ಸಿದ್ಧಿ ಇದ್ದವರಿಂದೇ ಇದಾಗಬೇಕು ಅಂತ ಹೇಳ್ಯಾನ. ಯೋ ಧ್ರುವೇಣ ಆತ್ಮನ ನಾಥ ನ ಧರ್ಮಂ ನ ಯಶಪ್ಪುಮಾನ್ ಈಹೇತ ಭೂತದಯ ಸ ಶೋಚ್ಯ ಸ್ಥಾವರೈರ. ಮತ್ತು ನೀವು ನಿಮ್ಮ ಈ ಅಸ್ಥಿ ತೆಗೆದು ಕೊಡ್ತೀರೇನು? ಭಾಳ ನಯವಾಗಿ ಕೇಳಿದ್ರು ದಧೀಚಿ ಋಷಿಗಳಂದ್ರಂತ. ಅಹೋ ದೈನ್ಯಂ ಅಹೋ ಕಷ್ಟಂ ಪಾರಕ್ಕೈ ಕ್ಷಣಭಂಗುರೈ ಎನ್ನೋಪಕುರ್ಯಾದ ಅಸ್ವಾರ್ಥೈ ಮರ್ತ್ಯ ಸ್ವಜ್ಞಾತ ವಿಗ್ರಹೈ. ಎಂಥ ಕಷ್ಟ, ಎಂಥ ಒಂದು ಪರಿಸ್ಥಿತಿ ಇದು ಅಂದ್ರೆ ನಾವು ಸಾಯಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೇನು? ಅಲ್ಲ ಅಲ್ಲ, ಅವರು ಹೇಳ್ತಾರೆ ಎಂಥ ಕಷ್ಟದ ಪರಿಸ್ಥಿತಿಯ ಬಗ್ಗೆ ನೀವು ಹೇಳಲಿಗತ್ತೀರಿ. ಅಲ್ಲ, ಮಂದಿ ತಾವು ಉಪಕಾರ ಮಾಡ್ಲಿಕ್ಕೆ ಒಲ್ಲೆಂತಾರ? ದಧೀಚಿ ಋಷಿಗಳು ಹಂಗೆ ಕೇಳಲಿಗತ್ತಾರ. ತಾವು ಜೀವ ಇಲ್ಲಿ ಪಡೆದುಕೊಂಡು ದೇವರಿಂದ ತಾವಿಲ್ಲಿ ದೇಹ ಪಡ್ಕೊಂಡು ಬಂದದ್ದೇ ಇನ್ನೊಬ್ರಿಗೆ ಉಪಕಾರ ಮಾಡ್ಲಿಕ್ಕೆ. ನೋಡ್ರಿ ಅವ್ರ ಲೆಕ್ಕ ಹೆಂಗದ ದಧೀಚಿ ಋಷಿಗಳದು. ಸ ಜಾತೋ ಏನ ಜಾತೇನ ಯಾತಿ ದೇಶ ಸಮುನ್ನತಿಂ ಪರೋಪಕಾರಾಯ ಸತಾಂ ವಿಭೂತಯ. ಸಜ್ಜನರು ತಾವು ಹುಟ್ಟಿ ಬಂದದ್ದೇ ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥ ಒಂದು ಕರ್ತವ್ಯವನ್ನು ದೇವರವರಿಗೆ ಕೊಟ್ಟು ಕಳಿಸ್ತಾನೆ. ಅಂಥದ್ದು ಇವತ್ತು ಮಂದಿ ಪರೋಪಕಾರ ಮಾಡ್ಲಿಕ್ಕೆ ಬ್ಯಾಡ ಅನ್ಲಿಗತ್ತಾರ ದೇವತೆಗಳೇ. ಇದೆಂಥ ಆಶ್ಚರ್ಯ ಹೇಳಿಗತ್ತೀರ ನೀವು. ಅಲ್ಲ, ನೀವು ಅಂಥದ್ದು ಕೇಳಿರೇನ್ರಿ? ಜೀವ ಕೇಳಿರಿ, ಒಂದು ದೇಹ ಕೇಳಿರಿ ನೀವು ಅಷ್ಟೇ. ಏನು ಈ ದೇಹ ಹೋತು ಅಂತಂತಂದ್ರೆ ಏನು ನನ್ನ ಆತ್ಮ ಅದು ಹೋಗ್ತದೋ? ಇನ್ನೊಂದು ದೇಹ ನನಗೆ ಬರುವುದೇ ಇಲ್ಲೋ? ಅದು ಕೂಡ ನಿಮ್ಮಂಥ ನಮ್ಮ ಇಂದ್ರಿಯಗಳಲ್ಲಿ ಧರ್ಮ ಪ್ರೇರಕರಾಗಿ ನಿಂತು ನಮ್ಮಿಂದ ಎಷ್ಟು ದಿನ ಧರ್ಮ ಮಾಡಿಸಿ ನಮ್ಮ ಮೇಲೆ ಅನಂತ ಉಪಕಾರ ಮಾಡಿದ ದೇವತೆಗಳು ಬಂದು ಪ್ರತ್ಯುಪಕಾರವನ್ನು ಕೇಳಲಿಗತ್ರ ಮಾಡ್ಲಾರ್ದಂಥವ ಯಾವಿರ್ಬೇಕ್ರಿ ಅವ? ದಧೀಚಿ ಋಷಿಗಳು ಹಿಂಗೆ ಮಾತಾಡ್ಲಿಗತ್ತರು. ದೇವತೆಗಳಿಗೆ ಆಶ್ಚರ್ಯ ಆಯ್ತಂತ. ಭಗವಂತನ ವಿಭೂತಿ ಎಷ್ಟು ವಿಚಿತ್ರ ಅದ. ಎಂಥವರಲ್ಲಿ ಎಂಥೆಂಥ ವಿಭೂತಿಯನ್ನು ಸನ್ನಿಧಾನವನ್ನು ಭಗವಂತ ತುಂಬಿರ್ತಾನೆ. ಋಷಿಗಳೊಳಗೆ ಎಷ್ಟು ಪರೋಪಕಾರ ಬುದ್ಧಿಯನ್ನು ತುಂಬಿ ಭಗವಂತ ಪರೇ ಭಗವತಿ ಬ್ರಹ್ಮಣಿ ಆತ್ಮಾನಂ ಸನ್ನಯನ್ ಪೂರ್ಣ ತಾವು ಆ ದಧೀಚಿ ಋಷಿಗಳ ಧ್ಯಾನಕ್ಕಂತ ಕೂತು ತಮ್ಮ ಪ್ರಾಣವನ್ನು, ನೀವೆಲ್ಲ ಕೇಳಿರಲ್ಲ ಎರಡನೇ ಸ್ಕಂದದಲ್ಲಿ ಹೆಂಗೆ ಮೂಲಾಧಾರ ಚಕ್ರದಿಂದ ತಾವು ಸುಷುಮ್ನಾ ನಾಡಿಯಿಂದ ಪ್ರಾಣೋತ್ಕ್ರಮಣ ಮಾಡಬೇಕು ಅಂತ, ಆ ರೀತಿಯೊಳಗೆ ತಾವೇ ಯೋಗ ಧ್ಯಾನದಲ್ಲಿ ಕೂತು ಪ್ರಾಣವನ್ನ ಉತ್ಕ್ರಮಣ ಮಾಡಿ ಈ ದೇಹದಿಂದ ನೀವು ಮುಂದೆ ವಜ್ರಾಯುಧವನ್ನು ಮಾಡಿಕೊಳ್ಳ್ರಿ ಅಂತ ಪೂರ್ಣ ಇಂದ್ರದೇವರಿಗೆ ತಮ್ಮ ದೇಹವನ್ನೇ ಸಮರ್ಪಿಸಿ ಈ ತ್ಯಾಗವನ್ನ ಪ್ರಾಯ ಯಾರೋ ಮಾಡ್ಲಿಕ್ಕೆ ಸಾಧ್ಯ ಇಲ್ರಿ. ಯಾರು ಮಾಡ್ತಾರೆ ಹೇಳ್ರಿ? ನಿಮ್ದೊಂದು ಕಿಡ್ನಿ ಕೊಡ್ರಿ ಅಂತ ಸುಮ್ಮನೆ ಯಾವ ಬಂದು ಹೊರಗೆ ಅಂತ ಕೇಳಿದ ಅಂತಂದ್ರೆ ಕೊಡ್ತೀವೇನು? ಒಂದು ಬಾಟ್ಲಿ ರಕ್ತ ಕೊಡ್ರಿ ಅಂತ ಕೇಳಿದ್ರೆ ದೊಡ್ಡದಿರ್ತದೆ, ಅದನ್ನು ಕೊಡ್ತಾರ ಪಾಪ, ಅದೇ ದೊಡ್ಡದು. ಅಂಥದ್ದು ಇಡೀ ನಿಮ್ಮ ಜೀವ, ನಿಮ್ಮ ಸ್ಪೈನಲ್ ಕಾರ್ಡ್ ಅದನ್ನೇ ಕಿತ್ತಿಕೊಟ್ಟು ಬಿಡ್ರಿ ಅಂತ ಹೇಳಿದ್ರೆ ಕೊಡ್ತಾರ. ಅವ್ರು ಉಲ್ಟಾ ವಿಚಾರ ಮಾಡ್ಲಿಗತ್ತಾರ. ಕೊಡಂಗಿಲ್ಲ ಅನ್ನೋರು ಎಂಥವ್ರ ಮಂದಿ ಅವರು ಅಂತ ಅವ್ರು ಕೇಳಿಗತ್ತಾರ. ನಮಗೆ ನಾವು ಎಂಥವ್ರು ಅಂತ ನಮ್ಮನ್ನು ನೋಡಿದ್ರೆ ಪಾಪ ಅದನ್ನು ಅಂತಿರಲಿಲ್ಲ, ಅವರು ನಮ್ಮನ್ನು ನೋಡಿಲ್ಲ, ಏನು ಮಾಡೋದು. ಅಂತೂ ಅಥೇಂದ್ರೋ ವಜ್ರಮುದ್ಯಮ್ಯ ನಿರ್ಮಿತಂ ವಿಶ್ವಕರ್ಮಣ. ವಿಶ್ವಕರ್ಮ ಅವರ ಆ ದಧೀಚಿ ಋಷಿಗಳ ಆ ಅಸ್ಥಿಯನ್ನು ತೆಗೆದುಕೊಂಡು ಅವನು ವಜ್ರಾಯುಧವನ್ನು ಆಗಿಂದಾಗ ಅವನಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾನೆ. ವೃತ್ರಾಸುರನ ಸಂಹಾರಕ್ಕೆ ಆ ವಜ್ರಾಯುಧವನ್ನು ತಗೊಂಡು ನಮ್ಮ ಇಂದ್ರದೇವರು ಹೊರಟ್ರಂತೆ. ತ್ರೇತಾಮುಖೆ ಯಾವಾಗಾಯ್ತು ಇದೆಲ್ಲ? ತ್ರೇತಾಮುಖದಾಗ ಆಯ್ತು ಅಂತ ಸತಧರ್ಮ ತೀರ್ಥರು ಬರ್ತಾರೆ. ತ್ರೇತಾಯುಗಾರಂಭೆ ಅಂತ, ತ್ರೇತಾಯುಗದ ಆರಂಭ ಅಂತ ತಿಳ್ಕೊಳ್ರಿ. ತ್ರೇತಾಯುಗದ ಮುಖದಾಗ ಆತಂದ್ರೆ ಏನು ಬೇರೆ ಏನ್ರಿ ತಿಳ್ಕೊಬೇಡ್ರಿ ಅಂತ. ನರ್ಮದಾ ನದಿಯ ತೀರದೊಳಗೆ ಒಂದು ಘೋರವಾದ ಯುದ್ಧ ಪ್ರಾರಂಭವಾಯಿತು ವೃತ್ರಾಸುರ ಮತ್ತು ಇಂದ್ರದೇವರಿಗೆ. ಎಲ್ಲ ದೈತ್ಯರು ಬಂದು ನಾವು ದೈತ್ಯರದು ಲಿಸ್ಟ್ ಕೊಟ್ಟಾರ್ರಿ. ಮತ್ತೆ ನೋಡ್ರಿ, ನಮುಚಿ, ಶಂಬರ, ಅನರ್ವಾದ್, ವಿಮೂರ್ಧ, ವೃಷಭ, ಅಂಬರ, ಹಯಗ್ರೀವ, ಶಂಕುಶಿರ, ವಿಪ್ರಚಿತ್ತಿ, ಅಯೋಮುಖ, ಪುಲೋಮ, ವೃಷಪರ್ವ, ಪ್ರಹೇತಿ, ಹೇತಿ, ಉತ್ಕಚ, ವ್ಯೋಮಕೇಶ, ವಿರೂಪಾಕ್ಷ, ಕಪಿಲ, ವಿಭಾವಸು, ಇಲ್ವಲ, ಬಲ್ವಲ, ದಂದಶೂಕ, ವೃಷಧ್ವಜ, ಕಾಲನಾಭ, ಮಹಾನಾಭ, ಭೂತಸಂತಾಪನ, ವೃಕ. ಇವರೆಲ್ಲ ಯಾರ್ರೀ? ಇವರೆಲ್ಲ VIP ರಾಕ್ಷಸರು. ಸಾಮಾನ್ಯರಲ್ಲೆಲ್ಲರೂ ಒಬ್ಬರಿಗಿಂತ ಒಬ್ಬರು ಭಾರಿ ಭಾರಿ ವರ ಪಡ್ಕೊಂಡು ಬಂದವರು ಇವರೆಲ್ಲ. ಇಂಥ ರಾಕ್ಷಸರ ದಂಡು ಕಟ್ಕೊಂಡು ಬಂದವ ವೃತ್ರಾಸುರ. ಯುದ್ಧ ಆಡ್ತಾರಂತ ಬರ್ರಿ ಅಂತ ಹೇಳಿ ಶೂಲೈಹಿ, ಪರಶ್ವದೈಹಿ, ಖಡ್ಗೈಹಿ, ಏನ್ ಬೇಕಾದ ಕೈಗೆ ಸಿಕ್ಕತ್ತು ಆಯುಧ. ಆಯುಧ ತಗೊಂಡು ಎಲ್ಲರೂ ಜೋರಾಗಿ ಅಲ್ಲೇ ಯುದ್ಧಕ್ಕೆ ಅಂತ ಬಂದ್ರ ದೇವತೆಗಳಿಗೆ ಈಗ ಬಲ ಇತ್ತು. ಹಾಗಾಗಿ ಸರ್ವೇ ಪ್ರಯಾಸ ಭವನ್ ವಿಮೋಘ ಕೃತ ದೇವಗಣೇಶು ದೈತ್ಯೈ. ಎಲ್ಲ ಇವರ ಪ್ರಯಾಸಗಳನ್ನು ದೇವತೆಗಳು ಪೂರ್ಣ ನಗಣ್ಯ ಮಾಡಿ ಪ್ರಯುಕ್ತ ಋಷತಿ ರೂಕ್ಷವಾಚ. ಹೆಂಗಾಯ್ತು ಅನ್ಲಿಕ್ಕೆ ಭಾಗವತ್ ಭಾಳ ಚಂದ ಎಕ್ಸಾಂಪಲ್ ಕೊಡ್ತದೆ. ಅವ್ರು ಮಾಡಿದಂಥ ಎಲ್ಲ ಪ್ರಯಾಸ ವ್ಯರ್ಥ ಆಯಿತು ಅಂತ ಹೇಳ್ಬೇಕಾಗತ್ತೆ.
ದೈತ್ಯರು ಏನು ಪ್ರಯಾಸ ಮಾಡಿದ್ರು ವ್ಯರ್ಥ ಆಯ್ತು, ದೇವತೆಗಳು ಎಲ್ಲವನ್ನ ಗೆದ್ರು ಅಂತ. ಹೆಂಗಾಯ್ತು ಅಂತಂದ್ರೆ, ಮಹಾತ್ಮರ ಮುಂದೆ ಹೋಗಿ ಕೆಟ್ಟ ಮಾತುಗಳನ್ನ ಆಡಿದ್ರೆ ಹೆಂಗ ಅವ್ರಿಗೆ ಏನೇನೇನೇನೂ ಫರಕ್ ಬೀಳಂಗಿಲ್ಲೋ ಹಂಗಾಯ್ತು ಅಂತ. ಅಂದ್ರೆ ಯಾರೋ ಕೆಟ್ಟ ಮಾತಾಡಿದ್ರೆ ನಮಗಿನ್ನ ಫರಕ್ ಬೀಳ್ಲಿಗತ್ತದಂತಂದ್ರೆ ನಾವಿನ್ನ ಆ ಲೆವೆಲ್ ಮುಟ್ಟಿಲ್ಲ ಅಂತ. ಕ್ಷುದ್ರೈ ಪ್ರಯುಕ್ತ ಋಷತಿ ವೃಕ್ಷವಾಚ ಮಹತ್ಸು. ಮಹಾಜನರೊಳಗೆ ಕ್ಷುದ್ರರು ಮಾತಾಡಿದಂತಹ ರೂಕ್ಷವಾದ ಕೆಟ್ಟು ಮಾತುಗಳು, ಚುಚ್ಚು ಮಾತುಗಳು ಅವರಿಗೆ ಏನೇನೇನೇನೂ ಫರಕಾಗುದು. ನೀ ಏನ್ ಮಾತಾಡಪ್ಪ. ಮೊನ್ನೆ ನೀವು ಜಡಭರತನ ಉಪಾಖ್ಯಾನದಲ್ಲಿ ಕೇಳಿದ್ರಲ್ಲ, ಅವರ ರಘುಗಣ ಎಷ್ಟು ಮಾತಾಡಿದ ಪಾಪ, ಬಹಳ ಸ್ವರ್ಗಿ ಕಾಣಿಸ್ತದ, ಬಹಳ ಅದಾತ್ ಕಾಣಿಸ್ತದ, ಇವ್ರಿಗೆ ಏನೇನೇನೇನೋ ವ್ಯತ್ಯಾಸ ಆಗಲ್ಲ. ಹಂಗ ಇವೆಲ್ಲ ಆಯುಧಗಳು ವ್ಯರ್ಥ ಆಗೋದು. ಭಾಗವತ ಎಕ್ಸಾಂಪಲ್ ಕೊಡೋದ್ರಾಗೆ ಸಂದೇಶ ಕೊಟ್ಟು ಹೋಗ್ಬಿಡ್ತು. ನೀವು ಹಿಂಗಿಲ್ಲ, ಹಂಗಂದ್ರೆ ನೀವು ಮಹಾತ್ಮರಲ್ಲ ಅಂತ ತಿಳ್ಕೊಂಬಿಡ್ರಿ ಅಂತ ಸ್ಪಷ್ಟ ಹೇಳಿ ಹೊಂಟದು. ಪಲಾಯನಾಜಿ ಮುಖೇ ವಿಸೃಜ್ಯ ಪತಿಂ ಮನಸ್ತೆ ದಧುರಸ್ತತ್ಸಾರ ದಧುರಸ್ತ ಸಾರ. ಎಲ್ಲ ತಮ್ಮ ಸಾರವನ್ನು ಕಳೆದುಕೊಂಡು ದೇವತೆಗಳ ಮುಂದೆ ಸೋತು ಬೀಳ್ತಾ ಇದ್ದಾರೆ. ಆ ಸಮಯದೊಳಗೆ ವೃತ್ರಾಸುರ ಎದ್ದು ಬಂದ. ಹೇ ವಿಪ್ರಚಿತ್ತೆ ನಮುಚೆ ಪುಲೋಮನ್ ಮಯಾನರ್ವನ್ ಶಂಬರ ಮೇ ಶೃಣಧ್ವಂ. ಕೇಳ್ರಿಲ್ಲೇ, ಜಾತಸ್ಯ ಮೃತ್ಯುರ್ ಧ್ರುವಯೇಶ ಸರ್ವಚಃ. ಹುಟ್ಟಿಗೆ ಅಂತಂದ್ಮೇಲೆ ಸಾಯುವುದು ಅದು ಖಚಿತ ಇರ್ತದೆ. ಪ್ರತಿಕ್ರಿಯಾ ಯಸ್ಯ ನಚೇಹ ಕೃಪ್ತ. ಯುದ್ಧದೊಳಗೆ ಓಡ್ ಹೋಗ್ತಿರ, ನಾಚಿಗೆ ಬರೋದಿಲ್ಲ, ಯಶಸ್ಸಿಲ್ಲ ನಿಮಗ, ಕೀರ್ತಿ ಬೇಡ ನಿಮಗ. ದೋ ಸಮ್ಮತವು ಇಹ ಮೃತ್ಯು ದುರಾಪವು. ನೋಡ್ರಿಪ್ಪ, 2 ರೀತಿಯ ಮೃತ್ಯು, ಅದು ಬರುವುದು ಬಹಳ ಕಷ್ಟ. ಅದು ಬಂದ್ರೆ ಭಾರಿ ಯಶಸ್ಸು. 2 ರೀತಿಯಿಂದ ಸಾಯ್ಬೇಕು ಸತ್ರ. ಏನು? ಯದ್ ಬ್ರಹ್ಮ ಸಂಧಾರಣಯ ಜಿತಾಸುಹು, ಬ್ರಹ್ಮಧ್ಯಾನದಿಂದ ಪ್ರಾಣ ಬಿಡಬೇಕು, ಇದು ಒಂದೇದ್ದು. ಇದು ಇಲ್ಲ ಅಂತಂದ್ರ ಯದ್ ಅಗ್ರಣೀಹಿ ವೀರಶಯೇ ಅನಿವೃತ್ತ, ಯುದ್ಧದೊಳಗ ಪಲಾಯನ ಮಾಡ್ಲಾರ್ದೇನೆ ವೀರಗತಿಯನ್ನಾದ್ರೂ ಪಡಿಬೇಕು. ಇವು 2 ಮೃತ್ಯು ದೇವತೆಗಳಿಗೆ ದೇವರಿಗೆ ಸಮ್ಮತವಾದದ್ದು. ಯಾರು ಮಾತಾಡ್ಲಿಗತ್ತಾರ ಇದನ್ನ? ವೃತ್ರಾಸುರ ಹೇಳಿಗತ್ತನ್ರಿ, ಅವನ್ ಬಾಯಾಗ ಇಂಥದ್ದು ಯಾಕೆ ಬಂತ್ರಿ ಅಂತ ಮುಂದೆ ನೋಡೋಣಂತ. ನೈವಾಗ್ರಹ್ಣನ್ ಭಯತ್ರಸ್ತ ಪಲಾಯನ ಪರಾನ್ರಪ. ನೀವೇನೋ ಎದಕ್ಕೆ ಓಡ್ ಹೋಗ್ತೀರಿ, ಬರ್ರಿ ನಾನಿದ್ದೀನಿ. ಎಲ್ಲ ಜೋರು ಬದರಿದ. ಅವ್ರ ಪಾಪ ಅವ್ರಂದ್ರು, ನೀವು ಇದ್ದೀರ್ ಖರೆ, ನಾವಿರ್ಬೇಕಂದ್ರೆ ನಾವು ಹೋಗ್ಬೇಕಾಗ್ತದ್ರಿ ಅಂದ್ರು. ಪಲಾಯನ ಪರಾಹ, ನಾವು ಓಡ್ ಹೊಂಟವ್ರು, ದೇವತೆಗಳ ಬಲ ನಿನಗೆ ಗೊತ್ತಿಲ್ತಮ್ಮ, ನೀ ಈಗ ಬಂದು. ಅವರೆಲ್ಲ ಏನಿದ್ದಾರ್ರಿ, ಎಕ್ಸ್ಪೀರಿಯನ್ಸ್ಡ್ ರಾಕ್ಷಸರ ಪಾಪ. ಇವ ವೃತ್ರಾಸುರ ಮನೆ ಹುಟ್ಟು ಬಂದ. ಇವ ಅವು ಹೆಂಗಿದ್ದವ್ರಿಗೆ ಸ್ವಲ್ಪ ಆಕ್ಟಿವಿಟಿ ಭಾಳ ಆಕ್ಟಿವ್ ಇರ್ತಾರೆ ನೋಡ್ರಿ. ಇವ ಹಿಂಗಾಗಿ ಭಾಳ ಆಕ್ಟಿವ್ ಇದ್ದಾನೆ. ಅವ್ರಂದ್ರು, ನಾವು ಹಿಂಗೆ ಎಷ್ಟು ಸಲ ಹೊಡ್ಸ್ಕೊಂಡಿಲ್ರಿ ದೇವತೆಗಳ ಕಡೆಯಿಂದ, ನಾವು ಒಂದೇ ಸಲ ನಾವು ಹೊಡ್ಸ್ಕೊಳ್ಳೋದು, ಎಲ್ಲಾರ ಗೇಡ್ ಆಗ್ಯದ ನಮ್ದು ಅಂತ ಹೇಳಿ ಅವರೆಲ್ಲ ಓಡ್ ಹೋದ್ರು ಪಾಪ. ಅಂತೂ ವೃತ್ರಾಸುರ ಮಾತ್ರ ನಿಂತ. ವ್ಯನದತ್ಸು ಮಹಾಪ್ರಾಣೋ ಏನ ಲೋಕ ವಿಜೇತ ಸಹ. ಜೋರಾಗಿ ಶಂಖಧ್ವನಿಯನ್ನ ಮಾಡಿದರೆ ದೇವತೆಗಳು ಮೂರ್ಛಿತರಾಗಿ ಬಿದ್ದರಂತ. ಅಷ್ಟು ಘೋರವಾದಂತಹ ಶಂಖಧ್ವನಿಯನ್ನು ಮಾಡಿದ. ಯದಿವ ಪ್ರಧನೇ ಶ್ರದ್ಧಾ ಸಾರಂವಾ ಕ್ಷುಲ್ಲಕಾ ಹೃದಿ ಅಗ್ರೇ ತಿಷ್ಠತ ಮಾತ್ರಮ್ಮೆ ನಚೇತ್ ಗ್ರಾಮ್ಯ ಸುಖೇ ಸ್ಪೃಹ. ನಿಮಗೇನಾದರೂ ನೀವು ಕ್ಷುಲ್ಲಕವಾದ ಹೃದಯ ನಿಮಗೆ ಇದ್ದಿದ್ದಿಲ್ಲ ಅಂದ್ರೆ, ನೀವು ಮಾಡಿದ್ರೋ ನಿಮ್ಗೆ ಶ್ರದ್ಧಾನೇ ಇತ್ತಂತಂದ್ರೆ ನನ್ನ ಮುಂದೆ ಬಂದು ಯುದ್ಧ ಆಡ್ರಿ ನೀವು. ದೇವತೆಗಳಿಗೆ ಅವನು ಲಲ್ಕಾರ್ ಅಂತಾರಲ್ಲ, ಅವರಿಗೆ ಆಹ್ವಾನವನ್ನು ಕೊಡ್ತಾನೆ. ಎಲ್ಲ ದೇವತೆಗಳು ಕೂಡ ಹಿಂದೆ ಸರಿಯುವಂತಹ ಸಂದರ್ಭದೊಳಗೆ ಇಂದ್ರದೇವರು ಎದುರಿಗೆ ಬರ್ತಾರೆ. ಮಹಾ ಒಂದು ಗದವನ್ನ ಅವನ ಮೇಲೆ ಎಸೀತಾರೆ. ದೊಡ್ಡ ಗದ. ಇನ್ನೇನಾಗ್ತದ ವೃತ್ರಾಸುರಗ ಅಂತ ನೋಡೋದ್ರಾಗ ಅವ ಎಡಗೈಯಾಗಿ ಹಿಡ್ಕೊಂಡು ಕೂತ್ಬಿಟ್ಟದ. ಏನಾಗ್ಲಿಲ್ಲ. ಅಷ್ಟೇ ಅಲ್ಲ, ಅದೇ ಗದ ತಗೊಂಡು ಐರಾವತದ ಗಂಡಸ್ಥಳಕ್ಕೊಮ್ಮೆ ಹೊಡೆದರಿ ಅದು ಬಿದ್ದು ಬಿಡ್ತು. 5 ಸೊಂಡಿಯಿಂದ ರಕ್ತಾಕಾರಿ ಬಿತ್ತಂತ. ಐರಾವತಕ್ಕೆ 5 ಸೊಂಡೆ ಅವ. 5 ಸೊಂಡಿಯಿಂದ ರಕ್ತಾಕಾರಿ ಅದು ಬಿತ್ತು. ಇಂದ್ರದೇವ್ರ ಮ್ಯಾಲೆ ಕೂತವ್ರು ಕೆಳಗೆ ಧವ ಧವ ಬಿದ್ದು ಬಿಟ್ರು ಅವರು. ವೃತ್ರಾಸುರ ಅಂದ, ನನ್ನ ಶಕ್ತಿ ಹಿಂಗದ, ಹಿಂಗಾಗಿ ನೀನು ನಮ್ಮನ್ನ ಅಲ್ಲುಗಳದ ನನ್ನ ಮುಂದೆ ಬರಬೇಡ, ಚಂದಾಗಿ ಬಂದು ಯುದ್ಧ ಆಡು ಅಂತಂದ. ಇಂದ್ರದೇವರು ದಿಷ್ಟ್ಯಾ ಭವಾನ್ ಮೇ ಸಮವಸ್ಥಿತೋ ರಿಪುರ್ ಯೋ ಬ್ರಹ್ಮ ಗುರುಹ ಭ್ರಾತೃಹ ಚ. ನನ್ನ ಹಣೆಬಾರ್ ಕೆಟ್ಟದ ಇಂದ್ರ, ಬ್ರಹ್ಮಹತ್ಯೆ ಮಾಡಿದವನ ಜೊತೆ ಯುದ್ಧ ಆಡಬೇಕಾಗತ್ತೆ ನನಗೆ. ಅವ್ರಿಗೆ ಬೈದು ಬಿಟ್ಟಿವ ಇಂದ್ರದೇವರಿಗೆ. ವಿಶ್ವರೂಪಾಚಾರ್ಯನ್ ಕೊಂದ ನೀನು, ಗುರುದ್ರೋಹಿ. ಭ್ರಾತೃಹ, ನಿನ್ನ ತಮ್ಮನ ಮಗ ಅವ, ಅವನನ್ನು ಕೊಂದಿ ನೀನು. ಅಂತ ನಿನ್ನ ಜೊತೆಗೆ ನನಗೆ ಯುದ್ಧ ಬಂತಲ್ಲಪ್ಪ. ದೇವತೆಗಳಿಗೆ ಅನಿಸ್ಬೇಕು, ಹೌದ್ಲಾ ನಾವೇ ಗಿಲ್ಟ್ ನಮ್ಮೊಳಗೆ ಪ್ರಾಣ ಜಾಗೃತ ಆಗ್ಬೇಕ್ರಿ, ಹಂಗೆ ಮಾತಾಡ್ತಿರ್ತಾರೆ ಕೆಲವರು. ಹಿಂಗಾಗಿ ಇವ ಹೇಳೋದು ಬರೋಬ್ಬರದ ಅಂತ ಅವ್ರಿಗೂ ಅನ್ನಿಸ್ತು ಒಂದು ಸ್ವಲ್ಪ. ಅವಾಗ ಅವರು ಹಿಂಸರದ್ ನಿಂತರು. ಏನು ಮಾಡೋಣ, ಮತ್ತೆ ಇವ್ನು ಹುಡಿಯೋಣ ಬೇಡ ಅಂತ ಅವರೇ ಕನ್ಫ್ಯೂಸ್ ಆಗ್ಬಿಟ್ರಿ ಇಂದ್ರದೇವರು. ಅವಾಗ ಮತ್ತಿವ ಮಾತಾಡ್ಲಿಗತ್ತಾನ್ರಿ. ಸುರೇಶ ಕಸ್ಮಾನ್ ಹಿನೋಷಿ ವಜ್ರಂ ಪುರಸ್ಥಿತೇ ವೈರಿ ನಿಮಯ್ಯ ಮೋಘಂ ಮಾ ಸಂಹಯಿಷ್ಟಾನ ಗದೇವ ವಜ್ರಂ ಸ್ಯಾನ್ನಿಷ್ಫಲಂ ಕೃಪಣಾರ್ಥೇವ ಯಾಂಚ. ಅಲ್ಲೋ, ನನ್ನನ್ನೇ ಕೊಲ್ಲಿಕ್ಕೆ ಅದು ಮತ್ತು ದಧೀಚಿರುಷಿಗಳ ಕಡೆಗೆ ಹೋಗೋದೇನೋ ವಜ್ರಾಯುಧ ಮಾಡ್ಕೊಂಡ್ ಬಂದಿಯಲ್ಲ, ಅದರಿಂದ ಹೊಡಿ ನನಗೆ. ಇಂಥ ಗದಾ ಗಿದ ಎಲ್ಲ ನನ್ನ ಮುಂದೆ ತಾನೇ ಹೇಳಿರ್ತಾನ. ನನ್ನ ಇಂಥ ಗದಾ ಅದೆಲ್ಲ ನಡೆಯುವುದಿಲ್ಲ ನನಗೆ.
ಕೃಪಣಾರ್ಥೇವ ಯಾಂಚ, ಭಾರಿ ಕೃಪಣಾಗಿ ಹೋಗಿ ಬೇಡ್ಕೊಂಡು ಭಿಕ್ಷಾ ಬೇಡ್ಕೊಂಡ್ ಬಂದಿರಲ್ಲ ಋಷಿಗಳ ಕಡೆಗೆ, ಅದನ್ನ ನನ್ನ ಮೇಲೆ ಹಾಕು, ಆವಾಗ ನಿಂದೇನೋ ಕೆಲಸ ಆಗಬಹುದು. ತೇನೈವ ಶತ್ರುಂಜ ಹಿ ವಿಷ್ಣು ಯಂತ್ರಿತೋ ಯಥೋ ಹರಿರ ವಿಜಯ ಶ್ರೀರ್ಗುಣಾಸ್ತತಃ. ನೀನೇ ಗೆಲ್ತಿ ಇಂದ್ರ, ನನಗೆ ಗೊತ್ತದ ತಾನೇ ಹೇಳಿದ ವೃತ್ರಾಸುರ. ಯಾಕ? ಯಥೋ ಹರಿಹಿ, ಭಗವಂತ ನಿನ್ ಕಡೆಗಿದ್ದಾನಪ್ಪ, ನಿನ್ನ ಪಕ್ಷಕ್ಕಿದ್ದಾನ. ಎಲ್ಲಿ ಭಗವಂತನೋ ವಿಜಯ ಶ್ರೀಹಿ ಗುಣಾಹ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯೋ ಭೂತಿ ಧ್ರುವಾನಿ ತಿರುಮ ತಿರುಮ. ಇದೇ ಮಾತನ್ನ ವೃತ್ರಾಸುರ ಹೇಳಿದ. ಭಗವಂತ ನಿನ್ನ ಪಕ್ಷಕ್ಕಿದ್ದಾನೆ ಇಂದ್ರ, ನಿನಗೆ ಗೆಲುವು ಆಗ್ತದ. ಆ ವಜ್ರಾಯುಧ ತಗೊಂಡು ನನಗೆ ಹೊಡಿಪ, ಏನೇನೋ ಬೇರೆ ನೀನು ಸಣ್ಣ ಸಣ್ಣದೆಲ್ಲ ತಂದು ನನಗೆ ಹೊಡಿಲಿಕ್ಕೆ ಹೋಗಬೇಡ. ಹೇ ಭಗವಂತ, ಇವ ದೇವ್ರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬಿಟ್ರಿ ವೃತ್ರಾಸುರ. ಅಹಂ ಹರೇ ತವ ಪಾದೈಕ ಮೂಲ ದಾಸಾನುದಾಸೋ ಭವಿತಾಸ್ಮಿ ಭೂಯಃ. ಇವ ಇಂದ್ರ ನನಗ ಆ ವಜ್ರಾಯುಧದಿಂದ ಹೊಡೆದ್ರೆ ನಾ ಮತ್ತೆ ನಿನ್ನ ದಾಸಾನುದಾಸಾಗಿ ನಿನ್ನ ಪಾದದ ಕಡೆಗೆ ಬರ್ತೀನಪ್ಪ. ಮನಸ್ಮರೇತ್ ಆತ್ಮ ಪತೇರ್ಗುಣ ಅನ್ನೋ ಗೃಣೀತ ವಾಕ್ಕರ್ಮ ಕರೋತು ಕಾಯಃ. ಇನ್ನೊಮ್ಮೆ ನಾನಂತಹ ತಪ್ಪು, ಈ ರಾಕ್ಷಸ ಆಗಿ ಹುಟ್ಲಿಕ್ಕೆ ಏನ್ ತಪ್ಪನ್ನ ಮಾಡೀನಿ, ಇಂತಹ ತಪ್ಪು ನನ್ನಿಂದ ಎಂದೆಂದೆಂದೆಂದು ಆಗುವುದಿಲ್ಲ. ನಿನ್ನದೇ ಸ್ಮರಣ ಮಾಡ್ಕೋತ ನಾನು ಅತ್ಯಂತ ನಿನ್ನ ದಾಸಾನುದಾಸನಾಗಿ ಇರ್ತೀನಿ ಭಗವಂತ. ಇವನ್ ಕಡೆಯಿಂದ ವಜ್ರಾಯುಧದಿಂದ ನನಗೆ ಹೊಡಸು. ದೇವ್ರಿ ಪ್ರಾರ್ಥನಾ ಇವ. ಅಂದ್ರೆ ಈ ಇಂದ್ರ ಅಲ್ಲ ಏನು ಹೊಡಿಲಿಗತ್ತಿಲ್ಲ, ಅವನಿಗೆಲ್ಲಾ ಚಿಂತನ ಅದವನಿಗೆ ವೃತ್ರಾಸುರನಿಗೆ. ನ ನಾಕಪೃಷ್ಟಂ ನ ಚ ಪಾರಮೇಷ್ಟ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧಿ ರ ಪುನರ್ಭವಂ ವಾ ಸಮಂಜಸಂ ತ್ವಾಂ ವಿರಹಯ್ಯ ಕಾಂಕ್ಷೆ. ಭಗವಂತ, ನಿನ್ನ ಪಾದದ ಸೇವಾ ನನಗೆ ಸಿಕ್ತು ಅಂತಂದ್ರ ನನಗ ಬ್ರಹ್ಮ ಪದವಿ ಬೇಡ, ಸಾರ್ವಭೌಮ ರಾಜಾನ ಆಗುವುದು ಬೇಡ, ನನಗೆ ರಸಾಧಿಪತಿ ಮಾಡಬೇಡ, ಯೋಗ ಸಿದ್ಧಿ ಬೇಡ, ಏನೂ ಬೇಡ, ನನಗೆ ಸ್ವರ್ಗ ಬೇಡ, ಏನೂ ಬೇಡ. ನಿನ್ನ ಪಾದದಿಂದ ನಾನು ಉದ್ಧತನಾಗಬೇಕನ್ನೋದು ಒಂದೇ ನನಗೆ ಇಚ್ಛಾ ಅದ ಸ್ವಾಮಿ, ಅದನ್ನು ನಾನು ಮಾಡು ಅಂತ ಹೇಳಲಿಗತ್ತಾನ. ಇಂದ್ರದೇವರಿಗೆ ಮೊದಲೇ ಕನ್ಫ್ಯೂಷನ್ ಆಗಿತ್ತು, ಈಗ ಮತ್ತಷ್ಟು ಕನ್ಫ್ಯೂಷನ್. ಎಷ್ಟು ಚಲೋ ಮಾತಾಡ್ತಾನ, ಇಂಥ ಭಾರಿ ಧಾರ್ಮಿಕ ಇದ್ದ, ನೀವು ಹೊಡಿಬೇಕೋ ಹೊಡಿಬಾರದು ಅನ್ನೋದೇ ಗೊತ್ತಾಗೋಲ್ತು ಅವರಿಗೆ. ಆವಾಗ ಚಿನ್ನೈಕ ಬಾಹು ಪರಿಘೇಣ ವೃತ್ರ, ಪರಿಘ ತಗೊಂಡು ಬಂದು ಅವರ ಮೇಲೆ ಅವನು ಪ್ರಹಾರ ಮಾಡ್ಲಿಕ್ಕೆ ಬಂದಾಗ ಆ ಕೈ ಜೊತೆಗೆ ಪರಿಘವನ್ನು ಕಟ್ ಮಾಡಿ ಹಾಕ್ಬಿಟ್ರು ಇಂದ್ರದೇವರು. ಒಂದು ಕೈ ಹೋತು. ಅವಾಗ ವಜ್ರಶ್ಚ ಅವರ ಗದ್ದಕ್ಕೆ ಬಂದು ಹೊಡೆದಂತ ವೃತ್ರಾಸುರ. ಕೈಯಾಗಿನ ವಜ್ರ ಇದು ಬಿದ್ದು ಹೋಗ್ಬಿಡ್ತು. ಈಗ ಅವನು ಮುಂದಿಂದ ಅದು ಬಿದ್ದದನ್ನು ತಕ್ಕೋಬೇಕು, ಅವನು ಮುಂದೆ ಬಾಗಬೇಕಾಗ್ತದೆ, ಅದು ಬಹಳ ಅಸಹ್ಯ ಆಗ್ತದೆ. ಇಂದ್ರೋನ ವಜ್ರಂ ಜಗೇ ವಿಲಜ್ಜಿತ ಚ್ಯುತಂ ಸ್ವಹಸ್ತಾತ್. ತನ್ನ ಕೈಯಿಂದೇ ಬಿದ್ದ ವಜ್ರವನ್ನ ತಗೊಳ್ಳಿಕ್ಕೆ ಬಹಳ ನಾಚಿಕೆ ಆಗ್ಬಿಡ್ತು ಇಂದ್ರದೇವರಿಗೆ. ಇನ್ನೇನಪ್ಪ ಇದನ್ನು ತಗೊಳ್ಬೇಕೋ ಇದೆಲ್ಲಾರ್ದೇ ಅವ ಸಾಯಂಗಿಲ್ಲ ವೃತ್ರಾಸುರ. ಆದ್ರೆ ಬಾಗಿ ಅವನ ಮುಂದೆ ತಗೋಬೇಕಾಗ್ತದೆ, ಏನ್ ಮಾಡಬೇಕು? ಅವ ಮತ್ತೆ ವೃತ್ರಾಸುರ ತಾನೇ ಬಂದು ಅವನಿಗೆ ಉಪದೇಶ ಮಾಡಿದ. ಇಂದ್ರ, ಕೈಯಿಂದ ಬಿದ್ದಂತಹ ವಜ್ರಾಯುಧವನ್ನು ಎತ್ಕೊಂಡು ಬಿಡು. ಅಲ್ಲೋ ನಿನ್ ಮುಂದೆ ಬಾಗ್ಬೇಕಾಗ್ತದೆ, ನನ್ ಮುಂದೆ ಬಾಗೋದಂತ ಯಾಕೆ ತಿಳ್ಕೊಳ್ತಿ? ಯಥಾ ಧಾರುಮಯೀ ನಾರಿ ಯಥಾ ಯಂತ್ರಮಯೋ ಮೃಗಃ ಏವಂ ಭೂತಾನಿ ಭಗವನ್ ಈಶತಂತ್ರಾಣಿ ವಿದ್ಧಿ ಭೋಹೋ. ನಾವೆಲ್ಲ ದೇವ್ರ ಮುಂದೆ ಬಾಗೋರಪ್ಪ, ನೀ ನನ್ನ ಮುಂದೆ ಬಾಗ್ತೀಯೋ, ನಾನು ನಿನ್ನ ಮುಂದೆ ಬಾಗ್ತೀನೋ? ಯಾರ ಮುಂದೂ ಬಾಗೋದಲ್ಲ. ಗುಹಾಶಯ ಇವ ನಾ ದೇಹಮಾನಿನೇ. ನಾವೆಲ್ಲರೂ ಬಾಗೋದು ನಮ್ಮ ಅಂತರ್ಗತನಾದಂತಹ ಭಗವಂತನ ಮುಂದೆ. ಹೀಗಾಗಿ ನೀ ನನ್ನ ಮುಂದೆ ಬಾಗಿದಂಗಲ್ಲ. ಆಯುಹು ಶ್ರೀಹಿ ಕೀರ್ತಿ ಐಶ್ವರ್ಯಂ ಆಶಿಷ ಪುರುಷಸ್ಯ ಯಾಹ ಭವಂತೇವ ಹಿತೇ ಕಾಲೇ ಯಥಾ ನಿಚ್ಚೋರ್ ವಿಪರ್ಯಯಾಹ. ನೋಡು, ನಮಗೆ ಯಾವ ಕಾಲಕ್ಕೆ ಆಯುಷ್ಯ ಕೀರ್ತಿ ಸಂಪತ್ತು ಬರುವುದಿರ್ತದ ಭಗವಂತನ ಇಚ್ಛಾದಿಂದ, ಕಾಲಕ್ಕೆ ಅದು ಬಂದೇ ಬರುತ್ತೆ. ಇಚ್ಛಾ ಇರಲಿಲ್ಲ ಅಂತಂತಂದ್ರೆ ನೀ ಏನು ಮಾಡಿದ್ರೂ ಅದು ಬರುವುದಿಲ್ಲ. ಏನದ ಭಗವಂತನ ಇಚ್ಛಾದಿಂದ ಆಗೋದಿರ್ತದ. ನೀ ಏನು ಬಾಗುವುದಿಲ್ಲ, ನಾ ಏನು ಸಾಯುವುದಿಲ್ಲ. ನೀ ಏನೋ ತಲೆ ಕೆಡಿಸ್ಕೋಬೇಡ. ನೀನು ಅದನ್ನು ಕೆಲಸಕ್ಕೆ ಬಂದು ಇದಕ್ಕೆ ನನಗಾಗಿ ಈ ವಜ್ರಾಯುಧ ತಗೊಂಡು ಬಂದು ಅದನ್ನು ಎತ್ತು ನಾನು ಸಂಹಾರ ಮಾಡು. ಅಹೋ ದಾನವ ಸಿದ್ಧೋಸಿ ಯಸ್ಯತೆ ಮತಿರೀದೃಶಿ ಭಕ್ತ ಸರ್ವಾತ್ಮನಾತ್ಮಾನಂ ಸುಹೃದಂ ಜಗದೀಶ್ವರಂ. ಸಿದ್ಧ ಇದ್ದೀಪ ನೀನು ಅಂದ್ಬಿಟ್ರು ಇಂದ್ರದೇವರೇ ಕೈ ಮುಗಿದ್ಬಿಟ್ರು. ರಾಕ್ಷಸ, ಸಿದ್ಧಿದ್ದಿ ನೀನು. ಭಕ್ತಿಯಿಂದ ಭಗವಂತನನ್ನು ಇಷ್ಟರ ಮಟ್ಟಿಗೆ ನೀನು ವಾಸುದೇವನಲ್ಲಿ ಇಂಥ ಮತಿಯನ್ನು ಇಟ್ಟಿ ಅಂತಂತಂದ್ರೆ ನೀನು ಸಾಮಾನ್ಯ ಅಲ್ಲಪ್ಪ, ನೀನು ದೊಡ್ಡ ಸಿದ್ಧ ಪುರುಷ ಇದ್ದಿ ಅಂತ ವೃತ್ರಾಸುರ, ಮಹಾಸುರ, ಮಹಾರಾಕ್ಷಸ ಅಂಜಿ ಹೋಗ್ಯದ ಇಡೀ ಲೋಕ. ಅದು ಅವರಿಗೆ ಇಂದ್ರದೇವರಿಗೆ ಈ ಒಂದು ಅವನ ಯೋಗ್ಯತೆಯ ಒಂದು ತಿಳುವಳಿಕೆ ಇತ್ತಾದ್ದರಿಂದ ಅವರವನ ಮುಂದೆ ಈ ಮಾತುಗಳನ್ನು ಹೇಳಿದ್ದಾರೆ. ಆಗ ಕರಂಚ ಕರಭೋಪಮಂ ಚಿಚ್ಛೇದ ಯುಗಪದ್ದೇವ ವಜ್ರೇಣ ಶತಪರಮಣ. ವಜ್ರದಿಂದ ಅವನ ಎರಡನೇ ಕೈಯನ್ನು ಕೂಡ ಅವರು ಛೇದನವನ್ನು ಮಾಡಿದ್ದಾರೆ. ವೃತ್ರಾಸುರ ಅದಾದರೂ ಕೂಡ ಸಾಯಲಿಲ್ಲ. ಕಾಲಿನಿಂದ ಪರ್ವತವನ್ನು ಒದ್ದಾನಂತ ಇಂದ್ರದೇವರ ಮೇಲೆ. ಒಂದು ಪರ್ವತ ಒದ್ನಂತ ಸರಳ ಇಂದ್ರದೇವರ ಮೇಲೆ ಅದು ಬಂದು ಬೀಳಬೇಕು. ಅಷ್ಟು ಚಂದ ಒದ್ರ ಅದನ್ನು ವಜ್ರಾಯುಧದಿಂದ ಅವರು ಕತ್ತರಿಸಿ ಹಾಕಿದ್ರು. ಕಾಲುಗಳನ್ನು ಕತ್ತರಿಸ್ತಾರೆ. ಕಾಲುಗಳನ್ನು ಕತ್ತರಿಸಿದ್ರೆ ಅಂತ ಬಾಯಿ ಮಾಡಿ ಆಕರ್ಷಿದ್ರು ಇಂದ್ರದೇವ್ರು ಒಳಗೆ ಹೋಗ್ಬಿಟ್ರಂತ್ರಿ. ಹಣೆಬಾರ
ಅವ್ರು ವಜ್ರಾಯುಧ ಒಳಗೆ ಹೋತು, ಅವರು ಒಳಗೆ ಹೋಗ್ಬಿಟ್ರು. ನಿಗೀರ್ಣೋಪ್ಯ ಸುರೇಂದ್ರೇಣ ನಮಮಾರೋದರಂಗತಃ. ಆದರೆ ಸಾಯಲಿಲ್ಲ ಇಂದ್ರದೇವರು, ಯಾಕಂದ್ರೆ ಒಳಗೆ ಅವ್ರಿಗೆ ಸಿದ್ಧಿ ಅದ. ವೃತ್ರಾಸುರನಿಗಿಂತ ಕೋಟಿಪಾಟಿ ಜಾಸ್ತಿ ಸಿದ್ಧಿ ಅದು. ಈಗ ಸಾಯಲಿಲ್ಲ. ಭಿತ್ವಾ ವಜ್ರೇಣ ತತ್ ಕುಕ್ಷಿಂ, ಅವನ ಹೊಟ್ಟಿಯನ್ನು ಆ ವಜ್ರಾಯುಧದಿಂದ ಹರಿದು ಇಂದ್ರದೇವರು ಅಲ್ಲಿ ಹೊರಗೆ ಬಂದಾರೆ. ಹೊರಗೆ ಬಂದು ಉಚ್ಚಕರ್ತ ಶಿರಶತ್ರೋಹೋ, ಅವನ ಆ ರುಂಡವನ್ನು ವಜ್ರಾಯುಧದಿಂದ ಅವರು ಸಂಹಾರ ಮಾಡಬೇಕು ಅಂತ ನೋಡಿದ್ದಾರೆ. ಆದರೆ ಅವನಿಗೆ ವಿಚಿತ್ರವಾದಂಥ ವರ, ನಾನು ಹಸಿ ಇದ್ದದ್ರಿಂದೂ ಸಾಯಂಗಿಲ್ಲ, ಒಣಗಿದ್ರಿಂದೂ ಸಾಯಂಗಿಲ್ಲ ಅಂತ ವರ ಇತ್ತಂತವನಿಗೆ, ವೃತ್ರಾಸುರನಿಗೆ. ಆ ಯಾವ್ದು ನನ್ನ ಸಾಯಿಸ್ತದ ಆ ವಸ್ತು ಹಸಿನೂ ಇರಬಾರ್ದು, ಒಣಗಿರಬಾರ್ದು ಅಂತ. ಇದು ಎಂತಾದ್ರಿ, ಹಸಿ ಇರಬಾರ್ದು, ಒಣಗ ನೀರೇ ಹಾಕಿ ಹಸಿ ಅಂತ ಹೇಳ್ರಿ, ಚಂದ ನೀರಾಗಿ ಎದ್ಕೊಂಡು ಬಂದರೆ ಕಡಿತೀವಿ. ಇಲ್ಲ ಒಣಗಲೆ ಅಂತ ಒಣಗಿದ್ದಂತ ಹೇಳ್ರಿ, ಚಲೋ ಇವು ಪಾಪಕ್ಕೂ ತುಪ್ಪಾಣಿ ಒರೆಸ್ತಿರ್ತಾರಲ್ಲ, ಒಣ 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 ಒಣಗಬೇಕು ಮಡಿಲೇ ಇದ್ದಾಗ ಮತ್ತೆ ಮೈಲಿಗೆ ಆಗಬಾರ್ದು, ಹಂಗೆ ಒಣಗಿಸರೆ ಮಾಡ್ತೀವಿ. ಇವು ಎರಡೂ ಇಲ್ಲ ಅಂತಂದ್ರೆ ಎಲ್ಲಿದ್ದು ಅಂತ ಮತ್ತೆ ವಿಚಾರ ಮಾಡ್ಲಿಕ್ಕೆ ಹತ್ರ. ಪಾಪ ಕೈ ಕಡ್ದಾರ ಕಾಲು ಕಡ್ದಾರ ಸಾಯವಲ್ಲಾಗೆ ನೀವು. ಮತ್ತು ಇಂದ್ರದೇವರು ಹಿಂಗೆ ವಿಚಾರ ಮಾಡ್ಕೋತ ಕೂತ್ರು. ಅವನೇ ಹೇಳಿದ, ಎಲ್ಲಿ ಯುದ್ಧ ಆಡ್ಲಿಗತ್ತಿ? ಸಮುದ್ರದಾಗ ಆಡ್ಲಿಗತ್ತಿ. ಸಮುದ್ರದಾಗ ಏನದ ಮೇಲೆ ಬುರುಗದ, ಬುರುಗು ಹಸಿನೂ ಅಲ್ಲ ಒಣಗಿತ್ತು ಅಲ್ಲ, ಅದ್ರಾಗ ಎದ್ದು ನನ್ನ ಕೊಲ್ಲು ಅಂದ. ವೃತ್ರಾಸುರನೇ ಹೇಳಿದ. ಅವಾಗ ಆ ಬುರುಗಿನೊಳಗೆ ವಜ್ರಾಯುಧ ಎದ್ದಿ ಅವನನ್ನು, ಆ ರುಂಡವನ್ನ ಸಂಹಾರ ಮಾಡಿದ್ದಾರೆ. ನರ್ಮಣಾ ಜಹಿ ಫೇನೇನ ವಾಚಯಿತ್ವ ಸುರೇಶ್ವರ. ಅವನಿಗೆ ನರ್ಮದ ವಾಕ್ಯಗಳನ್ನು ಅವರು ಮಾತಾಡ್ಲಿಕ್ಕತ್ತಂತ. ಡಿಸ್ಕಷನ್ ಚಾಲು ಆತಲ್ಲೇ ಸಮುದ್ರದ ಮಧ್ಯದೊಳಗೆ. ನೋಡಪ್ಪ, ಹಸಿನೂ ಇರಬಾರ್ದು ಒಣಾನೂ ಇರಬಾರ್ದು ಅಂತ ಅದು ಯಾವುದದ ಹಂಗೆ ಹಿಂಗಂತ ಅವನ ಬಾಯಿಂದನೇ ಬರೆಸ್ಬಿಟ್ರು. ಅವನ ಬಾಯಿಂದ ಬರೆಸಿ ಇಂದ್ರದೇವರು ಅವನನ್ನು ಸಂಹಾರ ಮಾಡಿದ್ದಾರೆ. ಆಕಾಶದಲ್ಲಿ ದುಂದುವಿನಾದ ಆಗಿದೆ. ಸಾಕ್ಷಾತ್ ಇಂದ್ರದೇವರ ಮೇಲೆ ಪುಷ್ಪವೃಷ್ಟಿ. ಅವತ್ತು ಎಲ್ಲ ದೇವತೆಗಳು ಕೂಡ ವೃತ್ರಾಸುರನಂಥ ಅತಿ ಭಯಾನಕರಾದ ರಾಕ್ಷಸನನ್ನು ಅವರು ಕೊಂದ್ರು ಅಂತ ಅಲ್ಲಿ ಪುಷ್ಪವೃಷ್ಟಿ ಆಗ್ತಾ ಇದೆ. ಆವಾಗ ಮತ್ತೊಂದು ಸಮಸ್ಯೆ ಇಂದ್ರದೇವರಿಗೆ ಬಂತು. ವಿಶ್ವರೂಪಾಚಾರನ ಕೊಂದಿದ್ರ ಪಾಪ, ಬ್ರಹ್ಮಹತ್ಯೆ ಬಂದಿತ್ತು ಅಂತ ಹೇಳಿ ಅದನ್ನ 4 ಭಾಗ ಮಾಡಿ ಹಂಚಿ ಎಲ್ಲ ಆಗಿತ್ತು. ಯಾವ ತ್ವಷ್ಟ್ರಾದಿತ್ಯನ ಮಗ ವಿಶ್ವರೂಪಾಚಾರನ ಕೊಂದಿದ್ದಕ್ಕೆ ಬ್ರಹ್ಮಹತ್ಯೆ ಬಂದಿತ್ತು, ಅದೇ ತ್ವಷ್ಟ್ರಾದಿತ್ಯನ ಮಗ ಈ ವೃತ್ರಾಸುರ. ಇವನು ಮಹಾಬ್ರಾಹ್ಮಣ, ಮತ್ತು ಬ್ರಹ್ಮಹತ್ಯೆನೇ ಬಂತು ಇಂದ್ರದೇವರಿಗೆ. ವಿಶ್ವರೂಪಾಚಾರ ತಮ್ಮಿವ ಬ್ರಾಹ್ಮಣನೇ, ಇವನನ್ನು ಕೊಂದಿದ್ದಕ್ಕೆ ಮತ್ತೆ ಬ್ರಹ್ಮಹತ್ಯೆ ಬಂತು. ಅಯ್ಯೋ ಏನು ಮಾಡಲಿ, ಮಾರ್ಜಯಿಷ್ಯಾಮ ಭದ್ರಂತೆ ಹಯಮೇಧೇನ ಮಾಸ್ಮ ಭೈಹಿ. ಋಷಿಗಳು ಬಂದು ಹೇಳಿದ್ರು, ಅಂಜಬೇಡ, ನಿನ್ನ ಈ ಒಂದು ಬ್ರಹ್ಮಹತ್ಯಾ ದೋಷವನ್ನು ನಾವು ಅಶ್ವಮೇಧ ಮಾಡಿ ಹೋಗಿಸ್ತೀವಿ ಅಂತ ದೇವತೆಗಳಿಗೆ ಅವರು ಹೇಳಿದ್ದಾರೆ. ಆದರೆ ಅವ ಅಂದ, ಇಲ್ರಿ ಅಶ್ವಮೇಧವೆಲ್ಲ ಮುಂದಿಂದು, ಈಗಿಂದ ಈಗ ಹೋಗಬೇಕು ನನಗ ಅಂತ ಹೇಳಿ ಭಗವಂತನನ್ನ ಉಪಾಸನ ಮಾಡಲಿಕ್ಕೆ, ನರಸಿಂಹದೇವರ ಉಪಾಸನವನ್ನು ಮಾಡಲಿಕ್ಕೆ ಕಮಲದ ನಾಲದೊಳಗೆ ಹೋಗಿ 1000 ವರ್ಷದ ತಪಸ್ಸನ್ನು, ಘೋರ ತಪಸ್ಸನ್ನು ಇಂದ್ರದೇವರು ಆ ಬ್ರಹ್ಮಹತ್ಯಾ ಪರಿಹಾರಕ್ಕಾಗಿ, ವೃತ್ರಾಸುರ ಅಸುರನಿದ್ದರೂ ಕೂಡ ಅವನಿರೋದು ಬ್ರಾಹ್ಮಣ ಅನ್ನೋದಕ್ಕೆ, ಅವನ ಸಂಹಾರ ಮಾಡಿದ್ದೇನೆ ಅನ್ನೋದಕ್ಕೆ ಅವರು 1000 ವರ್ಷ ಹೋಗಿ ಅಲ್ಲಿ ಕಮಲದ ನಾಲದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮಹತ್ಯಾ ಹದೇ ತಸ್ಮಿನ್ ಆಸಸಾದ ವೃಷಾಕಪಿಂ ಅಂತ. ಬ್ರಹ್ಮಹತ್ಯೆ ಅವರಿಗೆ ಬಂದಿಲ್ಲ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಪ್ರಾರಬ್ಧ ಕರ್ಮಣೀ ವೈಷಾಂ ಕ್ಲಪ್ತ ದುಃಖಸ್ಯ ಸೂಚಕಂ. ಇಂಥ ದುಃಖ ಬಂತಲ್ಲ ಬ್ರಹ್ಮಹತ್ಯೆ ಮಾಡಿದಂಥದ್ದು ಅಂದರೆ ಅವರಿಗೆ ಪ್ರಾರಬ್ಧ ಕರ್ಮದ ಒಂದು ವಶದಿಂದ ಇವು ದುಃಖ ಸೂಚಕ ಆಗ್ತಾವಷ್ಟೇ. ಅವರಿಗೆ ಯಾವುದೂ ಹೊಸ ಪಾಪ ಬರಂಗೇ ಇಲ್ರಿಪ್ಪ, ತಿಳ್ಕೊಂಬಿಡ್ರಿ. ದೇವತೆಗಳಿಗೆ ಹೊಸ ಪಾಪ ಇಲ್ಲೇ ಇಲ್ಲ. ಎಲ್ಲ ಪೂರ್ವ ಅಶ್ಲೇಷ ವಿನಾಶವು, ಎಲ್ಲ ಹಿಂದಿನ ಪಾಪಗಳು ವಿನಾಶ ಆಗೋಗ್ಬಿಟ್ಟಿರ್ತಾವೆ. ಹೊಸ ಪಾಪಗಳು ಬರುವುದಿಲ್ಲ ಅವರಿಗೆ. ಅಪರೋಕ್ಷ ಜ್ಞಾನಿಗಳ ಮಹಿಮಾ ಹಿಂಗದ. ತದಧಿಗಮ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶವು ಓಂ ಅಂತ ಸೂತ್ರದಲ್ಲಿ ವೇದವ್ಯಾಸ ದೇವರು ಇದನ್ನು ಹೇಳ್ತಾರೆ. ಹಾಗಾಗಿ ಅವರಿಗೆ ಪ್ರಾರಬ್ಧ ಕರ್ಮದ ಒಂದು ವಶವಾಗಿ ಇದು ಬಂದಿದೆ. ಆದರೂ ಕೂಡ ಅವರು ಆ ಬ್ರಹ್ಮಹತ್ಯಾ ದೋಷ ತಮ್ಮಿಂದ ಹೋಗಲಿಕ್ಕೆ ಅಂತ ನರಸಿಂಹದೇವರ ಕುರಿತಾದ 1000 ವರ್ಷದ ತಪಸ್ಸನ್ನು ಅವರು ಮಾಡ್ತಾ ಇದ್ದಾರೆ. ಆ ಬ್ರಹ್ಮಹತ್ಯೆ ಅನ್ನುವಂಥ ಈ ದೋಷ ಒಂದು ಸ್ತ್ರೀ ವೇಷದೊಳಗೆ ಅದು ಹೊರಗೆ ಹೊಂಟಂತೆ. ಸ್ತ್ರೀ ವೇಷದೊಳಗೆ ಅದನ್ನು ಹೊರಗೆ ಹೊಂಟ್ರೆ ಚಂಡಾಲಿ ಇವ ರೂಪಿಣಿ ಚರಯ ವೇಪಮಾನಾಂಗಿ, ಭಾಳ ವೃದ್ಧಳು, ನಡಗ್ಲಿಗತ್ತಿದ್ಲು. ಅವಳನ್ನು ನೋಡಲಿಕ್ಕೆ ಕೆಟ್ಟ ಮೀನಿನ ವಾಸನೆ ಬರ್ತಿತ್ತಂತ ಅವಳ ಹತ್ರ ಹೋದರೆ. ಅಂಥವಳು ತಿಷ್ಠೇತಿ ಭಾಷಿಣಿ, ನಿಲ್ಲು ಅಂತ ವಿಕೀರ್ಯ ಫಲಿತಾನ್, ತನ್ನ ಫಲಿತ ಅಂದರೆ ತನ್ನ ಕೂದಲುಗಳನ್ನು ಬಿಚ್ಕೊಂಡು ಅವಳು ಹೊಂಟಿದ್ಲು. ನೋಡ್ರಿ, ಕೂದಲು ಯಾಕೆ ಬಿಚ್ಚಬಾರ್ದು ಹೆಣ್ಮಕ್ಳು ಅಂತನ್ಲಿಕ್ಕೆ. ಯಾವ ಬ್ರಹ್ಮಹತ್ಯೆ ಅನ್ನುವಂಥ ಒಂದು ಸ್ತ್ರೀ ರೂಪದೊಳಗೆ ಅವಳೇನು ಹೋದ್ಲೋ ಅವಳು ಕೂದಲು ಬಿಚ್ಕೊಂಡು ಹೋಗಿದ್ಲು ಅಂತದ. ಹಾಗಾಗಿ ಹೆಚ್ಚಾಗಿ ಕೂದಲುಗಳನ್ನು ಹೆರಳು ಹಾಕಿಕೊಳ್ಳಬೇಕು ಅನ್ನುವಂಥ ಒಂದು ಸಂದೇಶ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಅಂಥವಳನ್ನು ದೂರ ಸರಿಸಿ ಅವರು ಹೋಗ್ತಾರೆ. 1000 ವರ್ಷ ಮತ್ತೆ ಇವರು ತಪಸ್ ಮಾಡ್ಕೋತ ಕೂತ್ರೆ ಇಲ್ಯಾರಿದ್ರು? ನಹುಷ ಅನ್ನುವಂಥ ರಾಜ ಆ ಕಾಲದಲ್ಲಿ ತಾನು ಇಂದ್ರ ಪದವಿಗೆ ಬಂದು ಇಂದ್ರದೇವರ ಸಾಮ್ರಾಜ್ಯವನ್ನು, ಸ್ವರ್ಗವನ್ನು ಆಳ್ತಾ ಇದ್ದಾನೆ. ಆದ್ರೆ ಅವ ಮಾರಾಯ ದೇವತೆಗಳ ತಂದು ಕೂಡಿಸ್ಯಾರ ಪಾಪ.
ನೀನು ಒಂದು ಸ್ವಲ್ಪ ದಿವಸ ಇಂದ್ರ ಇಲ್ಲಪ್ಪ, ನೀನು ಬಾ ಈ ಸ್ಥಾನದ್ರು ನೋಡ್ರಿ ಅಲ್ಲೆಲ್ಲ. ಮತ್ತು ಇಂದ್ರ ಇಲ್ಲ ಅಂತಂತಂದ್ರೆ ಒಂದು 4 ದಿವಸ ಅಗ್ನಿನೇ ಹೋಗಿ ಇಂದ್ರ ಆಗೋದು ಹಿಂಗೆಲ್ಲ ಇಲ್ಲಲ್ಲೇ. ಯಾರೇ ಬೇರೆಯವರೇ ಬರ್ಬೇಕು ಹೊರಗಿನಿಂದೇನೆ, ಇಲ್ಲಿಯವರೇ ಸ್ವಲ್ಪ ಪ್ರಮೋಷನ್ ಆಗೋದು ಇವೆಲ್ಲ ಇಲ್ಲ, ತಿಳಿತಾ? ನಾವು ಒಂದಿಷ್ಟು ದಿವಸ ಇನ್ಚಾರ್ಜ್ ಇವರಿಗೆ ಕೊಟ್ಟಿವ್ರಿ ಅಂತ ಇವೆಲ್ಲ ಇಲ್ಲಲ್ಲೇ. ಅವ ಮತ್ತು ಹೊರಗಿನವೇ ಬರ್ಬೇಕಲ್ಲ. ಹಿಂಗಾಗಿ ನಹುಷರಾಜ ಮಹಾ ದೊಡ್ಡ ಚಕ್ರವರ್ತಿ ಪಾಪ, ಅವನನ್ನು ತಂದು ತಂದು ಕೂಡಿಸಿದ್ರು. ಇಂದ್ರನ ಸ್ಥಾನಕ್ಕೆ ತಂದು ಕೂಡ್ಸ್ಯಾರ. ದೇವತೆಗಳು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಮಾಡೋದು, ಇಷ್ಟು ಮಾಡಬೇಕಿಲ್ಲೋ. ನಾ ಇಂದ್ರನ ಪದವಿಗೆ ಕೂತಿ ನನ್ನ ಮೇಲೆ ಶಚೀದೇವಿ ನಾಯಕ ಅವಳನ್ನ ಭೋಗ ಮಾಡಬಾರ್ದು ಅಂತ ತಲೆಗೆ ಬಂದ್ಬಿಡ್ತೀವಿ ಹುಚ್ಚನಿಗೆ, ನಹುಷನಿಗೆ. ಶಚೀದೇವಿ ಅವಳು ಮಹಾ ಇಂದ್ರಾಣಿ, ಮಹಾ ತಪಸ್ವಿ ಅವಳು, ನನ್ನನ್ನೇನು ಮುಟ್ತೀವೋ ಮೂಢ ಅಂತ ದೇವತೆಗಳಿಂದ ಅವಳಿಗೆ ಋಷಿಗಳಿಂದ ಶಾಪ ಅವರಿಗಾಗಿದೆ. ಆ ಋಷಿಗಳಿಂದ ಶಾಪ ಆದಾಗ ನಹುಷ ಅದರಿಂದ ಆ ಶಾಪದಿಂದ ಹತನಾಗಿ ಕೆಳಗೆ ಬೀಳುತ್ತಾನೆ ಅಂತ ಮುಂದೆ ದಶಮಸ್ಕಂದದಲ್ಲಿ ಮತ್ತೆ ಒಂದು ಕಥೆ ಬರ್ತದೆ, ಅವಾಗ ನೋಡೋಣ. ಅಂತೂ ಈ ರೀತಿಯೊಳಗೆ ವೃತ್ರಾಸುರನ ಸಂಹಾರವನ್ನು 1000 ವರ್ಷ ಆದಮೇಲೆ ಮತ್ತೆ ಇಂದ್ರದೇವರೇ ತಾವು ತಮ್ಮ ಸಂಸ್ಥಾನಕ್ಕೆ ಬಂದು ಅವರು ಕೂತಿದ್ದಾರೆ. ಪಟೇಯುರಾಖ್ಯಾನಮಿದಂ ಸದಾ ಬುಧಾಃ ಶೃಣ್ವಂತ್ಯಥೋ ಪರ್ವಣೀಂದ್ರಿಯಂ ಧನ್ಯಂ ಯಶಸ್ಯಂ ನಿಖಿಲಾಘಮೋಚನಂ ರಿಪುಂಜಯಂ ಸ್ವಸ್ಥಯರಂ ಯಥಾಯುಷಂ ಅಂತ ಈ ವೃತ್ರಾಸುರನ ಸಂಹಾರದ ಕಥೆಯನ್ನು ಕೇಳಿದರೆ ಎಲ್ಲ ಪಾಪಗಳ ಮೋಚನ, ರಿಪುಂಜಯ ಶತ್ರುಗಳ ಮೇಲೆ ಜಯ ಬರ್ತದೆ, ಧನ್ಯ ಯಶಸ್ಸು, ಈ ಸ್ವಸ್ತಿ ಆಯುಷ್ಯ ಇದರಿಂದ ಬರ್ತದೆ ಅಂತ ವೃತ್ರಾಸುರನ ವಧದ ಕಥೆಯನ್ನು ಹೇಳ್ತಾರೆ. ಭಾಳ ಚಂದ ಎಲ್ಲ ಕಥೆ ಕೇಳಿ ಪರೀಕ್ಷಿತ ನಮಗೂ ತಲೆಯಾಗಿ ಈಗ ಇದೇ ಪ್ರಶ್ನೆ ನಡೆದದ. ಅವನು ಕೇಳ್ತಾನ, ಅಲ್ರಿ ಬ್ರಹ್ಮನ್ ವೃತ್ರಸ್ಯ ಪಾಪ್ಮನಃ, ಪಾಪ ಪುರುಷನಾದ ರಾಕ್ಷಸನಾದಂತಹ ಈ ವೃತ್ರಾಸುರನಲ್ಲಿ ನಾರಾಯಣೇ ಭಗವತಿ ಕಥಮಾಸಿ ದೃಢಾರತಿ, ಭಗವಂತನಲ್ಲಿ ಭಕ್ತಿ ಅಂತನ್ನೋದು ಹೆಂಗೆ ಬಂತವನಿಗೆ? ಎಷ್ಟು ಚಂದ ಮಾತಾಡಿದ್ರಿ ಅವ, ನಮ್ಮ ಆಚಾರ್ಯ ಎಷ್ಟು ಚಂದ ಹೇಳಂಗಿಲ್ಲ ಅಷ್ಟು ಚಂದ ಎಲ್ಲ ಮಾತಾಡಿಬಿಟ್ಟಾನ. ಹಿಂಗೇನು ಬಂತವಂಗ? ವೃತ್ರಸ್ತು ಸ ಕಥಂ ಪಾಪ ಸರ್ವಲೋಕ ಉಪತಾಪನಃ ಇತ್ತಂ ದೃಢಮತಿ ಕೃಷ್ಣಯೇ ಆಸೀತ್ ಸಂಗ್ರಾಮ ಉಲ್ಬಣವಾದ ಸಂಗ್ರಾಮ ನಡೆದಾಗ ಅಲ್ಲಿ ಯಾವಂಗೂ ಧರ್ಮ ನೆನಪಾಗುವುದಿಲ್ಲ. ಅಂಥದ್ದೊಬ್ಬ ರಾಕ್ಷಸಗಿಂತ ಧರ್ಮ ಎಲ್ಲ ನೆನಪಾಗಿ ಭಗವಂತನ ಬಗ್ಗೆ ಮಾತಾಡ್ಲಿಕ್ಕತ್ತಾನಂದ್ರೆ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಶ್ವಪಿ ಮಹಾ, 1 ಕೋಟಿ ಮಂದಿ ಒಳಗೆ ಒಬ್ಬ ಶಾಂತಿ ಇದ್ದವ ಸಿಗುವುದು ದುರ್ಲಭದ. ಅಂಥದ್ದು ಯುದ್ಧ ನಡೆದಾಗ ಇವ ಇಷ್ಟು ಶಾಂತ ಆಗಿ ಮಾತಾಡ್ತಾನಂದ್ರೆ ಯಾವಿವ ನಮಗೆ ಹೇಳ್ರಿ ಇವನ ಬಗ್ಗೆ. ಶ್ರೀಮದ್ ತಾತ್ಪರ್ಯ ಹೇಳ್ತಾರೆ, ನವಕೋಟ್ಯಸ್ತು ದೇವಾನಾಂ ಋಷಯ ಶತಕೋಟಯ. ಅಂತೂ ಪ್ರಶಾಂತರು ಅಂತಿದ್ದವ್ರು ಎಷ್ಟು ಮಂದಿ ಇದ್ದಾರೆ, ಕೋಟಿಯಲ್ಲಿ ಒಬ್ಬರಿಲ್ಲ ಅಂತ ಮಾತು ಬಂತಲ್ಲಿ ಭಾಗವತ. ಶ್ರೀಮದ್ ಆಚಾರ್ಯ ಅಷ್ಟೇ ಸರಳ ಬಿಡೋದಿಲ್ಲ, ಅದನ್ನು ತಾತ್ಪರ್ಯ ತಂದು ಹೇಳ್ತಾರೆ. ದೇವತೆಗಳು 9 ಕೋಟಿ ಜನ ಇದ್ದಾರೆ. ದೇವತೆಗಳು 33 ಕೋಟಿ ಅಂತ ಹಿಂಗೆ ಅಂತಿರ್ತಾರೆ. ಇರೋದು ಅದು 9 ಕೋಟಿ ಜನ ದೇವತೆಗಳು ಮುಖ್ಯವಾಗಿ ಇರತಕ್ಕಂಥದ್ದು. ಬೇರೆ ಬೇರೆ ಗಣಗಳನ್ನು ಕೂಡಿಸಿಕೊಂಡು ಅಷ್ಟಾಗ್ತದೆ. ಋಷಿಗಳು ಎಷ್ಟಿದ್ದಾರಪ್ಪ? ಋಷಿಗಳು ಎಷ್ಟು? ನಾವು ಮತ್ತೊಂದು 4 ಮಂದಿ ಹೆಸರು ಹೇಳ್ತೀವಿ, ಭಾಳ 10 ಹೇಳಿವಿ 20 ಹೇಳಿವಿ. 100 ಕೋಟಿ ಋಷಿಗಳಿದ್ದಾರೆ. ಋಷಿಗಳ ಗಣದಲ್ಲಿದ್ದವರು 1 ಋಷಯ ಶತಕೋಟಿ ಋಷಿಗಳಿದ್ದಾರೆ. ಆಯಿತಾ? ನಾರಾಯಣಾಯನ ಸರ್ವೇ ಏಕೇಚಿತ್ ತತ್ಪರಾಯಣ, ಭಗವಂತನಲ್ಲಿಯೇ ಮನಸ್ಸಿಟ್ಟಂತಹ ಋಷಿಗಳಿದ್ದವರು 100 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಈಗ ಇವನಿಗೆ ಇಂಥ ಪಾಪಿಷ್ಟನಾದ ವೃತ್ರಾಸುರನಲ್ಲಿ ಇಂಥ ಪುಣ್ಯಕರವಾದ ಮಾತುಗಳು ಬರಲಿಕ್ಕೆ ಹೆಂಗೆ ಸಾಧ್ಯ ಆಯಿತು ಅಂತ ಕೇಳಿದಾಗ ಶುಕಾಚಾರ್ಯರು ದ್ವೈಪಾಯನ ಮುಖಾತ್ ನಾರದಾತ್ ಎಲ್ಲರಿಂದಲೂ ಕೂಡ ಅವರು ನಾನು ಕೇಳೀನಿ ನಿನಗೆ ಹೇಳ್ತೀನಪ್ಪ ಅಂತ ಒಬ್ಬ ಚಿತ್ರಕೇತು ಅನ್ನುವಂತಹ ರಾಜನ ಕಥೆಯನ್ನು ಅವರು ಹೇಳ್ತಾ ಇದ್ದಾರೆ. ಬಹಳ ಸುಂದರವಾದ ಕಥೆ. ವಿಶೇಷವಾಗಿ ಇವತ್ತದರ ಶ್ರವಣವನ್ನು ಮಾಡಿರಿ, ಅದ್ಭುತವಾದ ಸಂದೇಶವನ್ನು ಕೊಡ್ತಾರೆ. ನಲೇಭೇ ದಾಸ ಚಿತ್ರಕೇತು ಅಂತ ಒಬ್ಬ ರಾಜ. ಆ ರಾಜನಿಗೆ ಬಹಳ ಇಲ್ಲಪ್ಪ 1000 ಮಂದಿ ಹೆಂಡಂದಿರಿದ್ರಂತ. ಪಾಪ ಒಂದೇ 1000. ಆ 1000 ಹೆಂಡಂದ್ರೊಳಗೆ ಒಬ್ಬರಿಗೂ ಕೂಡ ಮಕ್ಕಳಾಗಿದ್ದಿಲ್ಲ. ಇವ ಪಾಪ ಮಕ್ಕಳಾಗಲಿ ಅಂತ ಎಷ್ಟು ಮದುವೆಗಳನ್ನು ಮಾಡಿಕೊಂಡ್ರು ಮದುವೆ ಅಷ್ಟೇ ಆಗಲಿಕ್ಕೆ ಹೊರತು ಮಕ್ಕಳಾಗೋಲ್ತಾಗಿತ್ತು. ಆವಾಗ ಮತ್ತು ಒಂದೆಲ್ಲ ಸಂಪತ್ತು, ದೊಡ್ಡ ರಾಜ್ಯ ಸಾಮ್ರಾಜ್ಯ ಎಲ್ಲ ಇತ್ತು, ಕರೆ ಮಕ್ಕಳೇ ಆಗಲಿಲ್ಲ ಅಂತ ಬಹಳ ತಲೆ ಕೆಡಿಸ್ಕೊಂಡಾಗ ಸಾಕ್ಷಾತ್ ಬ್ರಹ್ಮದೇವರ ಮಕ್ಕಳಾದ ಅಂಗಿರಸ ಋಷಿಗಳು ಅಲ್ಲಿ ಬರ್ತಾರೆ. ಅಂಗಿರಸ ಋಷಿಗಳು ಬಂದು ಭಾರಿ ಪೂಜಾ ಮಾಡಿದ, ಅವರಿಗೆ ಬೇಕಾದಷ್ಟು ಅತಿಥಿ ಸತ್ಕಾರ ಮಾಡಿದ, ತನ್ನ ಹೆಂಡಂದ್ರನ್ನೆಲ್ಲ ತೋರಿಸಿದ, ಬರ್ರಿ ಅಂತೇಳಿ ನಮಸ್ಕಾರ ಮಾಡಿಸಿದ. ಎಲ್ಲ ಆಗಿ ಏನಪ್ಪ ನಿನಗೇನು ಮನಸ್ಸಿನಾಗ ಚಿಂತೆ ಅದ ಕೇಳು ಅಂತ ಅಂಗಿರಸ ಋಷಿಗಳು ಅಂದರು. ನಿಮಗೇನ್ರಿ ನಾ ಹೇಳೋದು, ನೀವು ಎಲ್ಲ ಮನಸ್ಸನ್ನು ತಿಳ್ಕೊಂಡಂಥವ್ರು. ತನ್ನಪ್ಪ ಹಿ ಮಹಾಭಾಗಾಹ ಪೂರ್ವೈ ಸಹ ಗತಂತಮಃ ಯಥಾತರೇಮ ದುಸ್ತಾರಂ ಪ್ರಜಯಾ ತದ್ವಿಧೇಹಿನಃ. ನಮಗೆಲ್ಲ ಆದ ಸ್ವಾಮಿ, ಮಕ್ಕಳು ಅಂತನ್ನುವಂಥ ಒಂದು ಸಂಪತ್ತು ಭಗವಂತ ಕೊಟ್ಟಿಲ್ಲ, ಸಂತಾನಿಲ್ಲ. ಹಾಗಾಗಿ ನೀವು ಒಂದನ್ನು ಕೊಟ್ರಿ ಅಂತಂತಂದ್ರೆ ನಮಗೆ ದೊಡ್ಡ ಅನುಗ್ರಹ ಮಾಡ್ದಂಗೆ ಆಗ್ತದೆ ಅಂತಂದಾಗ ತ್ವಷ್ಟೃ ದೇವತಾಕವಾದ ಯಜ್ಞವನ್ನು ನಾನು ಮಾಡಿಸ್ತೀನಿ ನಿನ್ನ ಕಡೆಯಿಂದ. ನಿನ್ನ ಒಬ್ಬ ಮಡದಿ ರಾಣಿ
ಅದನ್ನು ತಾನು ಆ ಚರುವನ್ನು ಅದರ ಆ ಅನ್ನವನ್ನು ಅವಳು ತಿಂದ್ಲು ಅಂತಂದ್ರೆ ಅವಳಿಗೆ ಗರ್ಭಧಾರಣ ಆಗ್ತದ ಅಂತ ಪಾಪ ದೊಡ್ಡ ಯಜ್ಞವನ್ನು ಮಾಡಿಸಿ ಅವನಿಗೆ ಆ ಚರುವನ್ನು ಕೊಡ್ತಾರೆ. ಮೊದಲನೇ ಹೆಂಡತಿ ರಾಜಮಹಿಷಿ ಕೃತದ್ಯುತಿ ಅಂತ ಹೆಸರು. ಆ ಕೃತದ್ಯುತಿಗೆ ಹೋಗಿ ಆ ಅನ್ನವನ್ನು ಕೊಟ್ಟಾಗ ಆವಾಗೇ ಡಿಸ್ಕ್ಲೇಮರ್ ಹೇಳಿಬಿಡುತ್ತಾರೆ ಅಂಗಿರಸ ಋಷಿಗಳು. ಏನು ನೋಡಪ್ಪ, ಈ ಹುಟ್ಟುವಂಥ ಮಗು ನಿನಗ ಎಷ್ಟು ಸುಖ ಕೊಡ್ತದೋ ಅಷ್ಟೇ ದುಃಖ ಕೊಡ್ತದ ಅಂತ ಹೇಳ್ಬಿಡುತ್ತೆ. ಮಗು ಅಂತೂ ಹುಟ್ಟದಲ್ರಿ, ಸುಖ ದುಃಖ ಮುಂದಿಂದು ಅಂತ ಹೇಳಿ ಆಯಿತು ಅಂತ ಸ್ವೀಕಾರ ಮಾಡ್ತಾನೆ. ಆವಾಗ ಕೃತದ್ಯುತಿ ತಾನು ಗರ್ಭಧಾರಣೆಯನ್ನು ಮಾಡ್ತಾಳೆ. ನಿಜವಾಗಿಯೂ ಅವಳಿಗೆ ಗಂಡು ಮಗು 1 ವರ್ಷದೊಳಗೆ ಹುಟ್ಟುತ್ತದೆ. ಆವಾಗ ಈ ಚಿತ್ರಕೇತು ರಾಜನಿಗೆ ಆ ಮಗು ಭಾರೀ ಪ್ರೀತ್ಯಾಸ್ಪದವಾಗ್ತದೆ. ಅದಕ್ಕೆ ಸಾಕಷ್ಟು ತಾನು ಆಶೀರ್ವಾದ ಮಾಡಿಸ್ತಾನೆ. ಬಂದಂಥ ಎಲ್ಲ ಬ್ರಾಹ್ಮಣರಿಗೆ ಸುವರ್ಣ, ರಜತ, ವಸ್ತ್ರ, ಆಭರಣ, ಗ್ರಾಮಕ್ಕೆ ಗ್ರಾಮ ಉಂಬಳಿಯಾಗಿ ಬರೆದು ಕೊಟ್ಬಿಡ್ತಿದ್ನಂತ. ಹಿಂಗೆಲ್ಲ ಇದೇನು ಭಾಳ ಹಳೇದಲ್ರಿ. ಮೊನ್ನೆ ತನಕ ರಾಜರೆಲ್ಲರೂ, ಪೇಶ್ವೆ ಮಹಾರಾಜರೆಲ್ಲ ಈ ಆದ್ಯಮನೆತನದ ಕೃಷ್ಣದ್ವೈಪಾಯನಾಚಾರ್ಯರಿಗೆ 5 ಗ್ರಾಮಗಳನ್ನು ಉಂಬಳಿಯಾಗಿ ಕೊಟ್ಟರು ಅಂತ ಎಲ್ಲ ಕಥೆ ಬರ್ತದೆ. ಹೀಗಾಗಿ ಹಯ ಗಜ ಏನೆಲ್ಲ ತಾನು ಕೊಡ್ತಾ ಇದ್ದಾನೆ. ಆವಾಗ ಕೃತದ್ಯುತಿ ತಾನು ತನ್ನ ಮಗನನ್ನು ಆಡಿಸುವಂತಹ ಪ್ರಸಂಗದೊಳಗೆ ಉಳಿದ 999 ಮಂದಿ ಸವತಿಯರು ಪಾಪ ಅವಳಿಗೆ. ಅವ್ರ್ಯಾಕೆ ಸುಮ್ಮನೆ ಕೊಡ್ತಾರ್ರಿ? ಮಗು ಭಾಳ ಬೆಳಿಲಿಗತ್ತದ. ಬೆಳೆಯುವುದನ್ನು ನೋಡಿ ಖುಷಿ ಪಡಬೇಕಾದವರು, ತಮ್ಮ ಮಗ ಅಂತ ತಿಳ್ಕೊಂಡು ತಾವು ಬೆಳೆಸ್ಬೇಕಾದವರು, ರಾಜ ಆಕಿ ಕೂಸಿನ ಪಡೆದಾಳಂತ ಬರೀ ಆಕಿನ್ನ ಅಷ್ಟೇ ನೋಡ್ಕೊಳ್ಳಿಗತ್ತಾನ, ನಮ್ಮನ್ನೆಲ್ಲ ಮರೆತು ಬಿಟ್ಟಾನ. ಈ ಕೂಸಿನ ಸಲುವಾಗಿ ನಾವೆಲ್ಲರೂ ಇವತ್ತು ರಾಣಿ ಪದವಿಯಿಂದ ಭ್ರಷ್ಟರಾಗಿ ಬಿಟ್ಟಿವಿ, ಆಕಿ ಒಬ್ಬಾಕಿನೇ ರಾಣಿಯಾಗಿ ಮೆರಲಿಗತ್ತಾಳಂತ ಸಿಟ್ಟಿಗೆ ಬಂದು ಅದು ಇನ್ನೂ ಸ್ವಲ್ಪ ವರ್ಷ ಆಗುವುದಕ್ಕೇನೆ ಅದಕ್ಕೆ ವಿಷ ಹಾಕಿ ಸಾಯಿಸ್ಬಿಟ್ರು. ಯಾರು? ಈಗಿನ ಸವತಿಯರೇ ಎಲ್ಲರೂ ಅದಕ್ಕೆ ವಿಷ ಹಾಕಿಬಿಟ್ರು, ಕೃತದ್ಯುತಿಯ ಸವತಿಯರು. ಆವಾಗ ಧಾತ್ರಿಗೆ ಹೇಳಲಿಗತ್ತಾಳ ಅಂದ್ರೆ ಆಕಿ ಆಯಾ ಇರ್ತಾಳಲ್ಲ, ಹೋಗಿ ಕೂಸಿನ ಕರ್ಕೊಂಡು ಬಾ ಅಂತ ಹೇಳ್ತಾಳ. ಕೂಸನ್ನು ನೋಡ್ತಾಳ, ಸತ್ತು ಬಿಟ್ಟದ ಕೂಸು. ಬಂದು ಅಳ್ಕೋತ ತಾಯಿ ತಾನು ಕೂಡ್ತಾಳ, ಪತಿಯನ್ನು ಕರೆಸ್ತಾಳ. ಚಿತ್ರಕೇತು ರಾಜ ನೋಡಿದ, ಬಿದ್ದು ಬಿಟ್ಟು, ಅಹೋ ವಿಧಾತಸ್ತ್ವಂ ಅತೀವ ಬಾಲಿಶಃ. ಮಾತು ನೋಡ್ರಿ, ಬ್ರಹ್ಮದೇವರ ಬುದ್ಧಿಲ್ ನಿಮಗ. ಯಾಕ? ಯಸ್ತ್ವಾಂ ಆತ್ಮಸೃಷ್ಟ್ಯ ಪ್ರತಿರೂಪಮೀಹಸೆ ಪರೇತು ಜೀವಯತ್ ಪರಸ್ಯ ಯಾಮೃತಿ ಅಪರಸ್ಯ ಯಾಮೃತಿ. ನಾ ಇನ್ನ ಜೀವಂತಿದ್ದಾಗ, ದೊಡ್ಡವ್ರ ಜೀವಂತಿದ್ದಾಗ ಸಣ್ಣವ್ರು ಅವ್ರ ಕಣ್ಮುಂದೆ ಹೋಗೋದಂತ. ಎಂಥದ್ರಿ ನಿಮ್ದು ಹಣೆ ಬರಹ? ಎಂಥದ್ದು ಬರ್ತೀರಿ? ನಿಮಗೆ ಬುದ್ಧಿ ಇಲ್ಲ? ಬ್ರಹ್ಮದೇವ್ರನ್ನ ಬೈಲಿಗತ್ಬಿಟ್ಟು ಮಹಾನ್ ಭಾವ ಚಿತ್ರಕೇತು. ನೋಡ್ರಿ, ಸಂತಾಪ ಕ್ರೋಧ ರಾಗಾದಿಷು ಅನರ್ಥಜ್ಞ ವಚಕ್ವಚಿತ ಅಂತ ಶ್ರೀಮದ್ ಆಚಾರ್ಯ ತಾತ್ಪರ್ಯ ವಾಚನ ಹೇಳ್ತಾರೆ. ನಾವು ಅನರ್ಥಜ್ಞ ವಚ, ಅರ್ಥ ಇರ್ಲಾರ್ದ ಮಾತು ಯಾವಾಗ ಆಡ್ತೀವಿ, ತಲೆಗೆ ಬಾಯಿಗೆ ಲಿಂಕ್ ಯಾವಾಗ ತಪ್ತದ ನೋಡ್ರಿ ಬರೋಬ್ಬರ. ಯಾವಾಗ ತಪ್ತದ ಅಂತಂತಂದ್ರೆ, ಒಂದು ಸಂತಾಪ ಆದಾಗ, ಒಂದು ಸಿಟ್ಟು ಬಂದಾಗ, ಒಂದು ಕಾಮದೊಳಗಿದ್ದ. 3 ಸಲ ನಮ್ದು ಮಾತಾಡೋದ ಬೇರೆ, ನಮ್ಮ ತಲೆನ ಬೇರೆ ಇರುತ್ತೆ. ಒಂದು ಸಿಟ್ಟು, ಒಂದು ತಾಪ ಅಂದ್ರೆ ದುಃಖ, ಇನ್ನೊಂದು ಕಾಮ. 3 ಇದ್ದಾಗ ಮನುಷ್ಯ ವಿಚಾರ ಮಾಡಿ ಮಾತಾಡಂಗಿಲ್ಲ. ಏನ್ ಬೇಕಾದ್ ನೋಡ್ರಿ, ಬ್ರಹ್ಮದೇವ್ರಿಗೆ ಬೈತಾನೆ. ನಾ ಇನ್ನ ಜೀವಂತ ಇರಬೇಕಾದಾಗ ನನ್ನ ಮಗ ಸಾಯ್ತಾನಂತಂದ್ರೆ ಎಂಥ ವಿಚಿತ್ರ ಹಣೆ ಬಾರ ಬರೀತೀರಿ ನೀವು, ಬುದ್ಧಿ ಇಲ್ಲ ನಿಮಗ. ಉತ್ತಿಷ್ಟ ತಾತತಯಿಮೇಶಿ ಶವೋ ವಯಸ್ಯಾಹ. ಅಳ್ಳಿಗತ್ತಾನ. ಏ ಮಗು ಹೇಳೋ, ನೋಡು ನಿನ್ ಗೆಳೆಂದ್ರ ಬಂದಾರ, ಹೊರಗೆ ಆಡ್ಲಿಕ್ಕೆ ಕರೀಲಿಗತ್ತಾರ, ವಿಹಾರ ಮಾಡ್ಲಿಕ್ಕೆ ಕರೀತಾರಪ್ಪ, ಹೋಗು. ಏನ್ ಮಾಡಿದ್ರು ಕೂಸಾಕೆ ಹೇಳ್ತದೆ, ಸತ್ತೋಗ್ಬಿಟ್ಟದ ಪಾಪ ವಿಷ ಕೊಡೋದು. ಅಳುವುದನ್ನು ನೋಡ್ಲಿಕ್ಕಾಗ್ಲಿಲ್ಲ ಅಂತ ಅಷ್ಟು ಜೋರ್ ಅಳ್ಳಿಗತ್ತ. ಅಂಗಿರಸ ಋಷಿಗಳು ಯಾರು ಇವನನ್ನ ಹುಡ್ಸಿದ್ರು ನೋಡ್ರಿ ಈ ಕೂಸನ್ನ, ಅವರು ನಾರದರನ್ನ ಕರ್ಕೊಂಡು ಬಂದ್ರಂತ್ರಿ. ನಾರದರನ್ನ ಕರ್ಕೊಂಡು ಅವರೇ ಬಂದ್ರು. ಕೋಯಂ ಸ್ಯಾತ್ತವ ರಾಜೇಂದ್ರ ಭವ ಅನ್ಯ ಮನುಶೋಚತಿ. ಯಾರಪ್ಪ ಇವ, ಇಷ್ಟು ಹಳ್ಳಿಗತ್ತಿಯಲ್ಲ ಇವನ ಸಲುವಾಗಿ, ಯಾರಿವ? ನನ್ನ ಮಗ ರೀ, ನನ್ನ ಮಗ. ಯಥಾ ಪ್ರಯಾಂತ್ಯ ಸಂಯಾತಿ ಸ್ರೋತೋ ವೇಗೇನ ಬಾಲುಕಃ. ಅಲ್ಲೋ, ಮಣ್ಣಿನ ಕಣಗಳು ಆ ತೀರದಿಂದ ನದಿ ಒಳಗೆ ಬಂದಿರ್ತಾವ. ಬಂದು ಆ ತೀರದಿಂದ ಇಷ್ಟು, ಈ ತೀರದಿಂದ ಇಷ್ಟು, ಹಿಂಗೆ ಕೂಡಿ ಹರಿತಿರ್ತಾವ ಮಣ್ಣು. ಅವು ಎಲ್ಲೋ ಒಂದು ಕಡೆಗೆ ಹೋದ್ಕೊಳ್ಳಿ, ಆ ನದಿ ಆ ಕಡೆಗೆ ಹೋದ್ರೆ ಇವು ಮಣ್ಣು ಮತ್ತೊಂದು ಯಾವುದೋ ತೀರಕ್ಕೆ ಬರ್ತಾವ. ಆ ಒಂದಿಷ್ಟು ಕಣ ಆ ಕಡೆ ಹೋಗ್ತಾವ, ಈ ಒಂದಿಷ್ಟು ಕಣ ಈ ಕಡೆ ಬರ್ತಾವ. ಏನೋ ಒಂದು ಕಟ್ಟಿಗೆ 2 ಕಟ್ಟಿಗೆ ಬಂದು ನದಿ ಒಳಗೆ ಹರಿಬೇಕಾದಾಗ ಕೂಡ್ತಾವಪ್ಪ. ನದಿ ಬೇರೆ ಕಡೆಗೆ ಹೊಂಟು ಅಂತಂದ್ರೆ ಒಂದು ಕಟ್ಟಿಗೆ ಈ ಕಡೆ ಹೋಗ್ತದೆ, ಮದ ಆ ಕಡೆ ಹೋಗ್ತದೆ. ಹಿಂಗೆ ಕಟ್ಟಿಗೆ ಎಷ್ಟೊತ್ತು ಕೂಡಿರ್ತದ ಅಷ್ಟೊತ್ತು ಇರ್ತದಷ್ಟೇ. ಹಂಗೆ ಭಗವಂತ ತಂದೆ ತಾಯಿ ಮಕ್ಕಳು ಹಿಂಗೆಲ್ಲ ಸೃಷ್ಟಿ ಮಾಡ್ಯಾನ. ನೀವೆಲ್ಲ ಅನಾದಿ ಕಾಲದ ನದಿಯೊಳಗೆ ಹರಿದು ಬರತಕ್ಕಂಥ ಜೀವರು.
ಜೀವರಿಗೆ ಎಷ್ಟೋ ಕೆಲವೊಮ್ಮೆ ಒಂದಿಷ್ಟು ವರ್ಷ ಸಂಬಂಧ ಇಟ್ಟಿರ್ತಾನ, ಮತ್ತು ವಿಯೋಗ ಆಗ್ತಾವ, ಮತ್ತೆ ಬೇರೆ ಕಡೆಗೆ ಹೋಗ್ತಾವ. ಅಂತೂ ಜೀವ ತನ್ನ ಯಾತ್ರಾ ತಾನು ನಡೆಸ್ಕೊಂಡು ಹೊಂಟಿರ್ತಾನ. ತಾನು ಇಡಿಯಾದ ನದಿಯ ಪಾರವನ್ನು ತಾನು ಕಾಣೋದಿರ್ತದ. ಯಾವ ಕಟ್ಟಿಗೆಯೂ ಅವನ ಜೊತೆಗೆ ಬಂದದ್ದು, ಸಂಪರ್ಕಕ್ಕೆ ಬಂದದ್ದು ಪರ್ಮನೆಂಟ್ ಆಗಿ ನಿಂದ್ರಂಗಿಲ್ಲ. ಯಾವ ಸಂಬಂಧವೂ ಶಾಶ್ವತವಲ್ಲಪ್ಪ. ಹಾಗಾಗಿ ನೀನು ಆ ಮಗನ ಸಲುವಾಗಿ ಎಷ್ಟು ಅಳುವುದು ಸರಿಯಲ್ಲ. ತುಲ್ಯಕಾಲಾಹ ಚರಾಚರಾಹ ಜನ್ಮ ಮೃತ್ಯೋರ್ ಯಥಾ ಪಶ್ಚಾತ್ ಪ್ರಾಕ್ ಏವಂ ಅಧುನಾವಿವ. ನೋಡು, ಹಿಂದೂ ಹಿಂಗೆ ಇತ್ತು, ಈಗೂ ಹಂಗೆ ಅದ, ಮುಂದೂ ಹಿಂಗೆ ಇರ್ತದ. ಯಾವ ಕಾಲಕ್ಕೆ ಯಾರ ಸಂಪರ್ಕ ಆಗಬೇಕು, ಯಾವ ಸಂಬಂಧದಿಂದ ಆಗಬೇಕು, ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಭಗವಂತ ಅಷ್ಟು ಸಂಬಂಧಗಳನ್ನು ಸೃಷ್ಟಿ ಮಾಡಿರ್ತಾನೆ. ಅಷ್ಟು ಕಾಲಕ್ಕವ ಇರ್ತಾವಪ್ಪ. ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿವೇದನ. ನೋಡು, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿವೇದನ. ಕೃಷ್ಣ ಗೀತೆಯಲ್ಲಿ ಕೇಳ್ತಾನೆ, ಹುಟ್ಟುಕ್ಕಿಂತಲೂ ಮೊದಲು ಆ ಸಂಬಂಧ ನಿಮಗಿರಲಿಲ್ಲ, ಸತ್ತ ಮೇಲೆ ಆ ಸಂಬಂಧ ನಿಮಗಿರುವುದಿಲ್ಲ. ಏನೋ ಮಧ್ಯದೊಳಗೆ ಒಂದು ಸ್ವಲ್ಪ ಹೊತ್ತು ಆ ಸಂಬಂಧವನ್ನು ಭಗವಂತ ಕಲ್ಪಿಸಿಕೊಟ್ಟಿರ್ತಾನ ಅನ್ನೋದಕ್ಕೆ ಅಷ್ಟರ ಮಟ್ಟಿಗೆ ಅದಕ್ಕೆ ಎಷ್ಟು ನಾವು ಅದಕ್ಕೇನು ಕಾಳಜಿ ವಹಿಸಬೇಕು, ಮಗ ಅಂತ ಅನ್ನೋದಕ್ಕೋ ತಂದೆ ತಾಯಿ ಅನ್ನೋದಕ್ಕೆ ಏನು ಸೇವಾ ಮಾಡಬೇಕು, ಅದನ್ನು ಎಷ್ಟು ಮಾಡೋದಿರ್ತದೋ ಅಷ್ಟು ಜೀವ ತಾನು ಮಾಡಬೇಕು, ಮಾಡಬಾರ್ದು ಅಂತಲ್ಲ. ಆದರೆ ಯಾವುದೂ ಕೂಡ ನಮಗ ಶಾಶ್ವತವಾದದ್ದು ಅಲ್ಲ. ಭಗವಂತನಿಗೆ ಶಾಶ್ವತವಾದಂತಹ ಸಂಬಂಧ ಇರೋದು ಕೇವಲ ತನ್ನ ಬಿಂಬರೂಪಿಯಾದ ಭಗವಂತನ ಜೊತೆಗೆ, ಅವನ ಮಧ್ಯದಲ್ಲಿದ್ದು ನಮ್ಮನ್ನ ಅದರಲ್ಲಿ ಪ್ರೇರಣೆ ಮಾಡುವ ವಾಯುದೇವರ ಜೊತೆಗೆ. ಭಗವಂತ ಮತ್ತು ವಾಯುದೇವರನ್ನ ಬಿಟ್ಟರೆ ನಮಗಿನ್ಯಾರೂ ಕೂಡ ಪರ್ಮನೆಂಟ್ ಆಗಿ ಸಂಬಂಧಪಟ್ಟವರಲ್ಲ. ಅನಿಮಿತ್ತ ಬಾಂಧವ ಅಂತ ಭಗವಂತನಿಗೆ ವಾಯುದೇವರಿಗೆ ಕರೆಯೋದಿದೆ. ಅನಿಮಿತ್ತ ಬಾಂಧವ ಯಾಕೆಂದ್ರೆ ಯಾವ ಕಾಲಕ್ಕೂ ಅವರ ಬಾಂಧವ್ಯ ಕಡಿಮೆ ಆಗುವುದೇ ಇಲ್ಲ. ಆದರೆ ಇನ್ಯಾವ ನಿಜವಾದಂತಹ ಸಂಬಂಧವೂ ಹಾಗಿಲ್ಲಪ್ಪ. ಅದಕ್ಕೆ ನಿನ್ನ ತಲೆ ಕೆಡಿಸ್ಕೋಬೇಡ. ಇವ ಒಂದು ಜನ್ಮದೊಳಗೆ ನಿನ್ನ ಜೊತೆಗೆ ಇದ್ದ, ಈಗ ಇಲ್ಲ ಅಂತಂದ್ರೆ ಆ ಸಂಬಂಧ ಮುಗದದಂತ ಅಷ್ಟೇ ತಿಳ್ಕೊಳ್ಬೇಕು ಅಂತ ಮೃತ್ಯುವನ್ನ ಇಷ್ಟು ಸಹಜವಾಗಿ ಅವರು ತಿಳಿಸಿ ಹೇಳಿದ್ದಾರೆ. ಬಹಳ ಖುಷಿ ಆಯ್ತಪ್ಪ ಚಿತ್ರಕೇತು ರಾಜರಿಗೆ. ಎಲ್ಲ ಮುಖ ಕಣ್ಣು ಕೈಯಿಂದ ಹಿಂಗೆಲ್ಲ ವರ್ಷಕೊಂಡು ಏನು ಕೇಳಬೇಕು, ಸ್ವಾಮಿ ಬಹಳ ಚಂದ ಮಾತಾಡಿದ್ರಿ, ನೀವು ಯಾರು ಅಂದ. ಹಣಿ ಬಡ್ಕೊಂಡ್ರು ಅಂಗಿರಸ ಋಷಿಗಳು. ಅಲ್ಲೋ, ನಾ ಯಾರಂತ ಗೊತ್ತಾಗ್ಲಿಲ್ಲ ನಿನಗ? ಇಲ್ರಿ, ನೀವು ಯಾರು? ಅವರಂದ್ರು, ನೀ ಯಾಕೆ ಎಷ್ಟು ತನಕ ಹಳ್ಳಿಗತ್ತಿದ್ದು ಹೇಳು? ನನ್ನ ಮಗ ಸತ್ರಿ, ಮತ್ತದೇ ಆ ಮಗನ ಹುಟ್ಟಿಸಿದಾವೆ ನಾನು ಮಾರಾಯ ಅಂತಂದ್ರು ಅವರು ಅಂಗಿರಸ ಋಷಿಗಳು. ಯಾವ ನಿನ್ನ ಯಜ್ಞ ಮಾಡಿ ನಿನಗ ಆ ಅನ್ನವನ್ನು ಕೊಟ್ಟು ನಿನಗೆ ಈ ಮಗು ಹುಟ್ಲಿಕ್ಕೆ ಕಾರಣ ಅದಾವ ಅದೇ ಅಂಗಿರಸ ಋಷಿಗಳು. ಓ ಹೌದಲ್ಲ ಅನ್ನಂಗಂತ ಅವಾಗ ಹೇಳಿಗತ್ತ. ಜೊತೆಗೆ ನಾರದರು ಕೂತಾರೆ. ಅವ್ರ ಪಾಪ ಭಾತಲ್ಲಿ ಕಟ್ಸ್ಕೊಳ್ಳಿಲ್ಲ. ಅವರೇ ಹೇಳಿಬಿಟ್ರು, ಅಹಂತೆ ಪುತ್ರ ಕಾಮಸ್ಯ ಪುತ್ರದೋ ಅಸ್ಮಿ ಅಂಗಿರಾ ನೃಪ. ನೀನು ಪುತ್ರ ಬೇಕು ಅಂದಾಗ ಆ ಪುತ್ರನನ್ನು ಕೊಟ್ಟಂತ ಅಂಗಿರಸ ಋಷಿ ನಾನು. ಏಷ ಬ್ರಹ್ಮಸುತ ಸಾಕ್ಷಾತ್ ನಾರದೋ ಭಗವಾನ್ ಋಷಿ. ಸಾಕ್ಷಾತ್ ನಾರದರು ಬಂದಾರ ನಿನ್ನ ಜೊತೆಗೆ, ನನ್ನ ಜೊತೆಗೆ ಅಂತ ಹೇಳಿದಾಗ ನಮಸ್ಕಾರ ಮಾಡಿದ. ಕ್ಷಮಾ ಮಾಡ್ರಿ ಅಂತಂದ. ಅವಾಗ ಸ್ವಾಮಿ ನನಗೆ ಉಪದೇಶ ಮಾಡ್ರಿ, ನನಗೆ ಈ ದುಃಖವನ್ನು ಮರಿಬೇಕಾಗ್ಯದ ಅಂತಂದಾಗ ಶಬ್ದಾದಯಶ್ಚ ವಿಷಯಾಃ ಚಲಾರಾಜನ್ ವಿಭೂತಯಃ ರಾಜ್ಯಂ ಮಹೀ ಬಲಂ ಕೌಶಃ ಭೃತ್ಯ ಮಾತ್ಯ ಸಹೃಜ್ಜನಾಃ. ಅಂಗಿರಸ ಋಷಿಗಳು ಹೇಳ್ತಾರಂತ, ಯಾವ ರಾಜ್ಯ, ಹೊಲ, ಮನಿ, ಬಲ, ಕೋಶ, ಭೃತ್ಯರು, ಸುಹೃತ್, ಎಲ್ಲ ಗೆಳೆಯರು, ಇವೆಲ್ಲ ನೋಡಪ್ಪ ಚಲಾಹ, ಇವೆಲ್ಲನೂ ಕೂಡ ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗುವಂಥವು. ಯಾವುದೂ ನಮಗ ಶಾಶ್ವತವಾದದ್ದಲ್ಲ. ತಸ್ಮಾತ್ ಸ್ವಸ್ಥೇನ ಮನಸ ವಿಮೃಶ್ಯ ಗತಿಮಾತ್ಮನಃ. ನಿನ್ನ ಆತ್ಮದೊಂದಿಗೆ ನೀನೊಬ್ಬನೇ ಮುಂದೆ ಹೋಗಬೇಕಾಗಿದೆ. ಅದನ್ನು ವಿಚಾರ ಮಾಡಿ ದ್ವೈತೆ ಧ್ರುವಾರ್ಥ ವಿಶ್ರಂಭಂ ತ್ಯಜೋ ಉಪಶಮಮಾವಿಷ. ಸಮಾಧಾನಗೊಳ್ಳು, ಇದರ ಮೇಲೆ ಮೋಹವನ್ನ ಬಿಡು. ಭೋಜ ಅಂತಿಂದೊಬ್ಬ ರಾಜ ಸ್ವಪ್ನದೊಳಗೆ ತಾನು ಶತ್ರುಗ್ರಸ್ತ ಆಗಿದ್ದನ್ನು ತಗೊಂಡು ಎಷ್ಟು ಭಯದಿಂದ ತಾನು ಬಂದಿದ್ದ. ಕಣ್ಣು ತೆಗೆದ ಮೇಲೆ ಇದೆಲ್ಲ ಸ್ವಪ್ನ ಅಂತ ಗೊತ್ತಾಯಿತು. ತಂತಾನೇ ಭಯ ಹೋಯಿತು. ಯಾವಾಗ ಜಾಗೃತ ಆಗ್ತಿ, ಒಳಗಣ್ಣನ್ನ ಯಾವಾಗ ತೆಗಿತಿ, ಆವಾಗ ಇದೆಲ್ಲ ಅಶಾಶ್ವತ ಅಂತ ನಿನಗೆ ಗೊತ್ತಾಗ್ತದ, ತಾನೇ ದುಃಖ ಹೋಗ್ತದ. ಜ್ಞಾನದೊಳಗೆ ಬಾರಪ್ಪ, ಇದು ಸರಿಯಲ್ಲ ನೀನು ಮಾಡಿದ್ದು ಅಂತ ಹೇಳಿ ನಿನಗೆ ನಾನು ಮಂತ್ರೋಪನಿಷದಂ ಪ್ರತೀಚ್ಛ ಪ್ರಯತೋ. ನಾರದರು ಹೇಳ್ತಾರೆ, ನಾನು ನಿನಗೊಂದು ಉಪನಿಷತ್ತನ್ನ, ಆ ಜ್ಞಾನವನ್ನ ಕೊಡ್ತೀನಿ. 7 ದಿವಸ ನೀನು ಅದನ್ನು ಧ್ಯಾನ ಮಾಡಿದಿ ಅಂದ್ರೆ ಸಾಕ್ಷಾತ್ ಸಂಕರ್ಷಣ ರೂಪಿಯಾದ ಭಗವಂತನ ಪ್ರತ್ಯಕ್ಷ ಮಾಡಿಕೊಂಡು ನೀನು ಉದ್ಧಾರ ಆಗ್ತೀಯಪ್ಪ ಅಂತ ಚಿತ್ರಕೇತುವಿಗೆ ನಾರದರು ಉಪದೇಶವನ್ನ ಮಾಡ್ತಾ ಇದ್ದಾರೆ. ಯತ್ಪಾದ ಮೂಲಂ ಉಪಸೃತ್ಯ ನರೇಂದ್ರ ಪೂರ್ವೆ ಶರ್ವಾದಯೋ ಭ್ರಮಮೇವಂ ದ್ವಿತೀಯಂ ವಿಸರ್ಜ್ಯ ಸದ್ಯಸ್ತದೀಯ ಮತುಲಾನಕ ಅಧಿಕಂ ಮಹಿತ್ವಂ ಪ್ರಾಪುರ್ಭವಾನಪಿ ಪರಂ ನ ಚಿರಾದುಪೈತಿ. ಯಾವ ಸಂಕರ್ಷಣ ನಾಮಕ ಭಗವಂತನ ಒಂದು ಉಪಾಸನದಿಂದ ರುದ್ರದೇವರು ಕೂಡ ಇವತ್ತು ರುದ್ರ ಪದವಿಯಲ್ಲಿ ತಾವು ಮೆರೀತಾ ಇದ್ದಾರೆ. ನೋಡಿ, ಶೇಷಾಂತರ್ಗತನಾದ ಸಂಕರ್ಷಣ ಅನ್ನೋ ರೂಪ ಶೇಷದೇವರೊಳಗಿರತಕ್ಕಂಥ ರೂಪ. ಅದರ ಒಂದು ಚಿಂತನದಿಂದ
ಎಲ್ಲರೂ ಕೂಡ ಅಹಂ ಮಮ ಅನ್ನುವಂಥ ಅಭಿಮಾನವನ್ನ ನೋಡ್ರಿ. ಈ ಅಹಂಕಾರ ಮಮಕಾರ ಹೋಗಬೇಕು ಅಂದ್ರೆ ಏನು ಮಾಡಬೇಕು? ನಾವು ಭಾಳ ಇವತ್ತು ಮಕ್ಕಳು, ಮತ್ತೊಂದೇನೋ ನಮ್ಮ ಮನಿ, ನಮ್ಮ ನಾಯಿ, ಹಿಂಗೆಲ್ಲ ಭಾಳ ಮಮಕಾರ ಇಟ್ಕೊಂಡಿರ್ತೀವಲ್ಲ. ಒಟ್ಟು ಇವೆಲ್ಲ ಹೋಗೋದು ಯಾವಾಗ ಅಂದ್ರೆ ಸಂಕರ್ಷಣ ರೂಪಿಯಾದ ಭಗವಂತನ ಚಿಂತನದಿಂದ. ಯಾಕಂದ್ರೆ ಅವ ಸಂಕರ್ಷಣ, ಚಂದಾಗಿ ನಮ್ಮನ್ನು ತನ್ನ ಕಡೆಗೆ ಎಳ್ಕೋತಾನ, ಆಕರ್ಷಣ ಮಾಡ್ಕೊಳ್ತಾನೆ. ಅದಕ್ಕೆ ಸಂಕರ್ಷಣ. ಇವು ಎಲ್ಲದರಿಂದ ಮನಸ್ಸು ಬಿಡಿಸಿ ತನ್ನ ಕಡೆಗೆ ಎಳ್ಕೊಳ್ಳವ ಸಂಕರ್ಷಣನೆ. ಹಾಗಾಗಿ ಅವನನ್ನ ನೀನು ಧ್ಯಾನ ಮಾಡಬೇಕಪ್ಪ. ಹೌದು ಸ್ವಾಮಿ, ಖರೆ ಈ ಮಗ ಹೋಗ್ಯಾನಲ್ಲ, ಮತ್ತವ ಅದೇ ಹೇಳವ, ಎಲ್ಲ ಚಂದ ಅನಿಸ್ಲಿಕ್ಕತ್ತದ ನೀವು ಹೇಳಿದ್ದು, ಈ ಮಗ ಹೋಗ್ಯಾನಲ್ಲ ಏನ್ ಮಾಡೋನು? ಅವ್ರಿಗೆ ತಲೆ ಕಟ್ಬಿಡ್ತು ನಾರದ್ರಿ. ಅಲ್ಲೋ ಏನು ಈ ಒಟ್ಟು ಈ ಮಗ ಬೇಕಿಲ್ಲ ನಿನಗೆ, ತಡಿ ಒಂದು ನಿಮಿಷ. ಯಮದೇವರಿಗೆ ಕರೆದು ಬಿಡ್ತಾರ್ರಿ ಅವ್ರು. ಯಮದೇವರನ್ನ ಕರೆದು, ಇದೇನು ಈಗ ಈ ಶಿಶು ಹೋಗ್ಯಾದಲ್ಲ, ಆ ಜೀವನ ವಾಪಸ್ ಕರೆಸ್ರಿ ಅಂತ. ನಾರದರ ಶಕ್ತಿ ನೋಡ್ರಿ ಎಷ್ಟು ವಿಚಿತ್ರ, ಎಷ್ಟು ಅದ್ಭುತ ಅದು. ಇದನ್ನು ಒಂದನ್ನು ಕೇಳಿದ್ರೆ ನಾವಿವತ್ತು ಮೃತ್ಯು ಎಷ್ಟು ಸ್ವಾಭಾವಿಕ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಈ ಜೀವನವನ್ನು ವಾಪಸ್ ಕಳಿಸ್ರಿ ಅಂದ್ರು ಬ್ರಹ್ಮದೇವ ಯಮದೇವರಿಗೆ. ನಾರದ್ರ ಹೇಳ್ತಾರೆ, ಈ ಜೀವನನ್ನು ವಾಪಸ್ ಕರೆಸ್ರಿ. ಆಗ್ಲಿ ಅಂತೇಳಿ ಯಮದೇವರು ಆ ಜೀವನನ್ನ ಕರೆಸ್ತಾರೆ, ವಾಪಸ್ ಕರೆಸ್ತಾರ. ಅವನು ಆ ಜೀವ ಅಲ್ಲಿ ನಿಂತಿರ್ತಾನ. ಇವ ಎಲ್ಲ ಕೇಳಿಸ್ಕೊಳಿಗತ್ತಾರ, ಈ ತಂದೆ ತಾಯಿ ಎಲ್ಲ ಇಲ್ಲೇ ಕೂತಾರ, ಜೋರು ಹಳ್ಳಿಗತ್ತಾರ. ನಾರದ್ರ ಆ ಜೀವನಿಗೆ ಕೇಳ್ತಾರೆ, ಜೀವಾತ್ಮನ್ ಪಶ್ಯ ಭದ್ರಂತೆ ಮಾತರಂ ಪಿತರಂಚತೆ. ನೋಡ ಇವ್ರನ್ನ, ನಿನ್ ತಂದೆ, ನಿನ್ ತಾಯಿ, ನಿನ್ನ ಎಲ್ಲಾ ಸುರತ್ ಬಾಂಧವರು ಎಲ್ಲಾರು ಕೂತಾರ ನೋಡಿಲ್ಲಿ. ನೀ ಹೋಗಿ ಅಂತ ಎಷ್ಟು ಹಳ್ಳಿಗತ್ತಾರ ನೋಡು, ಬಾ ನಿನಗ ಆಯುಷ್ಯ ಕೊಡ್ತೀನಿ. ಈ ದೇಹ ಇನ್ನ ಸುಟ್ಟಿಲ್ಲಿದು, ಈ ದೇಹದಾಗ ವಾಪಸ್ ಬಂದ್ಬಿಡು. ಆದಷ್ಟು ನೀನ್ ರಾಜಕುಮಾರ, ಬೇಕಾದಷ್ಟು ಭೋಗ ನೀನ್ ಮಾಡ್ಲಿಕ್ಕೆ ಆಗ್ತದ ಅಂತ ಜೀವಗಂದ್ರು. ಏನ್ ಅನ್ಬೇಕ್ರಿ ಅದು ಜೀವ? ಕಸ್ಮಿನ್ ಜನ್ಮನಿ ಅಮೀ ಬ್ರಹ್ಮನ್ ಪಿತರೋ ಮಾತರೋ ಭವನ್ ಕರ್ಮಭಿರ್ ಬ್ರಾಹ್ಮ್ಯಮಾಣಸ್ಯ ದೇವತಿರ್ಯಂಗ್ರ ಯೋನಿಷು. ಸ್ವಾಮಿ, ಇದು ಯಾವ ಜನ್ಮದ ತಂದಿ ತಾಯಿ ಅಂತಂದ್ರು ಜೀವ. ನಾ ಏನು ಒಂದು ಜನ್ಮ, ಎರಡು ಜನ್ಮ, ಎಷ್ಟು 84 ಲಕ್ಷ ಜೀವಯೋನಿಗಳನ್ನು ದಾಟಿ ಈ ನರದೇಹಕ್ಕೆ ಬಂದು ಇಲ್ಲೂ ಎಷ್ಟು ತಾಯಿಯ ಹಾಲು ಕುಡ್ದೀನಿ ಅನ್ನೋದು ನನಗೆ ನೆನಪಿಸತಕ್ಕಿಲ್ಲ. ಅಷ್ಟು ನಾನು ಜನ್ಮದೊಳಗೆ ಬಂದುಬಿಟ್ಟಿನಿ ಸ್ವಾಮಿ. ಇದು ಒಂದು ಯಾರೋ ತಂದೆ ತಾಯಿ ಅಂತ ತೋರಿಸ್ಲಿಕ್ಕತ್ತೀರಿ, ಇವ್ರ ಸಲುವಾಗಿ ಬಂದೆ ಅಂದ್ರೆ ಅಲ್ಲಿ ಹಿಂದಿನ ತಂದೆ ತಾಯಿ ಇರಬಹುದು, ಅಲ್ಲಿ ಮಕ್ಳು ಇರಬಹುದು, ಮೊಮ್ಮಕ್ಳು ಇರಬಹುದು, ಅದ್ರ ಹಿಂದೆ ಹೋದ್ರೆ ನಂದೆಂದೋ ಇನ್ನೊಂದು ಜನರೇಷನ್ ಇರಬಹುದು, ಎಲ್ಲರೂ ನನ್ನನ್ನು ನೆನೆಸ್ತಿರ್ಬಹುದು. ನಾನು ಮುಂದೆ ಹೋಗ್ಬಿಟ್ಟಿನಿ, ಹಿಂದ್ ಬಾ ಅಂತ ಯಾಕೆ ಕರ್ಲಿಗತ್ತೀರಿ ನನಗ ಅಂತ ನಾರದ್ರೆ ಕೇಳ್ತಂತದ ಜೀವ. ಒಮ್ಮೆ ಮುಂದೆ ಹೋದವ ಹಿಂದೆ ಬರ್ಲಿಕ್ಕೆ ಹೆಂಗಾಗ್ತದೆ? ಇಲ್ಲ ರಿವರ್ಸ್ ಗೇರ್ ಇಲ್ಲ. ನಾನು ಹೋಗ್ಬಿಟ್ಟಿನಿ ಮುಂದೆ. ಬಂಧು ಜ್ಞಾತಿ ಅರಿ ಮಧ್ಯಸ್ಥ ಮಿತ್ರ ಉದಾಸೀನ ವಿದ್ವಿಷಃ ಸರ್ವಯೇವ ಹಿ ಸರ್ವೇಷಾಂ ಭವಂತಿ ಕ್ರಮಶೋ ಮಿಥಃ. ಯಾರೋ ಬಂಧುಗಳಂತ, ಯಾರೋ ಮಧ್ಯಸ್ಥರಂತ, ಮಿತ್ರರಂತ, ಉದಾಸೀನ ಇದ್ದವರು, ಇವೆಲ್ಲ ನೋಡ್ರಿ ಕ್ರಮಶಃ ಆಯಾ ಜನ್ಮದೊಳಗೆ ನಮಗ ಆಗಿ ಹೋಗಿರ್ತಾವ ಅಷ್ಟೇ. ಯಥಾ ವಸ್ತೂನಿ ಪಣ್ಯಾನಿ ಹೇಮಾದೀನಿ ತತಸ್ತತಃ ಪರ್ಯಟಂತಿ ನರೇಶ್ವೇವಂ ಜೀವೋ ಯೋನಿಷು ಕರ್ತೃಷು. ಲಕ್ಷ ಕೊಡ್ರಿಪ್ಪ, ಎಷ್ಟು ಚಂದ ಹೇಳ್ತಾರ. ಆ ಜೀವ ಹೇಳ್ತಾನೆ, ಅಂಗಡಿ ಒಳಗಿನ ಬಂಗಾರ ಒಬ್ಬವ ತಗೋತಾನೆ, ಅದೇ ಬಂಗಾರ ಇನ್ನೊಬ್ಬವಂಗೆ ಹೋಗ್ತದೆ, ಅದೇ ಬಂಗಾರ ಮತ್ತೊಬ್ಬವಂಗೆ ಹೋಗ್ತದೆ. ಹಿಂಗ ಬಂಗಾರ ಒಬ್ಬನ ಕಡೆ ಪರ್ಮನೆಂಟ್ ಎಂದರೆ ಅದೇ ಏನು, ಎಂದೆಂದೆಂದೆಂದೂ ಇಲ್ಲ. ಪಾಪ ಇವತ್ತಿಂದು ಅವರಿಗೆ ಗೊತ್ತಿಲ್ಲ ಬಂಗಾರದ ರೇಟ್. ಇವತ್ತು ಮಾತು ಪರ್ಮನೆಂಟ್ ತೊಗೊಂಡವ್ರು ಇನ್ನೊಬ್ರಿಗೆ ಕೊಡಂಗಿಲ್ಲ. ಮೊದಲೇ ಇಷ್ಟ ಆಗಿದೆ. ಇವತ್ತಿನ ಎಕ್ಸಾಂಪಲ್ ಖಣ ಅಂತ ಇಟ್ಕೋರಿ. ಒಂದು ಖಣ ಉಡಿ ತುಂಬ್ತಿರ್ತಾರೆ ನೋಡ್ರಿ, ಇವ್ರು ತುಂಬಿದ್ದು ಇನ್ನೊಬ್ರಿಗೆ ಉಡಿ ತುಂಬ್ತಾರ, ಅವ್ರು ಉಡಿ ತುಂಬಿದವ್ರು ಮತ್ತೊಬ್ರಿಗೆ ಉಡಿ ತುಂಬ್ತಾರ. ಅಂತೂ ಒಟ್ಟು ಸ್ಥಿರ ಇರಂಗಿಲ್ಲ ನೋಡ್ರಿ. ಹಂಗೆ ಅಂತ ತಿಳ್ಕೊರಿ. ಅಂತೂ ಆ ಜೀವ ಹೇಳ್ತಾನ, ಎಷ್ಟು ಮಂದಿ ಒಳಗೆ ನಾ ಹಾಯ್ದು ಬಂದಿಲ್ಲ. ಪರ್ಯಟಂತಿ ನರೇಶ್ವೇವಂ ಜೀವೋ ಯೋನಿಷು ಕರ್ತೃಷು. ಎಷ್ಟು ಯೋನಿಗಳಲ್ಲಿ ನಾನು ಹಾಯ್ದು ಬಂದೀನಿ ಸ್ವಾಮಿ. ನಿತ್ಯಸ್ಯ ಅರ್ಥಸ್ಯ ಸಂಬಂಧೋ ಹಿ ಅನಿತ್ಯೋ ದೃಶ್ಯತೆ ಅಂದ್ರುಷು. ಸ್ವಾಮಿ, ನಮಗ ಭಗವಂತನ ಸಂಬಂಧ ಒಂದು ಪರ್ಮನೆಂಟ್ ಅದ. ಯಾವ ತಂದೆ ತಾಯಿ ಇವ್ರ ಜೊತೆಗೆ ನಾನು ಪರ್ಮನೆಂಟ್ ಆಗಿ ಇರೋದು ಸಾಧ್ಯ ಇಲ್ಲ. ನಹ್ಯಸ್ಯಾತಿ ಪ್ರಿಯ ಕಶ್ಚಿನ್ ನಾಪ್ರಿಯ ಸ್ವಪರೋಪಿವ. ನನ್ನ ಜೀವಕ್ಕೆ ಯಾರೂ ಪ್ರಿಯ ಅಲ್ಲ, ಯಾರೂ ಅಪ್ರಿಯ ಅಲ್ಲ. ಯಾವುದೋ ಒಂದು ಸಮಯಕ್ಕೆ ಯಾರನ್ನೋ ಭಗವಂತ ಸಂಬಂಧ ಇಟ್ಟು ಪ್ರಿಯಕೃತ ಪ್ರೀತಿವರ್ಧನನಾಗಿ ಅವರಲ್ಲಿ ಪ್ರೀತಿಯನ್ನು ಬೆಳೆಸಿರ್ತಾನಷ್ಟೇ. ಆದರೆ ಇದು ಪರ್ಮನೆಂಟ್ ಆದ ಆತ್ಮನಿಗಿರ್ತಕ್ಕಂತಹ ಪ್ರೀತಿ ಅಲ್ಲ. ನಾದತ್ತ ಆತ್ಮ ಹಿ ಗುಣಂ ನ ದೋಷಂ ನ ಕ್ರಿಯಾಫಲಂ. ಆತ್ಮನಿಗೆ ಈ ಗುಣದೋಷಗಳು ಇದರ ಸಂಬಂಧ ಬರುವುದಿಲ್ಲ. ಹಾಗಾಗಿ ದಯಮಾಡಿ ಕ್ಷಮಾ ಮಾಡ್ರಿ. ಇಲ್ಲಿ ನಾ ಬಂದೆ ಅಂದ್ರೆ ಆ ಹಿಂದಿನ ತಂದೆ ತಾಯಿ ಕರಿಬಹುದು, ಅಲ್ಲಿ ಹಿಂದಿನ ತಂದೆ ತಾಯಿ ಕರಿಬಹುದು. ನಾ ಮುಂದೆ ನನ್ನ ದಾರಿ ಮುಂದೆ ಹೋಗುವುದು ದೊಡ್ಡದದ ಸ್ವಾಮಿ. ಮೋಕ್ಷಕ್ಕೆ ನಾ ಹೋಗಬೇಕಾಗ್ಯದ. ಏನೋ ಅದು ಸಣ್ಣ ಜನ್ಮದಾಗೆ ಮುಗಿದು ಹೋಗ್ಬಿಟ್ಟದ. ನನಗೆ ಭಾಳ ದೊಡ್ಡ ಉಪಕಾರ ಆಗ್ಯದ. ಅವ್ರು ವಿಷ ಹಾಕಿದವ್ರು ಎಲ್ಲಿದ್ದಾರೆ ಅವ್ರಿಗೊಂದು ನಾ ನಮಸ್ಕಾರ ಮಾಡ್ತೀನಿ ಅಂತದ ಜೀವ.
ಮುಗಿಸ್ಬಿಡ್ತಲ್ಲ, ಈ ದೇಹನೇ ಮುಗಿದು ಬಿಡ್ತಲ್ಲ, ನಂದು ಎಲ್ಲ ಈ ಒಂದು ದೇಹದ ಜೊತೆಗೆ ಬರತಕ್ಕಂತಹ ಸಂಬಂಧಗಳನ್ನು ಕಳ್ಕೊಂಡ್ಬಿಟ್ಟೆ, ನಾನು ಋಣ ಮುಗಿತ್ ನಂದು, ನಾ ಆರಾಮಾಗಿ ಮುಂದಿಂದಕ್ಕೆ ಮತ್ತೆ ಹೋಗ್ಲಿಕ್ಕೆ ಆಗ್ತದೆ, ಅಲ್ಲಿ ಮಾತ್ರ ನಾನು ಸಾಧನ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಬ್ಯಾಡ ಸ್ವಾಮಿ, ನನ್ನನ್ನು ದಯಮಾಡಿ ವಾಪಸ್ ಕರಿಬೇಡ್ರಿ, ಈ ತಂದೆ ತಾಯಿಗೆ ಹೇಳ್ರಿ, ನಾ ಯಾವ ಮಗ ಅವರಿಗೆ, ಅವ್ರು ಎಲ್ಲಿ ನನ್ನ ತಂದೆ ತಾಯಿ, ಎಲ್ಲ ತಂದೆ ವಿಠಲ, ತಾಯಿ ವಿಠಲ, ತಂದೆ ತಾಯಿ ವಿಠಲ, ಬಂಧು ವಿಠಲ, ಬಳಗ ವಿಠಲ, ಬಂಧು ಬಳಗ ವಿಠಲ, ಎಲ್ಲ ನಮ್ಮ ಭಗವಂತನೇ ತಂದೆ ತಾಯಿ ಬಂಧು ಬಳಗ ಎಲ್ಲ. ಹಂಗಾಗಿ ಯಾರೂ ಯಾರಿಗೂ ಕೂಡ ಅವರು ಶಾಶ್ವತವಾಗಿರ್ತಕ್ಕಂಥವ್ರಲ್ಲ, ಅವರಿಗೆ ತಿಳಿಸ್ಬಿಡ್ರಿ, ನಾ ಇನ್ನೊಮ್ಮೆ ಬರುವುದಿಲ್ಲ ಅಂತ ಆ ಜೀವ ಹೇಳಿದ್ರೆ ಆಶ್ಚರ್ಯ ಆಗೋಯ್ತಂತ. ಜೀವನ ಮಾತು ಕೇಳಿ, ಯಾವನ ಸಲುವಾಗಿ ನಾವೆಷ್ಟು ಹಳ್ಳಿಗತ್ತೀವಿ ಅವರಿಗೆ ನಾವು ಯಾರಂತೆ ಗೊತ್ತಿಲ್ಲ. ಜೀವರ ವಿಚಿತ್ರವಾದಂತಹ ಪ್ರವಾಹ ಹಿಂಗದ, ಅದು ತಾನು ನಡೆದಿರುತ್ತದೆ. ನಾವು ಅಲ್ಲಿ ಎಷ್ಟು ನಮಗೆ ಭಗವಂತ ಸಂಬಂಧ ಇಟ್ಟಾನೋ ಅಷ್ಟರ ಮಟ್ಟಿಗೆ ಅದನ್ನು ಹಚ್ಕೊಳ್ಬೇಕು. ಅವಶ್ಯವಾಗಿ ನಮ್ಮ ಸಂಬಂಧಗಳನ್ನು ಅಂತೂ ತಂದೆ ತಾಯಿ ನೋಡ್ಕೋಬಾರ್ದು ಮಕ್ಕಳು ಅಂತ ಹೇಳಿಗತ್ತಿಲ್ಲ, ಮಕ್ಕಳನ್ನ ತಂದೆ ತಾಯಿ ನೋಡ್ಕೋಬಾರ್ದು ಅಂತ ಹೇಳಿಗತ್ತಿಲ್ಲ, ಎಲ್ಲರನ್ನೂ ಅವಶ್ಯವಾಗಿ ನೋಡ್ಕೊಳ್ಳೋಣ. ಸಂಬಂಧಗಳು ಬೇಕು, ಸಮಾಜ ಸಂಘಟಿತವಾಗಿರಬೇಕು, ಎಲ್ಲ ನಿಜ. ಆದ್ರೆ ಮೃತ್ಯು ಅಂತನ್ನೋದು ಮಾತ್ರ ಎಷ್ಟು ಸ್ವಾಭಾವಿಕ ಅಂತ ಹೇಳಿದ್ರೆ ಅದು ಎಂದೆಂದಿಗೂ ಬರತಕ್ಕಂಥದ್ದೇ. ನಿನ್ನೆ ಹೇಳಿದ್ವಲ್ಲ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇ ಅರ್ಥೆ ನ ತ್ವಂ ಶೋಚಿತುಮರ್ಹಸಿ. ಕೃಷ್ಣ ಹೇಳ್ತಾನೆ, ಅರ್ಜುನ, ಇದು ಮೃತ್ಯು ಅಂತನೂ ಧ್ರುವ. ಇವ ಸತ್ತಾನಂದ್ರೆ ಇವ ಹುಟ್ಟುವುದು ಅಷ್ಟೇ ಧ್ರುವ, ಅಷ್ಟೇ ನಕ್ಕಿ ಹುಟ್ಟತಾನಿವ. ಹಿಂಗಾಗಿ ನೀನು ಇದರೊಳಗ ಇದು ಅಪರಿಹಾರ್ಯ, ಆದ್ದರಿಂದ ಇದರೊಳಗೆ ನೀ ಬಹಳ ಶೋಕಪಟ್ಟು ಉಪಯೋಗ ಇಲ್ಲ ಅಂತ ಹೇಳಿದಂಗೆ ನಾವು ಅತ್ಯಂತ ಸರಳವಾಗಿ ಸ್ವಾಭಾವಿಕವಾಗಿ ಮೃತ್ಯುವನ್ನು, ಅದು ನಮ್ಮದೇ ಮೃತ್ಯು ಇರಲಿ, ಅದು ನಮ್ಮವರ ಮೃತ್ಯು ಇರಲಿ, ಮೃತ್ಯುವನ್ನು ಸ್ವಾಭಾವಿಕವಾಗಿ ತೆಗೆದುಕೊಳ್ಳುವಂತಹ ಪ್ರಜ್ಞೆ ನಮ್ಮೊಳಗೆ ಬರಬೇಕು ಅಂತನ್ನೋದನ್ನು ಭಾಗವತ ಬಹಳ ಚೆಂದಾಗಿ ನಮಗೆ ತಿಳಿಸಿಕೊಡ್ತಾ ಇದೆ. ಹಾಗಾಗಿ ನಾರದರು ಅವರಿಗೆ ಪ್ರೀತರಾಗಿ ಅವನನ್ನು ಅನುಗ್ರಹ ಮಾಡಿ ಆ ಯಮುನಾ ನದಿಯ ದಂಡಿಯೊಳಗೆ ಅವ್ನು ಕೂಡ್ಸೇ ಬಿಟ್ರಿ. ಅವರು ಬಿಡಲಿಲ್ಲ, ಹಳ್ಳಿಗತ್ತವನ್ನ ಎಲ್ಲ ಕ್ರಿಯಾಗಿಯ ಮುಗಿಸಿ ತಪಸ್ಸಿ ಕೂಡ್ಸೇ ಮುಂದೆ ಹೊಂಟ್ರು. ಅವರು ಗುರುಗಳು ಹಂಗಿರ್ತಾರೆ, ಅವ್ರು ನೀವು ಮಾಡುತ್ತಾನೆ ಬಿಡಂಗೇ ಇಲ್ಲ, ಅವ್ರು ಮಾಡಿಸೇ ಬಿಟ್ರು ಅವರು. ಆವಾಗ ಯಸ್ಮಿನ್ನಿದಂ ಯತಶ್ಚೇದಂ ತಿಷ್ಠತ್ಯಪ್ಯೇತಿ ಜಾಯತೆ ಮೃಣ್ಮಯೇಶ್ವ ಮೃಜ್ಜಾತಿ ತಸ್ಮೈತಿ ಬ್ರಹ್ಮಣೇ ನಮಃ. ಯಸ್ಮಿನ್ನಿದಂ ಯತಶ್ಚೇದಂ ತಿಷ್ಠತಿ, ಯಾವನಿಂದ ಇದು ಬಂದದ, ಯಾವನಲ್ಲಿ ಇದು ನಿಂತದ, ಯಾವನನ್ನೇ ಇದು ಮತ್ತೆ ಪಡೀತದ. ಹೆಂಗ ಭೂಮಿಯಿಂದ ಹುಟ್ಟುವಂತಹ ಬೀಜ ಹೋಗಿ ಗಿಡ ಆಗಿ ಆ ಗಿಡ ಮತ್ತೆ ಭೂಮಿಯನ್ನೇ ಸೇರ್ಕೊಳ್ತದೆ ನೋಡ್ರಿ. ಹಂಗ ಭಗವಂತನಿಂದ ನಾವೆಲ್ಲರೂ ಬಂದೀವಿ, ಮತ್ತು ನಾವೆಲ್ಲ ಭಗವಂತನ ಕಡೆಗೇನೆ ಹೋಗಬೇಕಾಗ್ಯದ. ಅವನ ಸ್ತೋತ್ರವನ್ನ, ಅವನ ಧ್ಯಾನವನ್ನು ನೀನು ಮಾಡುವಂತ ಸಂಕರ್ಷಣ ಭಗವಂತನನ್ನ ಅವರು ಚಿಂತನವನ್ನು ಹೇಳಿಕೊಟ್ಟು ಹೋದೆ. ಚಿತ್ರಕೇತು 7 ದಿವಸ ಅದ್ಭುತವಾದಂತಹ ತಪಸ್ಸನ್ನು ಮಾಡ್ತಾನೆ. ಶೇಷದೇವರು ಪ್ರತ್ಯಕ್ಷರಾಗಿ ಬರ್ತಾರೆ. ಯಾಕ್ರಿ ಶೇಷದೇವರು ಯಾಕೆ ಬಂದರು ಹೇಳಿದ್ನಲ್ಲ, ಸಂಕರ್ಷಣ ಶೇಷಾಂತರ್ಗತನಾದ ವ್ಯಕ್ತಿ, ಅಧಿಷ್ಠಾನ ಇರಲಾರದೆ ಬರೀ ಅಂತರ್ಯಾಮಿ ಪ್ರತ್ಯಕ್ಷ ಆಗುವುದಿಲ್ಲ. ಇಂದು ನೀವು ಕೇಳಿರಿ ದತ್ತಾತ್ರೇಯ ಭಗವಂತನ ಕಥೆ ಕೇಳಬೇಕಾದಾಗ. ಆದ್ರಿಂದ ಆ ಶೇಷದೇವರು ಅಲ್ಲಿ ಬಂದು ನಿಲ್ತಾರೆ. ಬಹಳ ಚಂದಾಗಿ ಅವರ ಸ್ತೋತ್ರವನ್ನು ಅಜಿತ ಸಮಮತಿವಿಹಿ ಸಾಧುಭಿರ್ಭವಾನ್ ಚಿತಾತ್ಮಭಿರ್ಭವತ ವಿಜಿತಾಸ್ತೆ ಪಿಚ ಭಜತಾಮಕಾಮಾನಾಂ ಯ ಆತ್ಮದೋ ಅತಿ ಕರುಣಃ ಅಂತ ಅವರ ಕಾರುಣ್ಯವನ್ನ ತಾನು ನೆನೀತಾ ಇದ್ದಾನೆ. ಸುಂದರವಾಗಿ ಸ್ತೋತ್ರವನ್ನ ಮಾಡ್ತಾನೆ. ನಹಿ ಭಗವನ್ ಅಘಟಿತವಿದಂ ತ್ವದ್ದರ್ಶನಾನ್ ನೃಣಾಂ ಅಖಿಲ ಪಾಪಕ್ಷಯ. ಭಗವಂತ, ನಿನ್ನನ್ನು ನೋಡಿದ್ರೆ ಈ ಜನರಿಗೆ ಎಲ್ಲ ಪಾಪ ಇದು ಪರಿಹಾರ ಆಗ್ತದನ್ನುವಲ್ಲೇ ಏನೂ ಕೂಡ ಅಸಾಧ್ಯ ಇಲ್ಲ. ಯಾಕಂದ್ರೆ ಬರೀ ನಿನ್ನ ನಾಮಸ್ಮರಣ ಮಾಡಿದರೆ ಎಂಥೆಂಥ ಕೆಳಗಿನ ಪಾಪಿಷ್ಟರಾದಂಥವರು ಕೂಡ ಉದ್ಧಾರ ಆಗಿ ಹೋಗೋದು ಕೇಳೀವಿ. ಅಂಥದ್ದು ನೀ ದರ್ಶನನೇ ಕೊಟ್ಟಿ ಅಂತಂದ್ರೆ ನಮ್ಮ ಪಾಪ ಹೋಗೋದ್ರೊಳಗೆ ಏನೂ ಆಶ್ಚರ್ಯ ಇಲ್ಲ ಅಂತ. ಎಂಬೈ ಶ್ವಸಂತ ಮನೋ ವಿಶ್ವಸೃಜ ಶ್ವಸಂತಿ. ಯಾವ ಶ್ವಾಸ ಬಿಟ್ರೆ ಇಡೀ ಜಗತ್ತು ಶ್ವಾಸ ಬಿಡ್ತದೆ, ಯಾವ ಶ್ವಾಸ ತಗೊಂಡ್ರೆ ಇಡೀ ಜಗತ್ತು ಶ್ವಾಸ ತಗೊಳ್ತದೆ. ಹಂಗೆ ಇಡೀ ಜಗತ್ತಿಗೆ ಪ್ರಾಣನಾಗಿ ನಿಲ್ಲುವಂತಹ ಹೇ ಭಗವಂತ ಸಂಕರ್ಷಣ, ನಿನಗೆ ನಮಸ್ಕಾರ ಅಂತ ಹೇಳಿ ಶೇಷದೇವರು ಹೇಳ್ತಾರೆ, ಭೂಮಂಡಲಂ ಸರ್ಷಪಾಯತಿ ಯಸ್ಯ ಮೂರ್ಧ್ನಿ ತಸ್ಮೈ ನಮೋ ಭಗವತೆಸ್ತು ಸಹಸ್ರ ಮೂರ್ಧ್ನಿ. ಇಡೀ ಭೂಮಂಡಲವನ್ನ ಸಾಸಿವೆಯಂತೆ ಹೊತ್ತು ನಿಂತಹ ನಿಮ್ಮ ಆ ಹೆಡೆ ಅಂತಹ ಶೇಷದೇವರೇ, ಅಂತರ್ಗತನಾದ ಸಂಕರ್ಷಣ, ಭಗವಂತ ನಿನಗೆ ನಮಸ್ಕಾರ ಅಂತಂದಾಗ, ಸಂಸಿದ್ಧೋಸಿ ಯಥಾ ರಾಜನ್ ವಿದ್ಯೆಯ ದರ್ಶನಾಚಮೆ, ದರ್ಶನದಿಂದ ಈ ವಿದ್ಯಾದಿಂದ ಸಿದ್ಧ ಆಗಿಯಪ್ಪ ನೀನು ಅಂತ ಸಂಕರ್ಷಣ ಭಗವಂತ ಆ ಚಿತ್ರಕೇತುವಿಗೆ ಅನುಗ್ರಹ ಮಾಡಿದ. ಕೇಳ್ರಿ, ಏನ್ ಅನುಗ್ರಹ ಮಾಡಿದ? ತ್ವಮೇತತ್ ಶ್ರದ್ಧಯಾ ರಾಜನ್ ಅಪ್ರಮತ್ತೋ ವಚೋ ಮಮ ಜ್ಞಾನ ವಿಜ್ಞಾನ ಸಂಪನ್ನೋ ಧಾರಯನ್ ಆಶು ಶುದ್ಧ್ಯತಿ. ನೀನು ಎಷ್ಟು ಶುದ್ಧನಾಗಿಯಲ್ಲ, ವಿದ್ಯಾಧರ ಚಿತ್ರಕೇತು ಚಚಾರ ಗಣೇಚರ. ದೇವತೆಗಳ ಗಣಗಳಲ್ಲಿ ವಿದ್ಯಾಧರ ಅಂತಂದು ಗಣ ಅದ. ಆ ವಿದ್ಯಾಧರರೊಳಗೆ ಇವನನ್ನು ಏರಿಸ್ಬಿಡ್ತಾನೆ. ಪ್ರಮೋಷನ್ ಎಲ್ಲಿಂದೆಲ್ಲೇ ಮನುಷ್ಯ ಹೋಗಿ ವಿದ್ಯಾಧರನಾದ ಈ ಚಿತ್ರಕೇತು.
ಅದ್ಭುತವಾದಂತಹ ದೇವತ್ವವನ್ನು ತಾನು ಪಡೆದಿದ್ದಾನೆ ಸಂಕರ್ಷಣನಾಮಕ ಭಗವಂತನ ಅನುಗ್ರಹದಿಂದ. ಅಂಥ ವಿದ್ಯಾಧರ, ಅಂಥ ಚಿತ್ರಕೇತು 1,00,000 ವರ್ಷ ತಾನು ಭಾರಿ ಅವತ್ತ ಋಷಿಗಳೆಲ್ಲ ಅವನನ್ನು ಹೊಗಳ್ತಿದ್ರಂತ್ರಿ. ಅಯ್ಯೋ ಯಾರು ಗೊತ್ತೇನ್ರಿ, ತಪಸ್ಸು ಮಾಡಿ ವಿದ್ಯಾಧರ ಪದವಿಗೆ ಏರಿದಂಥವ. ಸಣ್ಣದ್ರಿಂದ ಒಮ್ಮಿಂದೊಮ್ಮೆ ದೊಡ್ಡ ಪ್ರಮೋಷನ್ ಆಗಿಬಿಟ್ರೆ ಎಲ್ಲರೂ ಬಂದು ಸ್ತೋತ್ರ ಮಾಡ್ತಾರೆ ನೋಡ್ರಿ. ಹಂಗೆ ಇದೆಲ್ಲಕ್ಕಿಂತ ದೊಡ್ಡ ಪ್ರಮೋಷನ್. ಸಾಮಾನ್ಯ ಮನುಷ್ಯ ರಾಜ ಇದ್ದ, ಚಿತ್ರಕೇತು ವಿದ್ಯಾಧರನಾಗ್ಬಿಟ್ಟು ಎಲ್ಲರೂ ಬಂದು ಮುನಿಗಳ ಸ್ತೋತ್ರ ಮಾಡೇ ಮಾಡಿದ್ರು. 1,00,000 ವರ್ಷ ನಡೆದಿತ್ರಿ. ಅವ ಅನ್ಕೊಂಡ, ಇಷ್ಟು ವರ್ಷ ಎಲ್ಲರೂ ನಾನು ಸ್ತೋತ್ರ ಮಾಡ್ತಾರಂದ್ರೆ ನಾ ಎಷ್ಟು ಭಾರಿ ಇರ್ಲಿಕ್ಕಿಲ್ಲ ಅಂತ ಅವಾಗ ಅನಿಸ್ಬಿಡ್ತಾನೆ. ಅವ ವಿಮಾನದಾಗ, ಅದು ವಿಷ್ಣುದತ್ತೇನ ವಿಮಾನೇನ ಅಂತ ಭಗವಂತನೇ ವಿಮಾನ ಕೊಟ್ಟಿದ್ನಂತ, ನೀ ಎಲ್ಲಿ ಬೇಕಂತ ಅಲ್ಲಿ ಹೋಗ್ತದದು ಅಂತ. ಭಗವಂತ ಕೊಟ್ಟ ವಿಮಾನದೊಳಗೆ ಈ ಚಿತ್ರಕೇತು ಹೊಂಟಾನ. ಪಾಪ ರುದ್ರದೇವರನ್ನು ನೋಡಿದ. ಏನು ರುದ್ರದೇವರು ಲೋಕ ಗುರುಗಳು ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕಿಲ್ಲ ಇವ ಅಂತ. ಏಷ ಲೋಕಗುರು ಸಾಕ್ಷಾತ್ ಧರ್ಮವಕ್ತ ಶರೀರಿನ. ಲೋಕಗುರು ಅಂತ್ರಿ ಇವರು, ಎಲ್ಲರಿಗೂ ಧರ್ಮ ಹೇಳ್ತಾರಂತೀವ್ರು ನೋಡ್ರಿ. ಆಸ್ತೆ ಮುಖ್ಯ ಸಭಾಯಾಂ ವೈ ಮಿಥುನೀಭೂಯ ಭಾರ್ಯಯ. ಇಂಥ ದೊಡ್ಡ ಸಭಾ ನಡೆದದ, ಬ್ರಹ್ಮದೇವರಿದ್ದಾರಲ್ಲಿ, ಎಲ್ಲ ದೇವತೆಗಳಿದ್ದಾರೆ, ಎಲ್ಲರಿಗಿಂತ ಸಣ್ಣ ಇವ ಮಾತಾಡ್ಲಿಗತ್ತಾನಲ್ಲಿ. ಎಂಥ ದೊಡ್ಡ ಸಭಾ ನಡೆದ್ರ ಹೆಂಡತಿನ ತೊಡಿ ಮೇಲೆ ಕೂಡಿಸ್ಕೊಂಡು ನಿರ್ಲಜ್ಜ ಕೂತಾನ. ಇವ ಎಂಥ ಲೋಕಗುರು ರೀ. ರುದ್ರದೇವರಿಗೆ ಬೈದ್ಬಿಟ್ಟು, ಅಂಕೆ ಕೃತ್ಯ ಸ್ತ್ರೀಯಂಚಾಸ್ತೆ ಗತಹ್ರೀಹಿ ಪ್ರಾಕೃತವಯಥ. ಸಾಮಾನ್ಯ ಮನುಷ್ಯನು ಗಂಡ ಹೆಂಡತಿ ಕೂಡಿರಂಗಿಲ್ಲ, ಎಲ್ಲ ಮಂದ್ಯಾಗಿದ್ದಾರಂತಂದ್ರೆ ಸ್ವಲ್ಪ ದೂರ ದೂರ ಇರ್ತಾರ. ಅಂಥದ್ದು ಸಭಾದೊಳಗೆ ಹೆಂಡತಿನ ತೊಡಿ ಮೇಲೆ ಕೂಡ್ಸ್ಕೊಂಡು ಕೂಡ್ತಾನಂದ್ರೆ ಏನ್ ನಿರ್ಲಜ್ಜಿದ್ದಾನ್ರಿ. ರುದ್ರದೇವ್ರ ಪಾಪ ಸುಮ್ ಕೂತ್ರು. ಅವರು ಇವನ ಭಕ್ತಿಗೆ ಮೆಚ್ಚಿದ್ರು. ಇವನ್ ದೊಡ್ಡ ಸಂಕರ್ಷಣನೊಬ್ಬ ಭಗವಂತನನ್ನು ಪ್ರತ್ಯಕ್ಷ ಮಾಡ್ಕೊಂಡವ. ಪಾಪ ಯಾಕೆ ಏನೋ ಬುದ್ಧಿ ಇರ್ಲಾರ್ದೆ ಮಾತಾಡ್ಲಿಕ್ಕತ್ತದ ಹುಡುಗ ಅಂತ ಸಣ್ಣ ಹುಡುಗರು ಮಾತಾಡಿದಾಗ ಸುಮ್ ಕೂಡ್ತೀವಲ್ಲ, ಹಂಗೆ ಸುಮ್ ಕೂತಿದ್ರು. ದೇವಿ ಸುಮ್ ಕೂಡ್ತಾಳ. ಪಾರ್ವತಿ ಋಷಾಹ ದೇವಿ ದೃಷ್ಟಾಯ ಸೊಕ್ಕ ಬಂದದೇನೋ ಅಂದ್ಲವಳು. ಅಯಂ ಕಿ ಮನುಧಾ ಲೋಕೆ ಶಾಸ್ತಾ ದಂಡಧರ ಪ್ರಭು. ರುದ್ರದೇವರಿಗೆ ಕೇಳ್ತಾಳೆ, ಇವನ್ ಮಾತೊಂದು ಕೇಳೋದು ನಾವು ಬಾಕಿ ಇತ್ತೇನ್ರಿ ಅಂತ. ನೋಡ್ರಿ ಹೆಂಗೆ ಕೇಳ್ತಾಳೆ. ಅಸ್ಮದ್ ವಿಧಾನಾಂ ದುಷ್ಟಾನಾಂ ನಿರ್ಲಜ್ಜಾನಾಂ ಚೈಪ. ನಮ್ಮಂಥ ನಿರ್ಲಜ್ಜ ಮಂದಿಗೆ ಇವೊಬ್ಬ ಹೇಳುದು ಬಾಕಿ ಅಂತ ಹೇಳ್ತಾಳೆ ಪಾರ್ವತೀ ದೇವಿ. ನವೇದ ಧರ್ಮಂ ಕಿಲ ಪದ್ಮಯೋನಿ ನ ಬ್ರಹ್ಮಪುತ್ರ ಭೃಗುನಾರದಾದ್ಯ. ಬ್ರಹ್ಮದೇವರಿದ್ದಾರ, ಭೃಗು ಋಷಿಗಳು, ನಾರದರೆಲ್ಲರಿದ್ದಾರ. ಅವ್ರಿಗೆ ಗೊತ್ತಾಗ್ಲಾರ ಧರ್ಮ ಪಾಪ ಇವನಿಗೆ ಗೊತ್ತಾಗ್ಲಿಕ್ಕತ್ತದ. ಅವಳಂತಾಳ, ಅದ ನಾವು ಎಲ್ಲ ಕಾಲಕ್ಕೂ ಕೂಡ ಅರ್ಧಾಂಗಿಯಾಗಿ ಇರ್ತಾನೆ. ಯಾರು? ಪರಮೇಶ್ವರ ಪಾರ್ವತಿಯನ್ನ ಅರ್ಧಾಂಗಿನಿಯಾಗಿ ಮಾಡಿಕೊಂಡು ತಾನಿದ್ದಾನೆ. ಅರ್ಥಾತ್ ತನ್ನ ದೇಹದೊಳಗೆ ಅವಳಿಗೆ ಅರ್ಧ ಭಾಗವನ್ನು ಭಗವಂತ ರುದ್ರದೇವರು ಪಾರ್ವತೀ ದೇವಿಗೆ ಕೊಟ್ಟದ್ದಿದೆ. ಭಗವಂತನೇ ಸಾಕ್ಷಾತ್ ದಕ್ಷಿಣ ಅನ್ನುವಂತಹ ಲಕ್ಷ್ಮೀ ರೂಪಕ್ಕೆ ತಾನು ಅರ್ಧಾಂಗಿಯಾಗಿ ಮಾಡಿಕೊಂಡಾನ ಅಂತದ. ನಾವು ಜಗತ್ತಿನ ಕಲ್ಯಾಣಕ್ಕೆ ನಮ್ಮನ್ನ ಹಿಂಗ ವಿಚಾರ ಮಾಡೋರು, ನಮ್ಮನ್ನ ಹಿಂಗ ಉಪಾಸನಾ ಮಾಡೋರು, ಉಮಾವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಮಂದಿ ತಾವು ತಮ್ಮ ದಾಂಪತ್ಯದಲ್ಲಿ ಬರ್ತಕ್ಕಂತಹ ದುಃಖಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ನಮ್ಮ ಜೋಡಿಯನ್ನ, ನಮ್ಮ ದಂಪತಿಗಳನ್ನು ತಾವು ಸ್ತೋತ್ರ ಮಾಡ್ತಾರೆ, ಮಂತ್ರದಿಂದ ಚಿಂತನೆ ಮಾಡ್ತಾರೆ. ಅವರಿಗೆ ಅನುಗ್ರಹ ಮಾಡಲಿಕ್ಕೆ ನಾವು ಯಾವಾಗಲೂ ಕೂಡಿರ್ತೀವಿ ಹೊರತು ರುದ್ರದೇವರಿಗೆ ವೈರಾಗ್ಯ ಕಡಿಮದ ಅಂತಲ್ಲ. ಅಂಥದ್ದು ನನ್ನ ಬಗ್ಗೆ ಇಂಥ ಮಾತಾಡ್ತಾನ. ಅದ ಪಾಪೀಯಸೀಂ ಯೋನಿಂ ಆಸುರೀಂ ಯಾಹಿ ದುರ್ಮತೆ. ದುರ್ಮತಿ ಚಿತ್ರಕೇತು ಸಾಮಾನ್ಯ ಮನುಷ್ಯ ಇದ್ದವನನ್ನು ದೇವರು ಬಂದು ಇಲ್ಲೇ ವಿದ್ಯಾಧರನನ್ನಾಗಿ ಮಾಡಿದ್ರೆ ಉತ್ತಮರ ದ್ರೋಹ ಮಾಡ್ತೀಯ, ಹೋಗಿ ನೀನು ರಾಕ್ಷಸ ಹುಟ್ಟು ಅಂತ ಶಾಪ ಕೊಟ್ಬಿಟ್ಲು. ಯಾರು? ಪಾರ್ವತೀ ದೇವಿ ಶಾಪವನ್ನು ಕೊಡ್ತಾಳೆ. ಆವಾಗ ಕಾಲಿಗೆ ಬಂದು ಬೀಳ್ತಾನೆ. ಪ್ರಸಾದಯಾಮಾಸ ಸತಿ ಮೂರ್ಧ್ನ ನಮ್ರೇಣ ಭಾರತ. ಪಾರ್ವತೀ ದೇವಿಗೆ ನಮಸ್ಕಾರ ಮಾಡಿ ಚಿತ್ರಕೇತು ಹೇಳ್ತಾನೆ, ಪ್ರತಿಗೃಹಾಮಿ ತೇ ಶಾಪಂ ಆತ್ಮನೋ ಅಂಜಲಿನ ಅಂಬಿಕೆ ದೇವೈಹಿ ಮರ್ತ್ಯಾಯ ಯತ್ ಪ್ರೋಕ್ತಂ ಪೂರ್ವದಿಷ್ಟಂ ಹಿ ತಸ್ಯ ತತ್. ಅಮ್ಮ ಅಂಬಿಕಾ, ನಿನ್ನ ಈ ಶಾಪವನ್ನು ನಾನು ಗ್ರಹಣ ಮಾಡ್ತೀನಮ್ಮ. ಗುಣಪ್ರವಾಹ ಏತಸ್ಮಿನ್ ಕಶಾಪಕ್ಕೋನ್ ಮನುಗ್ರಹ. ಅವ ಹೇಳ್ತಾನ್ರಿ ಚಿತ್ರಕೇತು, ಅಮ್ಮ ಏನ್ ಶಾಪ ಏನ್ ಅನುಗ್ರಹ. ನಾವೆಲ್ಲ ಸ್ವರ್ಗ ನರಕ ದುಃಖ ಸುಖ ನಮ್ಮ ಕರ್ಮಾನುಸಾರವಾಗಿ ನಾವು ಪಡಿತಾ ಇರ್ತೀವಿ. ನತಸ್ಯ ಕಶ್ಚಿತ್ ದಯಿತ ಪ್ರತೀಪೋ ನ ಜ್ಞಾತಿ ಬಂಧುರ್ನ ಪರೋ ನಚಸ್ವಹ. ನಮಗ್ಯಾರು ನಮ್ಮವರಿಲ್ಲ, ನಮಗ್ಯಾರು ಹೊರಗಿನವರಲ್ಲ, ನಮಗ್ಯಾರೂ ಕೂಡ ದ್ವೇಷ ಮಾಡೋರಿಲ್ಲ, ನಮಗೆ ಯಾರು ಬಹಳ ಪ್ರೀತಿ ಮಾಡೋರಿಲ್ಲ. ಕುತೋ ಅನುರಾಗ ಕುತ ಏವ ರೋಷ. ಎಲ್ಲಿ ರಾಗ, ಎಲ್ಲಿ ರೋಷ, ಎಲ್ಲಿ ದ್ವೇಷ, ಎಲ್ಲ ಕಡೆಗೆ ಆತ್ಮ ಸಮಾನನಾಗಿರಬೇಕು. ಆದರೂ ಕೂಡ ನೀನಿವತ್ತು ನನಗೆ ಶಾಪ ಕೊಟ್ಟಿಯಲ್ಲಮ್ಮ, ಆ ಶಾಪ ಮೋಕ್ಷಕ್ಕಾಗಿ ನಾನು ನಿನಗೆ ಕ್ಷಮಾ ಕೇಳ್ತೀನಿ. ನನ್ನ ಹಣೆಬರಹ ಇತ್ತು, ನಾನು ಅದನ್ನು ತಪ್ಪು ಮಾಡಿದೆ, ನಾನು ಮಾಡಿದ್ದ ತಪ್ಪು ನಿಜ, ಅದನ್ನು ನಾನು ಒಪ್ಪಿಕೊಂಡು ನಿನ್ನಲ್ಲಿ ಕ್ಷಮಾಪಣವನ್ನು ಕೇಳ್ತೀನಿ. ನನ್ನ ಉದ್ಧಾರ ಆಗಲಿಕ್ಕೆ ನೀನೇ ಗತಿಯನ್ನು ತೋರಿಸ್ಬೇಕು ಅಂತ
ತಾನು ಬಂದು ಅವಳಿಗೆ ತಾನು ಶರಣಾಗತನಾದ್ದರಿಂದ ದೇವದೇವರಾದಂತಹ ರುದ್ರದೇವರು ಹೇಳಿದಂಥ ದೃಷ್ಟವತ್ಯಸಿ ಶುಶ್ರೋಣಿ ಹರೇರ್ ಅದ್ಭುತ ಕರ್ಮಣಃ ಮಹಾತ್ಮ್ಯಂ ಭೃತ್ಯಭೃತ್ಯಾನಾಂ ನಿಸ್ಪೃಹಾಣಂ ಮಹಾತ್ಮನಂ ನೋಡು, ಭಗವಂತನ ಭಕ್ತರ ಲಕ್ಷಣವನ್ನು ನೋಡು. ಅಂಬಿಕೆ, ಸಿಟ್ಟಿಗೆ ಬಂದು ನೀ ಶಾಪ ಕೊಟ್ಟಿ ಅಂತಂದ್ರೆ ತಾನು ಹೆಂಗೆ ನಿನಗೆ ಬಂದು ಒಂದು ಕ್ಷಣ ತಾನು ಮಾಡಿದ ತಪ್ಪು ಅಂದದ್ದು ತಪ್ಪೇ ಇಲ್ಲ ಅಂತಲ್ಲ, ಮಾಡಿದ ತಪ್ಪು ಹೌದು, ಆದ್ರೆ ಕ್ಷಣದೊಳಗೆ ಅದನ್ನು ತಿಳ್ಕೊಂಡು ಕ್ಷಮಾಪಣವನ್ನು ಕೇಳಿಕೊಂಡು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ನಿನ್ನ ಕಾಲಕ್ಕೆ ತಾನು ಬಂದು ಬಿದ್ದಾನಂದ್ರೆ ಈ ಮಹಾತ್ಮರು ಹಿಂಗಿರ್ತಾರಮ್ಮ. ರುದ್ರದೇವರು ಸ್ವಲ್ಪೂ ಸಿಟ್ಟುಕೊಳ್ಳಿಲ್ಲ, ರುದ್ರದೇವರು ಸ್ವಲ್ಪೂ ಕೂಡ ಅವನನ್ನು ಬೈಲಿಲ್ಲ, ಶಾಪ ಕೊಡಲಿಲ್ಲ, ಏನೂ ಮಾಡಲಿಲ್ಲ. ನೋಡಮ್ಮ, ಭಗವಂತನ ಭಕ್ತರ ಮಹಾತ್ಮೆ ಹಿಂಗಿರ್ತದ. ಅವನಿಗೆ ಆ ರಾಕ್ಷಸ ಆಗುವಂತಹ ಒಂದೇನೋ ಪ್ರಾರಬ್ಧ ಇತ್ತು, ಅವ ಆಗಲಿ, ಆದರೆ ಅವರ ಮಹಾತ್ಮ್ಯವನ್ನು ನೀನು ತಿಳ್ಕೊ. ನಹ್ಯಸ್ಯಾತಿ ಪ್ರಿಯ ಕಶ್ಚಿನ್ ನಾಪ್ರಿಯ ಸ್ವಪ್ಪರೋಪಿವ ಆತ್ಮತ್ವಾತ್ ಸರ್ವಭೂತಾನಾಂ ಸರ್ವಭೂತ ಪ್ರಿಯೋ ಹರಿ. ನಮ್ಮ ಭಗವಂತನಿಗೆ ಯಾರೂ ತನ್ನವರಲ್ಲ, ಯಾರೂ ಹೊರಗಿನವರಲ್ಲ, ಯಾರು ಅತಿ ಪ್ರಿಯ ಅಲ್ಲ, ಯಾರು ಅಪ್ರಿಯ ಅಲ್ಲ. ಭಗವಂತ ಸಮಾನನಾಗಿ ಎಲ್ಲರ ಮೇಲೆ ತಾನು ಅನುಗ್ರಹವನ್ನು ಮಾಡ್ತಾ ಇರ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಶಾಪದಲ್ಲಿ ಅಶಕ್ತರು. ನಾವು ಶಾಪ ಕೊಟ್ಟಿವಿ ಅನ್ನೋದಕ್ಕೇನೂ ಆಗೋದಿಲ್ಲ. ನೋಡ್ರಿ, ಸಾಕ್ಷಾತ್ ರುದ್ರದೇವರು ಹೇಳ್ತಾರೆ, ನೀ ಶಾಪ ಕೊಟ್ಟಿಯಂತೆ ನಾವು ಹುಟ್ಟಬೇಕಾಗಿಲ್ಲ. ನಿಜವಾಗಿ ಶಕ್ತಿ ಇದೆ, ಆದರೆ ಅದು ಕೂಡ ಭಗವಂತನಿಂದ ಆಹಿತವಾದದ್ದು ಅಂತ ರುದ್ರದೇವರು ಹೇಳ್ತಾರೆ. ಸಣ್ಣವರಂತೂ ದೊಡ್ಡವರಿಗೆ ಶಾಪ ಕೊಟ್ಟರೆ ಅದು ಉಪಯೋಗ ಬೀಳಂಗಿಲ್ಲ, ಅದು ಹತ್ತಂಗೆ ಇಲ್ಲ. ಅವರೇ ಸ್ವೀಕಾರ ಮಾಡಿದ್ರೆ ಅದು ಹತ್ತದ ಅಷ್ಟೇ. ಇನ್ನು ದೊಡ್ಡವರು ಸಣ್ಣವರಿಗೆ ಶಾಪ ಕೊಟ್ಟಾಗೂ ಕೂಡ ಭಗವಂತನ ಅನುಗ್ರಹದಿಂದ ಅವರಿಗೆ ಆ ಶಕ್ತಿಯ ಶಾಪಗಳು ಅವು ತಟ್ತಾ ಇರ್ತವೆ. ಹಾಗಾಗಿ ನೀನು ಇವನಿಗೆ ಶಾಪ ಕೊಟ್ಟದ್ದೇನೋ ನಿಜ, ಆದ್ರೆ ಇದು ಭಗವಂತನ ಭಕ್ತರ ಮಹಾತ್ಮ್ಯ ಅಂತ ತಿಳ್ಕೊ ಅಂತ ಹೇಳಿ ಆ ಚಿತ್ರಕೇತು ರಾಕ್ಷಸ ಆಗಿ ಹುಟ್ಟಿದ. ಯಾರವನೇ? ಅವನೇ ವೃತ್ರಾಸುರ. ಆ ವೃತ್ರಾಸುರನ ಬಾಯಿಯಿಂದ ಧರ್ಮ ಹೆಂಗ್ ಬಂತು ಅಂತ ನೀ ಕೇಳಿದ್ದೆಲ್ಲಪ್ಪ ಪರೀಕ್ಷಿತ. ಈ ಚಿತ್ರಕೇತು ತಾನ್ ಮೊದಲು ರಾಜ ಆಗಿ ಅಂಗಿರಸ ಋಷಿಗಳಿಂದ ಉಪದೇಶ ಪಡೆದು, ನಾರದರಿಂದ ಉಪದೇಶ ಪಡೆದು, ವಿದ್ಯಾಧರ ಪದವಿಗೆ ಹೋಗಿ ಅಲ್ಲಿ ಮತ್ತು ಪಾರ್ವತಿಯಿಂದ ಶಾಪ ಪಡೆದು ಇಲ್ಲಿ ವೃತ್ರಾಸುರ ಆಗಿ ಬಂದಾನ. ನಿನ್ನ ವಜ್ರಾಯುಧದಿಂದ ಈಗ ಅವ ಹತನಾದ. ಇಷ್ಟೆಲ್ಲ ಕಥೆಯದ ಅಂತ ಆ ವೃತ್ರಾಸುರನ ಕಥೆಯನ್ನು, ತ್ವಷ್ಟ್ರಾದಿತ್ಯನ ವಧನನ್ನ ಅವರು ಹೇಳಿಕೊಳ್ತಾ ಇದ್ದಾರೆ. ಇತಿಹಾಸಮಂ ಪುಣ್ಯಂ ಚಿತ್ರಕೇತೋರ್ ಮಹಾತ್ಮನಃ ಮಹಾತ್ಮ್ಯಂ ವಿಷ್ಣು ಭಕ್ತಾನಾಂ ಶ್ರುತ್ವ ಬಂಧಾದ್ ವಿಮುಚ್ಯತೆ. ವಿಷ್ಣು ಭಕ್ತರ ಮಹಾತ್ಮ್ಯವನ್ನು ತಿಳ್ಕೊಳ್ಳೋದು, ಆ ವೃತ್ರಾಸುರನ ಕಥೆಯನ್ನು, ಚಿತ್ರಕೇತುವಿನ ಕಥೆಯನ್ನು ಕೇಳಿದರೆ ಕರ್ಮಬಂಧಗಳಿಂದ ಮೋಚನವಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ವಂಶ ಇದು ನಡೆದು ಬರ್ತಾ ಇರಬೇಕಾದಾಗ ಅಲ್ಲಿ ಅನೇಕ ಋಷಿಗಳು ಅವರು ಹುಟ್ಟುತ್ತಾ ಇದ್ದಾರೆ. ಮಿತ್ರಾವರುಣರಿಂದ, ಮಿತ್ರ ಮತ್ತು ವರುಣ ಇಬ್ಬರು ಕೂಡ ಊರ್ವಶಿಯನ್ನು ನೋಡಿ ತಾವು ತಮ್ಮ ಶಕ್ತಿಯನ್ನು ಸ್ಖಲನ ಮಾಡಿಕೊಂಡಾಗ ಅಲ್ಲಿ ಹುಟ್ಟಿದವರೇ ನಮ್ಮ ವಸಿಷ್ಠರು ಮತ್ತು ಅಗಸ್ತ್ಯರು ಅಂತ ಕುಂಭ ಸಂಭವರಾಗಿ ಅವರಿಬ್ಬರು ಕೂಡ ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ವಾಲ್ಮೀಕದಿಂದ ಬಂದು ವಾಲ್ಮೀಕಿ ಋಷಿಗಳು ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ಇನ್ನೂ ಅನೇಕ ಋಷಿಗಳ ಜನ್ಮವನ್ನೆಲ್ಲ ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಮರುತಶ್ಚ ದಿತೇ ಪುತ್ರಾಹ. ಆವಾಗ ಮತ್ತ ವೃತ್ರಾಸುರ ಸಂಹೃತನಾದ, ಮತ್ತು ದೇವತೆಗಳಿಗೇನೆ ರಾಜ್ಯ ಬಂತು ಅಂತ ಬಹಳ ದುಃಖದಿಂದ ದಿತಿದೇವಿ ತಾನು ತನ್ನ ಗಂಡನಾದಂತಹ ಕಶ್ಯಪರಿಗೆ ಪ್ರಶ್ನೆಯನ್ನು ಮಾಡ್ಲಿಕ್ಕೆ, ಯಾವಾಗಲೂ ದೇವತೆಗಳೇ ಗೆಲ್ತಾರ್ರಿ ಸ್ವಾಮಿ, ನನಗೆ ಹಿಂಗಾದ್ರೆ ಹೆಂಗ್ ನಡೀತದೆ? ನನ್ನ ಮಕ್ಕಳಿಗೂ ಮತ್ತು ಗೆಲುವು ಅನ್ನೋದು ಬೇಕಲ್ಲ. ಪತಿರೇವ ಹಿ ನಾರೀಣಾಂ ದೈವತಂ ಪರಮಂ ಸ್ಮೃತಂ. ಪತಿಯೇ ಸಾಕ್ಷಾತ್ ನಾರಾಯಣ ಸ್ತ್ರೀಯರಿಗೆ. ಹಿಂಗಾಗಿ ನೀವೇ ಒಂದೇನಾದ್ರೂ ನನಗೆ ಉಪಾಯ ಹೇಳಬೇಕು. ನನ್ನ ಮಕ್ಕಳು ಇಂದ್ರನ್ ಗೆಲ್ಬೇಕ್ರಿ, ಅಂಥ ಉಪಾಯ ಹೇಳ್ರಿ ನನಗೆ. ಬಹಳ ಪಾಪ ಮನಸ್ಸಿನಿಂದ ಬಳದೆ ಹೋಗಿದ್ಲು ದಿತಿದೇವಿ. ಬಂದು ಕೇಳಿದ್ಲು, ತಸ್ಮಾತ್ ಪತಿವ್ರತಾಹ ನಾರ್ಯಾಹ ಶ್ರೇಯಕ್ಕಾಮಾಹ ಸುಮಧ್ಯಮೇ. ಅವ್ರು ಹೇಳಿದ್ರಂತ, ಶರಣಾಗತಲಾಗಿ ಬಂದಿಯಮ್ಮ, ನಿನಗೆ ಹೇಳ್ತೀನಿ, ಪತಿವ್ರತೆಯಾದಂತಹ ನಾರಿ ಹೆಂಗಿರಬೇಕು ಅಂದರೆ, ಯಜಂತೆ ಅನನ್ಯ ಭಾವೇನ ಪತಿಂ ಆತ್ಮಾನಂ ಈಶ್ವರಂ. ಭಗವಂತನನ್ನ ತನ್ನ ಪತಿಯಲ್ಲಿಯೇನೆ ತಾನು ಕಂಡು ಅವನ ಸೇವೆಯನ್ನು ತನ್ನ ಪರಮ ಧರ್ಮ ಅಂತ ತಿಳಿದುಕೊಂಡು ಅತ್ಯಂತ ವಿನಯದಿಂದ ಪತಿಯ ಸೇವೆಯನ್ನು, ಆತ ಅಷ್ಟು ಧಾರ್ಮಿಕ ಇರಬೇಕು, ಇವಳು ಅವನಿಗೆ ಅಷ್ಟು ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಇರಬೇಕು. ಹಾಗಾಗಿ ನೀನು ವರವನ್ನು ಕೇಳಿದ್ದೀಯ, ಅವಶ್ಯವಾಗಿ ನಾನು ವರವನ್ನು ಕೊಡ್ತೇನೆ, ನಿನಗೆ ಮಕ್ಕಳಾಗ್ತವೆ, ಇಂದ್ರನನ್ನೂ ಕೊಲ್ಲುವ ಮಗ ಆಗ್ತಾನೆ. ಆದರೆ ಅಂತಂದು, ಆದರೆ ಏನ್ರಿ? ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈಡ್. ಏನು ಹೇಳ್ರಿ? ನಹಿಂಸ್ಯಾತ್, ನೀನು 1 ವರ್ಷದ ಕಾಲ ಪುಂಸವನ ವ್ರತವನ್ನು ಮಾಡಬೇಕು. ಪುಂಸವನ ವ್ರತ, ಒಂದು ಗಂಡು ಮಗು ಹುಟ್ಲಿಕ್ಕೆ ಒಂದು ವ್ರತ ಅಂತದ. ನಹಿಂಸ್ಯಾತ್ ಸರ್ವಭೂತಾನಿ ನ ಶಪೇನ್ ಅನೃತಂ ವದೇತ್. ಒಟ್ಟಾರೆ ಒಂದು ಪ್ರಾಣಿಗೆ ನೀನು ಹಿಂಸೆಯನ್ನು ಮಾಡಬಾರ್ದು. ಒಂದೇತ್ತು ರೂಲ್ಸ್ ಹೇಳ್ತಾರೆ. ನ ಶಪೇತ್, ಯಾರಿಗೂ ಶಾಪ್ ಕೊಡಬಾರ್ದು. ಹಣ ಎತ್ಲಿ ಅಂತ 4 ಬಾಯಲ್ಲಿ ಅಂತಿರ್ತಾರೆ ನೋಡ್ರಿ, ಇಂಥವು ಎಂದೆಂದೆಂದೆಂದು ಅನಬಾರ್ದು. ನಾ ಅನೃತಂ ವದೇತ್, ಒಟ್ಟಾರೆ ಸುಳ್ಳು ಮಾತಾಡಬಾರ್ದು. 1 ವರ್ಷ ಇಲ್ಲೇ ಬಿಟ್ಬಿಡ್ತೀವಿ ನಾವು ಆಚಾರ, ಅದು ಅಲ್ಲೇ ಇರಲಿ, ನಾವು ಇಲ್ಲೇ ಇರ್ತೀವಿ. ವ್ರತ ಸುಳ್ಳೆ ಮಾತಾಡಬಾರ್ದು ಅಂದ್ರೆ ಅದು ಹೆಂಗಾಗ್ತದೆ ಅಂತ.
ನ ಚಿಂದ್ಯಾನ್ನಖ ರೋಮಾಣಿ, ಒಂದು ವರ್ಷ ಒಟ್ಟಾರೆ ನೀವು ನಖಗಳನ್ನು ಕತ್ತರಿಸ್ಕೋಬಾರ್ದು ನೋಡ್ರಿ. ನ ಸ್ಪೃಶೇತ್ಯದ ಮಂಗಲಂ, ಅಮಂಗಳ ವಸ್ತುವನ್ನು ಮುಟ್ಲೇಬಾರ್ದು. ನಾವೇ ಅಮಂಗಳ ಇದ್ದೀವಿ, ಮುಟ್ಟುದೇನು. ನಾಪ್ಸು ಸ್ನಾಯನ್ನ ಕುಪ್ಪೇತ, ಇದೆಲ್ಲ ಮಾಡಿವು ಒಂದು ವರ್ಷ ಒಟ್ಟ ಸಿಟ್ಟಿಗೆ ಬರಬಾರದು ಅಂದ್ಬಿಟ್ರು. ಆಹಾ ಮುಗದೇ ಹೋತು. ನ ಸಂಭಾಷೇತ ದುರ್ಜನೈಹಿ, ದುರ್ಜನರೊಂದಿಗೆ ಒಟ್ಟಾನೇ ಸಂಭಾಷಣೆ ಮಾಡಬಾರದು. ನ ವಸೀತ ಅಧೌತ ವಾಸಃ, ತೊಳ್ಕೊಳ್ಳಾರ್ದಂತಹ ಬಟ್ಟಿಯನ್ನ ಒಟ್ಟ ಧರಿಸಬಾರ್ದು. ಸ್ರಜಂ ವಾ ವಿಧೃತಾಂ ಕ್ವಚಿತ, ಮಾಲೆಯನ್ನ ಒಟ್ಟಾರೆ ಧರಿಸಬಾರ್ದು. ನ ಉಚ್ಚಿಷ್ಟಂ, ಎಂಜಲನ್ನ ತಿನ್ನಬಾರ್ದು. ಚಂಡಿಕಾ ಅನ್ನಂಚ, ಚಂಡಿಕಾ ಇರ್ತಾಳ ಅಂತಹ ಅನ್ನವನ್ನೆಂದು ತಿನ್ನಬಾರ್ದು. ಸಾಮಿಷಂ ವೃಷಲಾಹೃತಂ, ನೀಚ ಜನ ಮಾಡಿದಂತಹ ಅನ್ನವನ್ನ ಒಟ್ಟ ನೀನು ಸ್ವೀಕಾರ ಮಾಡಬಾರ್ದು. ಭಗವಂತನ ನೈವೇದ್ಯ ಮಾಡಿದಂತಹ ಶುದ್ಧವಾದ ಪೂತವಾದ ಅನ್ನವನ್ನಷ್ಟೇ ಸ್ವೀಕಾರ ಮಾಡಬೇಕು. ಅಂಜಲಿಯಿಂದ ನೀರನ್ನೆಂದೂ ಕುಡಿಬಾರ್ದು. ಹಿಂಗೆಲ್ಲ ಬಹಳಷ್ಟೆಲ್ಲ ಹೇಳಿದರು. ಮತ್ತು ಶೌಚಾಚಾರ ಇತ್ಯಾದಿಗಳಾದಾಗ ಕಾಲು ತೊಳ್ಕೋಬೇಕು ಅಂತೆಲ್ಲ. ಒಂದು ವರ್ಷದ ಪುಂಸವನ ವ್ರತವನ್ನು ನೀನು ಮಾಡಿದೆ ಅಂತಂತಂದ್ರೆ ಇದು ಅವಶ್ಯವಾಗಿ ನಿನಗಾಗ್ತದ ಅಂತ ಹೇಳ್ಯಾರ. ಆವಾಗ ಆಗಲಿ ಅಂತ ವ್ರತವನ್ನು ತಾನು ಅನುಸರಣ ಮಾಡ್ತಾ ಕಶ್ಯಪರಿಂದ ಗರ್ಭವನ್ನು ಧಾರಣ ಮಾಡಿದ್ದಾಳೆ ಈ ನಮ್ಮ ದಿತಿದೇವಿ. ಆವಾಗ ಇಂದ್ರದೇವರು ಬಂದ್ಬಿಟ್ರಂತ್ರಿ. ಇಂದ್ರದೇವರು ಯಾರು? ಅದಿತಿ ದೇವಿಯ ಮಗ, ಅರ್ಥಾತ್ ದಿತಿದೇವಿ ಇವರಿಗೆ ಚಿಕ್ಕಮ್ಮ ಆಗಬೇಕು. ಅಮ್ಮ ನಿನ್ನ ಸೇವಾನ ಮಾಡ್ತೀನಿ ಅಂತ. ನಾ ಎದಕ್ಕೆ ಮಾಡ್ಲಿಗತ್ತೀನಿ ವ್ರತ ಗೊತ್ತೇನು ಅಂತ ಕೇಳಿದ್ಲಕ್ಕೆ. ಎದಕ್ಕೆ? ಇಂದ್ರನ್ ಕೊಲು ಅಂತ ಮಗ ಹುಟ್ಟಬೇಕಂತ ವ್ರತ ಮಾಡ್ಲಿಗತ್ತೀನಿ. ಅಮ್ಮ ನೀ ವ್ರತ ಬೇಕಾದ್ ಮಾಡು, ನಾನಿನ್ ಸೇವಾ ಮಾಡ್ಲಿಕ್ಕೆ ಬಂದೀನಿ, ಅದ್ರಾಗ ಏನು ತಪ್ಪದ? ಇಂದ್ರದೇವ್ರು ಎಷ್ಟು ಜನ ಇದ್ದಾರೆ ನೋಡ್ರಿ. ಒಂದೇನ್ರಿ ಹುಡುಕ್ಬೇಕು. ಇಷ್ಟು ನಿಯಮಗಳನ್ನು ಹೇಳ್ಯಾರಲ್ಲ, ಒಂದು ನಿಯಮ ಎಲ್ಲರ ತಪ್ಪಿದ್ಲಂತ ಹಿಡಿದು ಬಿಡ್ಬೇಕಿನ್ನ ಅಂತ ಬಂದಿದ್ರು ಇಂದ್ರದೇವರು. ಹಿಂಗಾಗಿ ಅವರಿಗೆಲ್ಲ ಗೊತ್ತು. ಬಂದಾರೆ ಏವಂತಸ್ಯ ವ್ರತಸ್ಥಾಯ ವ್ರತಚ್ಛಿದ್ರಂ, ಎಲ್ಲಿ ಛಿದ್ರ ಆಗ್ತದೆ ಇದು ಅಂತ ನೋಡ್ಲಿಕ್ಕೆ ಭಾರೀ ತಾಯಿ ಸೇವಾ ಮಾಡೋದೇ ಮಾಡ್ಲಿಕ್ಕತ್ತಾರ. ಉಚ್ಚಿಷ್ಟ ವ್ರತಕರಶಿತ, ಭಾಳ ವ್ರತದಿಂದ ಸೊರಗಿ ಹೋಗ್ಬಿಟ್ಟಿದ್ಲು. ಒಂದ್ಸಲ ತಿಂದ ಕೈಯಿಂದ ತೊಳ್ಕೊಳ್ಳಾರ್ದೆ ಹಂಗೇ ಮಲ್ಕೊಂಡ್ಬಿಟ್ಲು. ಇಷ್ಟೇ ಸಾಕು, ಒಳಗೆ ಹೋಗ್ಬಿಟ್ಟು ಇಂದ್ರದೇವರು. ಇಷ್ಟೇ ತಪ್ಪಾಕಿ ಮಾಡಿದ್ಲು. ಇಷ್ಟೇ ಅಲ್ಲ, ಅದು ಬಹಳ ದೊಡ್ಡ ತಪ್ಪು. ಎಂಜಲ ಕೈಯಿಂದ ಹಂಗೆ ಮಲ್ಕೊಂಡಿದ್ಲು ಅಷ್ಟೇ. ಇಷ್ಟು ಮಲಗಿದ್ದಕ್ಕೆ ಅವಳಿಗೆ ಅಸ್ಪೃಷ್ಟವಾರಿ ಯಥೌತಾಂಗ್ರಿಹಿ, ಕಾಲು ತೊಳೆದಿರಲಿಲ್ಲ, ನೀರು ಸ್ಪರ್ಶ ಮಾಡಿರಲಿಲ್ಲ, ಆಚಮನ ಮಾಡಿರಲಿಲ್ಲ. ಅವಳು ಹಂಗೇ ಮಲಗಿದಾಗ ಅವಳ ಹೊಟ್ಟಿ ಒಳಗೆ ಹೊಕ್ಕರು. ಹೊಟ್ಟಿ ಒಳಗೆ ಹೊಕ್ಕ ತಮ್ಮ ವಜ್ರಾಯುಧದಿಂದ ಅವಳ ಗರ್ಭವನ್ನು 7 ಸಲ ತುಂಡು ಮಾಡಿಬಿಟ್ರು. ಹಳ್ಳಿ ಕತ್ಬಿಡ್ತದೆ ಗರ್ಭ ಜೋರಾಗಿ. ಅಯ್ಯೋ ಹೆಂಗ್ ಮಾಡುದಂತ ಹೇಳಿ ಮತ್ತೆ 7 ಹಿಂಗೆ ಕತ್ತರಿಸಿದ್ರು, 7 ಹಿಂಗೆ ಕತ್ತರಿಸ್ಬಿಟ್ರು. ಒಟ್ಟೊಂದು ಗರ್ಭ 49 ಆಯ್ತಂತ. ಜೋರ ಹಳ್ಳಿಗತ್ 49 ಗರ್ಭ ಹಳ್ಳಿಗತ್ತು, ಅಂಶಗಳು ಹಳ್ಳಿಗತ್ಬಿಟ್ಟು ಮಾರೋದೀಹಿ ಅಂತ ಅಲ್ಲಿಗತ್ರಂತವ್ರು. ಅಳಬೇಡ್ರಿ. ಯಾಕ? ನೀವು ಇವತ್ತು ನಂಗೆಲ್ಲರೂ ಕೂಡ ನಾವು ಸತ್ತು ಹೋಗ್ತೀವಲ್ರಿ ಅಂತಂದ್ರೆ, ಇಲ್ಲಪ್ಪ ನಿಮಗ ನಾನೇ ಆಯುಷ್ಯ ಕೊಡ್ತೀನಿ. ಆಯುಷ್ಯ ಅಲ್ಲ, ನನ್ನ ದೇವತಾ ಗಣವಾಗಿ ನಿಮ್ಮನ್ನು ನಾನು ಸ್ವೀಕಾರ ಮಾಡ್ತೀನಿ, ನನ್ನ ತಮ್ಮಂದ್ರು ನೀವೆಲ್ಲ ಅಂತ ಹೇಳಿ ಮಾರೋದೀಹಿ ಅನ್ನೋದಕ್ಕೆ ಮರುದ್ಗಣ ಅಂತ 49 ಜನ ಮರುದ್ದೇವತೆಗಳು ಅಂತ ಅಲ್ಲಿ ಸೃಷ್ಟಿಯಾಗಿದ್ದಾರೆ. ಅವರೇ ಇಂದ್ರದೇವರ ಪಾರ್ಷದರಾಗಿ ಸೇವಕರಾಗಿ ಅವರಿದ್ದಾರೆ. ಆ ದ್ವಿತೀಯ ಗರ್ಭ ಅದು ಭಗವಂತನ ಅನುಗ್ರಹದಿಂದ ಅದು ನಾಶ ಆಗಲಿಲ್ಲ. ಆದ್ರೆ ಮಹಾದೇವತೆಗಳು ನೋಡ್ರಿ, ದ್ವಿತೀಯ ಅಂಥವರಲ್ಲೂ ದೇವತೆಗಳು ಹುಟ್ಟಿದ್ರಂತೆ. ಭಗವಂತನ ಇಚ್ಛಾ ಎಷ್ಟು ವಿಚಿತ್ರ ಇರ್ತದ. ಹಿರಣ್ಯಕಶಿಪುವಿನ ಪ್ರಹ್ಲಾದ ಹುಟ್ಟಿದ ಅಂತ ಹೆಂಗೆ ಹೇಳ್ತೀವೋ ಹಂಗೆ ಇಂದ್ರೇಣ ಸಹಿತಾಂದೇವಿ ಇಂದ್ರನೊಂದಿಗೆ ನೋಡಿ ಆ ತಮ್ಮಂದ್ರನ್ನ ಎಲ್ಲಾರನ್ನೂ 49 ಮಂದಿನ ಹೊರಗೆ ಕರ್ಕೊಂಡ್ಬಂದ್ರಂತ. ಅವಳಿಗೆ ಸಿಟ್ಟು ಬರಲಿಲ್ಲ. ಭಗವಂತನ ಇಚ್ಛಾನೇ ಹಿಂಗಿತ್ತು ಅಂತ ಹೇಳಿ ಅವಳು ಕೂಡ ಸಂತೋಷಪಟ್ಟಿದ್ದಾಳೆ. ಇಂತಹ ಪುಂಸವನ ಅನ್ನುವಂಥ ವ್ರತ ಅದ್ಭುತವಾದ ವ್ರತ. ಮಾರ್ಗಶಿರ ಶುಕ್ಲ ಪಕ್ಷದೊಳಗೆ ಇದನ್ನು ಪ್ರಾರಂಭ ಮಾಡಬೇಕ್ರಿ. ಪ್ರಾರಂಭ ಮಾಡಿದ್ರೆ ನಿಶಮ್ಯ ಮರುತಾಂ ಜನ್ಮ, ಈ ಮರುದ್ದೇವತೆಗಳ ಜನ್ಮದ ಕಥೆಯನ್ನು ಕೇಳಬೇಕು. ಕೇಳಿ ಬ್ರಾಹ್ಮಣರಿಗೆ ತಾನು ಆಮಂತ್ರಣ ಕೊಟ್ಟು ಒಳ್ಳೆ ನದಿ ಸ್ನಾನ ಇತ್ಯಾದಿಗಳನ್ನು ಮಾಡಿ ಅಲಂಕಾರವನ್ನು ಮಾಡಿಕೊಂಡು ಪೂಜೆಯೇತ್ ಪ್ರಾತರಾಶಾತ್ ಪ್ರಾಗ್ ಭಗವಂತಂ ಶ್ರೀಯಾಸಹ, ಭಗವಂತ ಮತ್ತು ಲಕ್ಷ್ಮೀದೇವಿಯ ವಿಶೇಷವಾದ ಉಪಾಸನವನ್ನು 1 ವರ್ಷ ಮಾಡಬೇಕು. ಇದು ಪುಂಸವನ ವ್ರತ. ಹಿಂದೆಲ್ಲ ಏನು ನಿಯಮ ಹೇಳ್ಯಾರಲ್ಲ ಅಷ್ಟೆಲ್ಲ ನಿಯಮಗಳನ್ನು ಪಾಲಿಸ್ಕೊಳ್ತಾ ವಿಷ್ಣು ಪತ್ನಿ ಮಹಾಮಾಯೆ ಮಹಾಪುರುಷ ಲಕ್ಷಣೆ ಪ್ರಿಯೇಛಾಮೆ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ ಅಂತ ಲಕ್ಷ್ಮೀದೇವಿಯ ಸ್ತೋತ್ರವನ್ನ, ಭಗವಂತನ ಸ್ತೋತ್ರವನ್ನ ಮಾಡ್ಕೋತ ನಿತ್ಯದಲ್ಲಿ ಯಜ್ಞವನ್ನ ಮಾಡಿ ಹವಿಶೇಷವನ್ನಷ್ಟೇ ಹೋಮದ ಶೇಷ ಏನಿರ್ತದ ಅದನ್ನೇ ತಾನು ಬ್ರಾಹ್ಮಣರಿಗೆ ಕೊಟ್ಟು ನಿತ್ಯದಲ್ಲಿ ಭೋಜನವನ್ನು ಮಾಡಿಸ್ತಾ ತಾನು ಅದರ ಸ್ವೀಕಾರವನ್ನು ಮಾಡಬೇಕು. ದಶವಾರಂ ಜಪೇನ್ ಮಂತ್ರಂ, 10 ಸಲ ಸ್ತೋತ್ರವನ್ನ ವಿಶೇಷವಾಗಿ ನೀವು ಮಾಡಬೇಕು. ಯುವಾಂತು ವಿಶ್ವಸ್ಯ ವಿಭೂ ಜಗತಃ ಕಾರಣಂ ಪರಂ ಇಯಂ ಹಿ ಪ್ರಕೃತಿ ಸೂಕ್ಷ್ಮ ಮಾಯಾಶಕ್ತಿರ್ ದುರತ್ಯಯ ಅಂತ ಸ್ತೋತ್ರ. ಅದೇ ಸ್ತೋತ್ರವನ್ನು ಹೇಳೇತಾರೆ. ತಸ್ಯ ಆದೀಶ್ವರ ಸಾಕ್ಷಾತ್ ತ್ವಮೇಕ ಪುರುಷ ಪರಃ ತ್ವಂ ಸರ್ವಯಜ್ಞ ಇಜ್ಜೇಯಂ ಕ್ರಿಯೇಯಂ ಫಲಭುಗ್ಭವಾನ್ ಅಂತ
ಬಹಳ ವಿಶೇಷವಾಗಿ ಆ ಸ್ತೋತ್ರವನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಳಿ ಪತಿಂಚ ಪರಯ ಭಕ್ತ್ಯ, ಪತಿಯನ್ನ ಮಹಾಭಕ್ತಿಯಿಂದ ಆ ಒಂದು ವರ್ಷ ಅಷ್ಟೇ ಕಾಣಬೇಕಂತಲ್ಲ, ಯಾವಾಗಲೂ ಕಾಣಬೇಕು. ಆ ಒಂದು ವರ್ಷ ಪತಿಯನ್ನ ಮಹಾಭಕ್ತಿಯಿಂದ ಹೆಂಡತಿಯಾದವಳು ತಾನು ಕಾಣಬೇಕು. ಪತ್ನ್ಯಾಂ ಕುರ್ಯಾದ ಅನರ್ಹಾಯಾಂ ಪತಿರೇವ ಸಮಾಹಿತ, ಯಾವಾಗ ಇವಳು ಅನರ್ಹಳಾಗಿರ್ತಾಳೆ ತಿಂಗಳಲ್ಲಿ 3 ದಿವಸ, ಆವಾಗ ಆ ಎಲ್ಲ ರೂಲ್ಸ್ಗಳನ್ನು ಪತಿಯಾದವ ತಾನು ಪಾಲಿಸಬೇಕು. ಆ ವ್ರತ ಭಂಗ ಆಗಬಾರ್ದು. ಹಂಗ ನೋಡಿಕೊಂಡು 1 ವರ್ಷ ಈ ವ್ರತವನ್ನು ಯಾರು ಮಾಡ್ತಾರೋ, ಏತೇನ ಪೂಜಾ ವಿಧಿನ ಮಾಸಾನ್ ದ್ವಾದಶಹಾಯನಂ, 12 ತಿಂಗಳು, ಕಾರ್ತೀಕ ಮಾರ್ಗಶೀರ್ಷದಲ್ಲಿ ಪ್ರಾರಂಭ ಮಾಡಬೇಕು, ಕಾರ್ತೀಕ ಮುಗಿಯುವ ತನಕ ಈ ಒಂದು ವ್ರತವನ್ನು ಮಾಡಿ ಮಾರ್ಗಶೇಷ ಮತ್ತು ಬಂದಾಗ ಪಯಶ್ರುತೇನ ಜುಹುಯಾತ್, ವಿಶೇಷವಾಗಿ ಹಾಲಿನಿಂದ ಯಜ್ಞ ಇತ್ಯಾದಿಗಳನ್ನು ಮಾಡಿ ಕೃಷ್ಣನ ಪೂಜೆಯನ್ನು ಮಾಡಿ ಆಚಾರ್ಯರನ್ನು ಕರೆದು ಅವರಿಗೆ ಸಾಕಷ್ಟು ದಾನ ಧರ್ಮಗಳನ್ನು ಕೊಟ್ಟು ಬಾಗಿನಾದಿಗಳನ್ನು ದಾನವನ್ನು ಮಾಡಿ ಪತ್ನಿಯರಿಗೆ ಆಚಾರ್ಯ ಪತ್ನಿಯರಿಗೆ ಸುವರ್ಣಾದಿಗಳನ್ನು ಕೊಟ್ಟು ಅವರಿಗೆ ವಿಶೇಷವಾಗಿ ದಂಪತಿಗಳಿಗೆ ಊಟಕ್ಕೆ ಹಾಕಿ ಸುಪ್ರಜಾಹ ತ್ವಂ ಸುಸೌಭಗಂ ಅಂತ ಸುಪ್ರಜಾಭವ ಅಂತ ಅವರು ಆಶೀರ್ವಾದವನ್ನು ಅವರಿಂದ ಸ್ವೀಕಾರ ಮಾಡಿ, ನೀವು ಈ ಪುಂಸವನ ವ್ರತವನ್ನು ಮಾಡಿದಿರಿ ಅಂತಂತಂದ್ರೆ ಸ್ತ್ರೀರ್ವಾ ತದಾಸ್ಥಾಯ ಲಭೇತ ಸೌಭಗಂ ಶ್ರಿಯಂ ಪ್ರಜಾಂ ಜೀವಪತಿಂ ಯಶೋಗ್ರಹಾನ್ ಕನ್ಯಾಪಿ ವಿಂದೇತ ಸಮಗ್ರ ಲಕ್ಷಣಂ ಪತಿಂ ತ್ವವೀರಾ ಹತಕಿಲ್ಬಿಷಾಗತಂ. ಕನ್ಯೆ ಇದನ್ನು ಮಾಡಿದರೆ ಅತ್ಯಂತ ಸುಂದರನಾದಂತಹ ಧಾರ್ಮಿಕನಾದ ಪತಿ ಅವರಿಗೆ ಸಿಗುತ್ತಾನೆ. ಮೃತಪ್ರಜ, ಮಕ್ಕಳು ಸಾಯ್ತಾ ಇವೆ ಅಂತಾದರೆ ಅಥವಾ ಮಕ್ಕಳು ಹುಟ್ಟುತ್ತಾ ಇಲ್ಲ ಅಂತಾದರೆ ಅವರಿಗೆ ಮಾಡಿದರೆ ಶ್ರೇಷ್ಠವಾದಂತಹ ಮಗುವಿನ ಜನ್ಮ ಇದರಿಂದ ಆಗ್ತದೆ. ಎಂತಹ ದೌರ್ಭಾಗ್ಯಗಳು ಕಳೆದು ಸೌಭಾಗ್ಯ ಶ್ರೇಷ್ಠವಾದ ರೂಪ ಈ ಪುಂಸವನ ವ್ರತದಿಂದ ಬರ್ತದೆ ಅಂತ ಹೇಳ್ತಾ, ದೃಷ್ಟ ಪ್ರಯಚ್ಛಂತಿ ಸಮಸ್ತ ಕಾಮಾನ್ ಹೋಮಾವಸಾನೆ ಹುತಭುಕ್ ಶ್ರೀಹರಿಶ್ಚ, ಸಾಕ್ಷಾತ್ ಭಗವಂತ ಈ ಹೋಮ ಮಾಡಿದ್ರಿಂದ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡಲಿಕ್ಕೆ ಬರ್ತಾನೆ. ರಾಜನ್ ಮಹನ್ ಮರುತಾಂ ಜನ್ಮ ಪುಣ್ಯಂ ದಿತೇರ್ ವ್ರತಂ ಚಾಭಿಹಿತಂ ಮಹತ್ತೆ, ಮರುದ್ಗಣಗಳ ಪುಣ್ಯತಮವಾದ ಜನ್ಮವನ್ನು ದ್ವಿತೀಯ ವ್ರತವನ್ನು ಕೇಳಿದವರಿಗೆ ಎಲ್ಲ ರೀತಿಯ ಮಂಗಳ ಇದಾಗ್ತದೆ ಅಂತನ್ನುವುದಕ್ಕೆ ಷಷ್ಠಸ್ಕಂದವನ್ನು ಅಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದಾರೆ. ಇಂತಹ ಆ ದಿತೀ ದೇವಿಯ ಪುಂಸವನ ವ್ರತದ ಮಹಿಮೆ, ಸಾಕ್ಷಾತ್ ವೃತ್ರಾಸುರನ ವಧ, ಆ ಚಿತ್ರಕೇತು ಯಾಕೆ ವೃತ್ರಾಸುರನಾದ ಅನ್ನುವಂತಹ ದಿವ್ಯವಾದಂತಹ ಸಂದೇಶ ಈ ಒಂದು ಕಥೆ. ಇದು ನಮಗೆ ಬಹಳ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಗುಣಗಳನ್ನು ತಂದುಕೊಡುವಂಥದ್ದು. ಅತ್ಯಂತ ಭಕ್ತಿಯಿಂದ ಇದರ ಶ್ರವಣವನ್ನು ನೀವೆಲ್ಲರೂ ಕೂಡ ಮಾಡಿದ್ದೀರಿ. ಭಗವಂತ ಎಂತಹ ಪಾಪಗಳನ್ನು ಕೂಡ ತಾನು ಪರಿಹಾರ ಮಾಡಿ ಮನೋಭೀಷ್ಟಗಳನ್ನು ನಮಗೆ ದಯಪಾಲಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ನಾಳೆಯಿಂದ 7ನೇ ಸ್ಕಂದದ ಪ್ರಾರಂಭ. ಹುಣ್ಣಿಮೆ ದಿವಸ ನರಸಿಂಹದೇವರು ಬರಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಪ್ರಾಯ ಬರಂಗಿಲ್ಲ, ಅವರು ಪಾಡ್ಯ ಬರ್ತಾರಿನ್ನ, ಯಾಕಂದ್ರೆ ಪ್ರಾರಂಭ ನಾಳೆ ಮಾಡ್ಲಿಕ್ಕತ್ತೀನಿ. ಅಂತೂ 7ನೇ ಸ್ಕಂದದೊಳಗೆ, ಯಾಕಂದ್ರೆ ಪ್ರಹ್ಲಾದರಾಜರ ಚರಿತ್ರೆ, ಪ್ರಹ್ಲಾದರಾಜರ ಮಾತುಗಳು ಅದು ಎಷ್ಟು ಅದ್ಭುತ, ಅದನ್ನು ನಾವು ಅನುಭವಿಸಿದಾಗೆ ಗೊತ್ತಾಗೋದು. ಹೀಗಾಗಿ ಬಹಳ ಸುಂದರವಾದಂತಹ ಸಾಕ್ಷಾತ್ ನರಸಿಂಹದೇವರು ಅವತರಿಸುವಂತಹ 7ನೇ ಸ್ಕಂದವನ್ನು ನಾಳೆಯಿಂದ ನಾವು ಕೇಳೋಣ. ಭಗವಂತ ಗುರುಗಳು ಈ ಷಷ್ಠಸ್ಕಂದದ ಈ ಒಂದು ಅನುವಾದದಿಂದ ಪ್ರೀತರಾಗಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.